ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಜೈನ ಧರ್ಮದ ಬಗ್ಗೆ ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ನಿಮಗೆ ಹಳೆಯ ಕ್ಲಾಸಲ್ಲೇ ಹೇಳಿದ್ದೆ, ಮೀನ್ಸ್ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಜೈನ ಧರ್ಮ ಹಾಗೆ ಈ ಬೌದ್ಧ ಧರ್ಮ ಎಷ್ಟನೇ ಶತಮಾನದಲ್ಲಿ ಹುಟ್ಟಿಕೊಂಡವು ಅಂತ ಕೇಳಿದ್ರೆ 6ನೇ ಶತಮಾನದಲ್ಲಿ, ಸರಿನಾ? 6ನೇ ಶತಮಾನ ಕ್ರಿಸ್ತ ಶಕವ ಅಥವಾ ಕ್ರಿಸ್ತ ಪೂರ್ವವ? ಕ್ರಿಸ್ತ ಪೂರ್ವ. ಓಕೆ, ಸೊ ಯೇಸು ಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚೆ, ಈ ಕ್ರೈಸ್ತ ಧರ್ಮ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ 6 ಶತಮಾನಗಳ ಹಿಂದೆಯೇ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಸ್ಥಾಪನೆಯಾಗಿದ್ದು. ಹಾಗೆ ಈ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಹೊಸದಾಗಿದ್ದಾವೆ, ಸರಿನಾ? ಈ ನಮ್ಮ ಭಾರತಕ್ಕೆ ಹೊಸದಾಗಿದ್ದಾವೆ ಎರಡೂ ಕೂಡ ಧರ್ಮಗಳು. ಯಾಕೆಂದ್ರೆ ನಮ್ಮ ಇಡೀ ಭಾರತೀಯರು, ಇಡೀ ನಮ್ಮ ಭಾರತ ಮೊದಲನೇದಾಗಿ ಆರಾಧಿಸ್ತಾ ಬಂದಿರೋದು ಹಾಗೆ ನಂಬ್ತಾ ಬಂದಿರೋದು ಒಂದೇ ಒಂದು ಧರ್ಮ, ಯಾವುದು? ಸನಾತನ ಧರ್ಮ, ಸರಿನಾ? ಸನಾತನ ಧರ್ಮ, ವೈದಿಕ ಧರ್ಮ ಅಂತ ನಾವು ಹೇಳ್ತೀವಿ. ಈ ವೈದಿಕ ಧರ್ಮದಲ್ಲೇ ಎಲ್ಲರೂ ಕೂಡ ನಂಬಿಕೆ ಇಟ್ಟಾಗ ಈ ಎರಡು ಹೊಸದಾಗಿ ಬಂದು ಇವು ಹೇಗೆ ಬೆಳೆದವು? ಓಕೆ, ಇದಾಗುತ್ತೆ ಅಲ್ವಾ? ಯಾಕೆ ಜನರು ಎಲ್ಲ ತಮ್ಮ ಧರ್ಮವನ್ನು ಬಿಟ್ಟು ಈ ಧರ್ಮಕ್ಕೆ ಸ್ವಲ್ಪ ಪ್ರೇರೇಪಿತರಾದರು? ಇವನ್ ಸಾಮಾನ್ಯ ಜನರು ಪ್ರೇರೇಪಿತರಾಗಲಿಲ್ಲ ಇದಕ್ಕೆ. ಓಕೆ, ಜಸ್ಟ್ ಸಾಮಾನ್ಯ ಜನ, ನನ್ನಂಥ ಜನ, ನಿಮ್ಮಂಥ ಜನ ಮಾತ್ರ ಇದನ್ನ ಏನೋ ಇಂಟ್ರೆಸ್ಟ್ ಕೊಟ್ಟು ತಗೊಳ್ಳಿಲ್ಲ ಇವರು. ಬಟ್ ರಾಜರು ಕೂಡ ಇದನ್ನ ಪ್ರೋತ್ಸಾಹ ಮಾಡ್ತಾರೆ. ಯಾವ ಧರ್ಮವನ್ನ? ಈ ಜೈನ ಧರ್ಮವನ್ನ ಹಾಗೆ ಮತ್ತು ಬೌದ್ಧ ಧರ್ಮವನ್ನ. ಯಾಕೆ ಜೈನ ಧರ್ಮವನ್ನ ಮತ್ತು ಬೌದ್ಧ ಧರ್ಮವನ್ನೇ ಅವಾಗ ಸ್ವಲ್ಪ ಸ್ವೀಕಾರ ಮಾಡಿದ್ರು? ಕೆಲವೊಂದು ಜನ ಬಹಳ ಇಷ್ಟಪಟ್ಟು ತಗೊಂಡ್ರು ಇದಕ್ಕೆ ಅಂತ ಕೇಳೋದಾದ್ರೆ, ಕೆಲವೊಂದು ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ಈ ವೈದಿಕ ಧರ್ಮದಲ್ಲಿ ಕೆಲವೊಂದು ಗೊಂದಲಗಳು ಇರ್ತವೆ. ಅದಕ್ಕೆ ಎಷ್ಟೋ ಜನಕ್ಕೆ ಈ ವೈದಿಕ ಧರ್ಮ ಇಷ್ಟ ಆಗೋದಿಲ್ಲ. ಸೊ ವೈದಿಕ ಧರ್ಮದಲ್ಲೇ ಅವರ ಪೂರ್ವಜರು ವೈದಿಕ ಧರ್ಮದವರೇ ಆಗಿರ್ತಾರೆ, ಅವರು ಕೂಡ ವೈದಿಕ ಧರ್ಮದವರೇ ಆಗಿರ್ತಾರೆ. ಬಟ್ ಇವರಿಗೆ ಆ ವೈದಿಕ ಧರ್ಮದಲ್ಲಿನ ಗೊಂದಲಗಳಿಂದ ಇವರಿಗೆ ಇಷ್ಟ ಆಗೋದಿಲ್ಲ ವೈದಿಕ ಧರ್ಮ. ಹಾಗೆ ಇನ್ನೊಂದು ರೀಸನ್ ಏನು ಅಂದರೆ, ಪುರೋಹಿತ ವರ್ಗದ ಪರಮಾಧಿಕಾರವಾಗಿರ್ತದೆ ಅಲ್ಲಿ. ಅಂದರೆ ಪುರೋಹಿತ ವರ್ಗದವರೇ, ಬ್ರಾಹ್ಮಣರೇ, ಜಸ್ಟು ಈ ಬ್ರಾಹ್ಮಣರು ಏನಿರ್ತಾರಲ್ವಾ ಫುಲ್ ಸುಪ್ರೀಮ್ ಆಗಿರ್ತಾರೆ, ಲೈಕ್ ಹಿಟ್ಲರ್ ಥರ, ಸರಿನಾ? ಸೊ ಆ ರೀತಿ ಹಿಟ್ಲರ್ ಅಂದರೆ ಇವಾಗ ಸರ್ವಾಧಿಕಾರ ಅಂತಲ್ಲ, ಬಟ್ ಎಲ್ಲವೂ ಕೂಡ ಅವ್ರ ಕಂಟ್ರೋಲಲ್ಲೇ ಇರುತ್ತೆ. ಹಾಗೆ ಇನ್ನೊಂದೇನು ಅಂದರೆ ಪ್ರಾಣಿ ಬಲಿಗೆ, ಓಕೆ, ಕೆಲವೊಬ್ಬರಿಗೆ ಪ್ರಾಣಿ ಬಲಿ ಅಂದರೆ ಆಗ್ತಾ ಇರಲ್ಲ. ಸೊ ಎಲ್ಲರೂ ಕೂಡ ಹಿಂದೂ ಧರ್ಮದಲ್ಲಿ ಯಜ್ಞ ಯಾಗಾದಿಗಳು ಮಾಡುವಾಗ ಪ್ರಾಣಿ ಬಲಿಯನ್ನು ಕೊಡೋದು, ಹಾಗೆ ಈ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಯುದ್ಧವನ್ನು ನಾನೇ ಗೆಲ್ಲಿ ಅನ್ನೋದಕ್ಕೂ ಕೂಡ ಪ್ರಾಣಿ ಬಲಿಯನ್ನು ಮಾಡ್ತಾ ಇದ್ರು. ಸೊ ಅದಕ್ಕೆ ಎಷ್ಟೋ ಜನ ರಾಜರಿಗೂ ಕೂಡ ಇದು ಇಷ್ಟ ಆಗಲಿಲ್ಲ, ಹಾಗೆ ಎಷ್ಟೋ ಜನ ಜನರಿಗೂ ಕೂಡ ಇದು ಇಷ್ಟ ಆಗಲಿಲ್ಲ, ಯಾವುದು? ಈ ಪ್ರಾಣಿ ಬಲಿ ಎನ್ನೋದು. ಹಾಗೆ ಇನ್ನೊಂದು ಏನು ಅಂದರೆ ಮಂತ್ರಗಳ ಪಠಣಗಳು. ಓಕೆ, ಸೊ ಈ ಮಂತ್ರ ಪಠಣಗಳು ಅಂತ ಬರುತ್ತೆ, ಈ ಮಂತ್ರ ಪಠಣಗಳು ಕೂಡ ಎಷ್ಟೋ ಜನರಿಗೆ ಅರ್ಥ ಆಗಲಿಲ್ಲ. ಓಕೆ, ಇವಾಗ ಹೇಳ್ತೀಯ ಗುರು ನೀನು ಓಂ ಭೂರ್ ಭುವಸ್ವ ಅಂತ ಹೇಳ್ತೀಯ, ಬಟ್ ಅದು ನನಗೆ ಅರ್ಥ ಆಗ್ತಿಲ್ಲ ಅಲ್ಲ. ಇವಾಗ ನಾನು ಸಂಸ್ಕೃತ ನನಗೆ ಕಲ್ತಿದ್ರೆ, ನನಗೆ ಸಂಸ್ಕೃತ ಬರ್ತಿತ್ತಂದರೆ ನನಗೆ ಅರ್ಥ ಆಗುತ್ತೆ. ಸೊ ನನಗೆ ಅವಾಗ ಗಾಯತ್ರಿ ಮಂತ್ರ ಫುಲ್ ಬ್ಯೂಟಿಫುಲ್ ಆಗಿ ಅನಿಸುತ್ತೆ. ಬಟ್ ನನಗೆ ಇವಾಗ ಅನಿಸ್ತಿದೆ, ಬಟ್ ನನಗೆ ಸಂಸ್ಕೃತ ಬರುತ್ತೆ, ಸೊ ಅದಕ್ಕೆ ಅನಿಸುತ್ತೆ. ನನಗೆ ಸಂಸ್ಕೃತ ಬರಲಿಲ್ಲ ಅಂದರೆ ಹೇಗೆ ಅನಿಸುತ್ತೆ? ಲೈಕ್ ಇವಾಗ ಚೈನೀಸ್ ಏನಾದರೂ ನಾನು ಕೇಳಿದಾಗ ಹೇಗೆ ಅನಿಸುತ್ತೆ? ಏನು ಹೇಳ್ತಿದ್ದಾನೆ ಗುರು ಇವನು ಅನಿಸುತ್ತೆ. ಸೊ ಹಾಗೆ ಈ ಮಂತ್ರಗಳ ಪಠಣಗಳು ಜನರಿಗೆ ಅರ್ಥ ಆಗಲಿಲ್ಲ. ಸೊ ಅರ್ಥ ಆಗದೆ ಇರೋ ರೀಸನ್ ಏನಾಗುತ್ತೆ? ಸೊ ಈ ಧರ್ಮವನ್ನೇ ಬೇಡ ಗುರು, ನಾನು ಯಾವುದಾದ್ರೂ ಹೊಸ ಧರ್ಮ ಏನಾದರೂ ಇಲ್ಲಿ ಹುಟ್ಕೊಂಡು ಅಂದರೆ, ಯಾವುದಾದ್ರೂ ಬೇರೆ ದೇಶದವರು ಬಂದು ಇಲ್ಲಿ ಧರ್ಮವನ್ನು ಸ್ಟಾರ್ಟ್ ಮಾಡಿದ್ರೆ ಆ ಧರ್ಮಕ್ಕೆ ನಾನು ಸೇರ್ಪಡೆ ಆಗ್ತೀನಿ ಅನ್ನೋ ಮನಸ್ಥಿತಿ ಬಂದಿರ್ತದೆ ಎಲ್ಲ ಜನರಿಗೂ ಕೂಡ, ಸರಿನಾ? ಇನ್ನೊಂದು ಜಾತಿ ಪದ್ಧತಿ ಸ್ವಲ್ಪ ಅಲ್ಲ, ಫುಲ್ ಪೀಕಿಗೆ ಬಂದಿರ್ತದೆ. ಯಾಕೆಂದರೆ ಈ ಅಥರ್ವ ವೇದ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಸೊ ಅಲ್ಲಿ ಇನ್ನೂ ಜಾತಿ ಪದ್ಧತಿ ಅನ್ನೋದು ಫುಲ್ ಪೀಕ್, ಸರಿನಾ? ಯಾಕೆ ಅಂದರೆ ಈ ವರ್ಣ ಪದ್ಧತಿಗಳಲ್ಲಿ, ಈ ಜಾತಿ ಪದ್ಧತಿಗಳಲ್ಲಿ ಬದಲಾವಣೆ ಆಗೋ ಅವಕಾಶನೇ ಇರಲಿಲ್ಲ. ನೀನು ವೈಶ್ಯವಾಗಿದೆಯಾ, ಆಯಿತು, ನೀನು ವೈಶ್ಯನಾಗೇ ಇರ್ತೀಯಾ ಸಾಯೋವರೆಗೂ, ನಿನ್ನ ಮಕ್ಕಳು ಕೂಡ ವೈಶ್ಯರಾಗೇ ಇರ್ತಾರೆ. ನೀನು ಶೂದ್ರನಾಗಿದೆಯಾ, ಶೂದ್ರನಾಗೇ ಇರ್ತೀಯಾ, ನಿನ್ನ ಮಕ್ಕಳು ಕೂಡ ಶೂದ್ರರಾಗೇ ಇರ್ತಾರೆ, ಅವರು ಕೂಡ ಶೂದ್ರರಾಗೇ ಸಾಯ್ತಾರೆ. ಬಟ್ ಈ ಋಗ್ವೇದದಲ್ಲಿ ಹೇಗಿತ್ತು ಅಂದರೆ, ಈ ಋಗ್ವೇದ ಏನಿದೆ ಅಲ್ವಾ, ಈ ಋಗ್ವೇದದಲ್ಲಿ ಬದಲಾವಣೆ ಆಗ್ತಿತ್ತು, ವರ್ಣಗಳಲ್ಲಿ ಬದಲಾವಣೆ ಇರೋದಿರ್ತಿತ್ತು. ಬಟ್ ಈ ಅಥರ್ವ ವೇದದಲ್ಲಿ ಅಥವಾ ಈ 600 BC ಅಥವಾ ಈ 6ನೇ ಶತಮಾನ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅಥರ್ವ ವೇದ ಏನು ಎಂಡ್ ಆಗ್ತಿರ್ತದಲ್ವಾ, ಸೊ ಆ ಸಮಯದಲ್ಲಿ ಇವು ಯಾವುದೂ ಕೂಡ ಬದಲಾವಣೆಗೆ ಅವಕಾಶ ಇರಲ್ಲ. ಸೊ ಅದಕ್ಕೆ ಇವಾಗ ನಾನೇನಾದರೂ ಒಂದು ಧರ್ಮದಲ್ಲಿ ಇದ್ದೀನಿ, ಒಂದು ಜಾತಿಯಲ್ಲಿ ಇದ್ದೀನಿ ಅಂದರೆ ಆ ಜಾತಿಯನ್ನು ಬದಲಾಯಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಎಲ್ಲರೂ ಕೂಡ ಬೇಸತ್ತಾ ಇರ್ತಾರೆ. ಲೈಕ್ ಇವಾಗ ನಾವು ಇಂಡಿಯನ್ಸ್ ಕೂಡ ಇವಾಗ ಬೇಸತ್ತಿಲ್ವಾ? ಯಾವುದು? ಈ ಪಕ್ಷಗಳಿಂದ, ರಾಜಕೀಯದಿಂದ, ಇಂಡಿಯನ್ ಸೊಸೈಟಿಯಿಂದ ಬೇಸತ್ತಿಲ್ವಾ? ಇವಾಗ ನಾವು ಕೂಡ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದೀವಿ. ಏನು ಬದಲಾವಣೆ ಬಯಸ್ತಿದ್ದೀವಿ? ಈ ನನ್ನದರದ ಈ ಏನು ಪಕ್ಷಗಳಿದಾವಲ್ವಾ, ಸೊ ಈ ಪಕ್ಷಗಳು ಹಾಗೆ ಈ ಎಲ್ಲ ಪಕ್ಷಗಳು ಏನಾದರೂ ಹೋಗಿ ಯಾವುದಾದ್ರೂ ಒಬ್ಬ ಒಳ್ಳೆಯ ವ್ಯಕ್ತಿ, ನಾನಲ್ಲ ನೀವೇ ಈ ದೇಶದ ರಾಜರು, ನಿಮ್ಮನ್ನು ನಾನು ಚೆನ್ನಾಗಿಡ್ತೀನಿ, ನಾನು ಈ ದೇಶವನ್ನು ನಿಮ್ಮ ಹೆಸರಿಂದ ಆಳ್ವಿಕೆ ಮಾಡ್ತೀನಿ ಅಂತ ಯಾವನಾದರೂ ಬಂದು ನಮಗೆ ಉದ್ಧಾರ ಮಾಡೋಕ್ಕೆ ಅಂತ ನಿಂತರೆ ನಾವು ಅವನಿಗೆ ಸಪೋರ್ಟ್ ಮಾಡ್ತೀವಾ? ಮಾಡಲ್ವಾ?
ಬುದ್ಧಿವಂತರಾಗಿದ್ದರೆ ಅವನಿಗೆ ಸಪೋರ್ಟ್ ಮಾಡ್ತೀವಿ ನಾವು. ಏನಾದರೂ ನಾವು ಕೂಡ ಪ್ಯೂರ್ ಇಂಡಿಯನ್ಸ್ ಅಂತ ನಾವು ತೋರಿಸ್ಕೋಬೇಕಾಗಿದ್ರೆ ನೀನೇ ಅವನು ಇಲ್ಲಿವರೆಗೂ ಅವನು ಮಾಡಿಲ್ಲ ನೀನೇನು ಮಾಡ್ತೀಯಾ ಅಂತ ಕೇಳಬೇಕಾಗತ್ತೆ. ಬಟ್ ಆ ರೀತಿ ಕೆಲವೊಂದು ಮೇಜರ್ ಒಂದು 80% ಮಾಡಿದ್ರೆ ಒಂದು 20% ಆದರೂ ಅವರಿಗೆ ಬೆಂಬಲ ಕೊಡ್ತಾರೆ ತಾನೆ. ಸೊ ಅದೇ ರೀತಿಯಾಗಿದ್ದು ಇಲ್ಲಿಯೂ ಕೂಡ ಈ ಹಿಂದೂ ಧರ್ಮಕ್ಕೆ ಒಂದು 80 ಜನ ಬೆಂಬಲ ಕೊಟ್ಟರೆ, ಈ ವೈದಿಕ ಧರ್ಮ ನಾನು ಹುಟ್ಟಿದಾಗಿನಿಂದ ನನ್ನ ತಂದೆದು ಇದೇ ಧರ್ಮ ಇದೆ, ನನ್ನ ಮುತ್ತಜ್ಜಂದು ಇದೇ ಧರ್ಮ ಇದೆ, ಬಟ್ ನಾನು ಕೂಡ ಯಾಕೆ ಈ ಧರ್ಮವನ್ನು ಬದಲಾವಣೆ ಮಾಡಲ್ಲ, ನಾನು ಇದೇ ಧರ್ಮದಲ್ಲೇ ಇರ್ತೀನಿ, ಅದು ನನಗೆ ತಿಳಿದೇ ಇರಲಿ, ನನ್ನ ಧರ್ಮವೇ ಅಂತ ಏನು ಮಾಡ್ತಾರೆ, ಇದೇ ಧರ್ಮದಲ್ಲಿ ಉಳ್ಕೋತಾರೆ. ಯಾರು 80 ಜನರು. ಬಟ್ 20 ಜನ ಏನು ಮಾಡ್ತಾರೆ, 20% ಜನ ಅವರಿಗೆ ಬದಲಾವಣೆ ಬೇಕಾಗಿರುತ್ತೆ. ಸರಿನಾ? ಸೊ ಕೆಟ್ಟದ್ದು ತಪ್ಪದು ಅಂತ ನಾನು ಹೇಳ್ತಿಲ್ಲ. ಓಕೆ, ಸೊ ಅದು ಕೆಟ್ಟದ್ದು ಅಂತ ಕೂಡ ನಾನು ಹೇಳ್ತಾ ಇಲ್ಲ, ಒಳ್ಳೆಯದು ಅಂತ ಕೂಡ ಹೇಳ್ತಾ ಇಲ್ಲ, ಜಸ್ಟ್ ಅರ್ಥ ಆಗೋಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಎಕ್ಸಾಂಪಲ್ ಕೂಡ ಇದು ಯಾವುದು ಕೂಡ ನೈಜ ಘಟನೆಯ ಆಧಾರಿತ ಅಲ್ಲ. ಓಕೆ, ಇದನ್ನು ತಿಳ್ಕೊಬೇಡಿ. ಸೊ ಹೀಗೆ ಏನಾಗುತ್ತೆ, 20% ಜನ, ಆ 20% ಜನದಲ್ಲಿ ಒಂದು ಮ್ಯಾಕ್ಸಿಮಮು ಬೌದ್ಧಿಸಮ್ಗೆ ಅನುಯಾಯಿಗಳಾಗ್ತಾರೆ. ಅಂದರೆ ಬೌದ್ಧ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡು ಈ ಗೌತಮ ಬುದ್ಧರ ಹಾದಿಯೆಡೆಗೆ ಅವರ ಏನು ಮಾತುಗಳಿದಾವಲ್ವಾ, ಅವರ ಪ್ರೇರಣೆಗಳೇನಿದಾವಲ್ವಾ, ಸೊ ಅದರ ರೀತಿ ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರನ್ನು ನಾವು ಬೌದ್ಧರು ಅಂತ ಕರೆದ್ರೆ, ಹಾಗೆ ಈ ಮಹಾವೀರರು, ಓಕೆ, ಸೊ ವರ್ಧಮಾನ ಮಹಾವೀರ ಅಂತ ಬರ್ತಾರೆ. ಸೊ ಇವರ ಪ್ರೇರೇಪಿತರಾಗಿ ಇವರಿಂದ ಸ್ವಲ್ಪ ಇನ್ಸ್ಪೈರ್ ತಗೊಂಡು ಇವ್ರ ಹಿಂದ್ಗಡೆ, ಹಾಗೆ ಈ ಪಾರ್ಶ್ವನಾಥರ ಹಿಂದ್ಗಡೆ ಅವರ ಅನುಯಾಯಿಗಳು ಯಾರಾಗ್ತಾರೆ ಗೊತ್ತಾ, ಅವರನ್ನು ನಾವು ಜೈನ ಧರ್ಮದವರು, ಜೈನ ಅನುಯಾಯಿಗಳು ಅಂತ ಕರಿತೀವಿ. ಸರಿನಾ? ಇಷ್ಟು ಕ್ಲಿಯರ್ ಆಗಿದೆಯಾ ನಿಮಗೆ? ಓಕೆ, ಕ್ಲಿಯರ್ ಆಯಿತು. ಇವಾಗ ನಾವೇನು ಹೇಳ್ತೀವಿ, ಇವಾಗ ಬೌದ್ಧ ಧರ್ಮ, ಓಕೆ, ಈ ಬೌದ್ಧ ಧರ್ಮದ ಸ್ಥಾಪಕರು ಯಾರು ಅಂತ ಕೇಳಿದಾಗ ಸುಮ್ಮನೆ ಡೈರೆಕ್ಟಾಗಿ ಹೇಳ್ತೀವಿ ಗೌತಮ ಬುದ್ಧ ಅಂತ ಹೇಳ್ತೀವಿ. ಸರಿನಾ? ಸೊ ಸಿದ್ಧಾರ್ಥ ಹೋಗಿ ಏನಾಗ್ತಾನೆ, ಗೌತಮ ಬುದ್ಧ ಆಗ್ತಾನೆ. ಸೊ ಗೌತಮ ಬುದ್ಧ ಅಂತ ಹೇಳ್ತೀವಿ ಯಾರ್ದು, ಈ ಬೌದ್ಧ ಧರ್ಮದ ಸ್ಥಾಪಕ. ಹಾಗೆ ಏನಾದರೂ ನಮಗೆ ಕೇಳಿದಾಗ ಯಾವುದನ್ನ, ಈ ಜೈನ ಧರ್ಮದ ಸ್ಥಾಪಕರು ಯಾರು ಅಂತ ಕೇಳಿದಾಗ ಏನಂತ ಹೇಳ್ತೀವಿ, ಮೊಟ್ಟ ಮೊದಲನೇದಾಗಿ ನಮ್ಮ ಬಾಯಲ್ಲಿ ಬರೋ ಉತ್ತರವೇ ಈ ಮಹಾವೀರ, ವರ್ಧಮಾನ ಮಹಾವೀರ ಅಂತ ಬರುತ್ತೆ. ಬಟ್ ಸರಿಯಾ ಉತ್ತರ ಅಲ್ಲ, ಸರಿಯಲ್ಲ. ಯಾಕೆಂದರೆ ಇವರು 24ನೇ ತೀರ್ಥಂಕರಿದ್ದಾರೆ. ಇವ್ರು 24 ನಂಬರ್ ನಾವು ಇವ್ರಿಗೆ ಕೊಟ್ಟಿದ್ದೀವಿ ಅಂದರೆ ಇವ್ರಿಗಿಂತ 23 ಹಿಂದ್ಗಡೆ ಇರಬೇಕಲ್ವಾ. ಸೊ ಮೊದಲನೇದವ್ರು ಯಾರೋ ಇರಬೇಕಲ್ವಾ. ಆ ಮೊದಲನೇದವ್ರು ಯಾರು ಅಂದರೆ ಋಷಭನಾಥ ಅನ್ನೋರು. ಆ ಋಷಭನಾಥ ಅನ್ನೋರು ಈ ಜೈನ ಧರ್ಮವನ್ನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಭಾರತದಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಆಫ್ಟರ್ ವೈದಿಕ ಧರ್ಮ, ಸನಾತನ ಧರ್ಮ, ಹಿಂದೂ ಧರ್ಮದ ನಂತರ ಸ್ಥಾಪನೆ ಆದಂತಹ ಒಂದು ಧರ್ಮ ಯಾವುದು ಅಂದರೆ ಜೈನ ಧರ್ಮ. ಬೌದ್ಧ ಧರ್ಮಕ್ಕಿಂತ ಹಳೆಯ ಧರ್ಮ, ಹಾಗೆ ಈ ಕ್ರಿಶ್ಚಿಯನ್ ಧರ್ಮಕ್ಕಿಂತ ಹಳೆಯ ಧರ್ಮ, ಮುಸ್ಲಿಂ ಧರ್ಮಕ್ಕಿಂತ ಹಳೆಯ ಧರ್ಮ ಯಾವುದು ಅಂದರೆ ಈ ಜೈನ ಧರ್ಮ. ಸ್ಥಾಪನೆ ಮಾಡಿದವರು ಯಾರು ಅಂದರೆ ನಿಮಗೆ ಋಷಭನಾಥ ಅನ್ನೋರು ಸ್ಟಾರ್ಟ್ ಮಾಡ್ತಾರೆ. ಬಟ್ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಹೇಗೆ ಅಂದರೆ, ಇವಾಗ ನೋಡಿ, ಯಾರದೊಂದು ಪಕ್ಷ ಕಟ್ಟಿದಾರಲ್ವಾ, ಉಪೇಂದ್ರ ಅವರು. ಸರಿನಾ? ಸೊ ಅವರೊಂದು ಪಕ್ಷ ಕಟ್ಟಿದ್ದಾರೆ. ಆ ಪಕ್ಷವನ್ನು ಕಟ್ಟಿದವರು ಯಾರು, ಉಪೇಂದ್ರ ಇದ್ದಾರೆ. ಬಟ್ ಅದು ಇವಾಗೇನು ಜಾಸ್ತಿ ಬೆಳೀತಾ ಇದೆಯಾ, ಎಲ್ಲಾದರೂ ಯಾವುದಾದ್ರೂ ಒಂದು ಮತಕ್ಷೇತ್ರದಲ್ಲಿ ಗೆದ್ದಿದೆಯಾ? ನೋವೇ, ಇನ್ನೂ ಗೆದ್ದಿಲ್ಲ. ಯಾಕೆ ಗೆದ್ದಿಲ್ಲ? ಯಾಕೆ ಅಂದರೆ ಇನ್ನೂ ಅದರಲ್ಲಿ ನಂಬಿಕೆ ತೋರಿಸ್ತಾ ಇಲ್ಲ ಜನರು. ಇನ್ನೊಂದು ಏನಂದರೆ, ಈ ಅಪ್ರೋಚ್ ಮಾಡೋ ಲೆವೆಲ್ ಏನಿದೆಯಾ ಗೊತ್ತಾ ಯಾರ್ದು, ಈ ಉಪೇಂದ್ರ ಅವ್ರದ್ದು ಲೈಕ್ ಹೇಗೆ ಅಂದರೆ ಈ ಋಷಭನಾಥ ಅವ್ರ ಥರನೇ, ಅಂದರೆ ಫುಲ್ ಮ್ಯಾಕ್ಸಿಮಮ್ ಅಪ್ರೋಚ್ ಇಲ್ಲ. ಸೊ ಅದಕ್ಕೆ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಮುಂದೆ ಯಾವನೋ ಒಬ್ಬ ಬಂದೇ ಬರ್ತಾನೆ. ಸರಿನಾ? ಉಪೇಂದ್ರನಿಗಿಂತ ಫುಲ್ ಬುದ್ಧಿವಂತ ಇರೋನು ಯಾವನೋ ಒಬ್ಬ ಬಂದೇ ಬರ್ತಾನೆ, ಜನರನ್ನ ಏನೋ ಸ್ವಲ್ಪ ಬದಲಾವಣೆ ದಾರಿಗೆ ತೊಗೊಂಡು ಹೋಗ್ತಾನೆ. ಅವನನ್ನು ನಾವು ಏನಂತ ಕರಿತೀವಿ, ನಿಜವಾದ ಸ್ಥಾಪಕ. ಯಾವುದದು, ಈ ಉತ್ತಮ ಪ್ರಜಾಕೀಯ ಪಕ್ಷ ಇದೆಯಲ್ವಾ, ಆ ಉತ್ತಮ ಪ್ರಜಾಕೀಯ ಪಕ್ಷದ ನಿಜವಾದ ಸ್ಥಾಪಕ ಅಂತ ನಾವು ಯಾರಿಗೋ ಒಬ್ಬನಿಗೆ ಮುಂದೆ ಕರಿತೀವಿ. ಇನ್ನೊಂದು 20 ವರ್ಷ ಆಗ್ತದೋ 30 ವರ್ಷ ಆಗ್ತದೆ, ಬಟ್ ಅವನನ್ನ ಕರಿತೀವಿ. ಬಟ್ ಏನು ನಿಜವಾದ ಸ್ಥಾಪಕ ಅವನನ್ನ ಕರೆದ್ರೆ, ಬಟ್ ರಿಯಲ್ ಅದಕ್ಕಿಂತ ಹಿಂದೆ ಯಾವನೋ ಒಬ್ಬ ಸ್ಥಾಪನೆ ಮಾಡಿರಬೇಕಲ್ವಾ. ಸುಮ್ಮನೆ ಸ್ಥಾಪಕ ಅಂತ ಹೇಳೋಕ್ಕಾದ್ರೆ ಉಪೇಂದ್ರ ಅಂತ ಬರ್ತಾರೆ. ಸೊ ಅದನ್ನ ಆ ರೀತಿ ನಾವು ಏನಂತ ಕರಿತೀವಿ, ಈ ಧರ್ಮದ ಸ್ಥಾಪಕ ಅಂತ ಕೇಳಿದ್ರೆ ನಾವು ಋಷಭನಾಥ ಅಂತ ಹೇಳಿದ್ರೆ, ಇದರದ ನಿಜವಾದ ಸ್ಥಾಪಕ ಅಂತ ಕೇಳಿದ್ರೆ ನಾವು ವರ್ಧಮಾನ ಮಹಾವೀರ ಅಂತ ಹೇಳ್ತೀವಿ. ಸರಿನಾ? ಸೊ ಆ ಜೈನ ಧರ್ಮವೂ ಕೂಡ ಫುಲ್ ಪಾಪ್ಯುಲಾರಿಟಿ ತಗೋಬೇಕಂದ್ರೆ 23 ತೀರ್ಥಂಕರ್ ಲಾಸ್ಟ್ ದಾಟಿ 24ನೇದವ್ರು ಬರಬೇಕಾಯಿತು. ಸರಿನಾ? ಯಾವುದೂ ಕೂಡ ಈಸಿಯಾಗಿ ಬಂದಿರಲ್ಲ. ಸೊ ಜೈನ ಧರ್ಮ ಆದರೂ ಕೂಡ ಈಸಿಯಾಗಿ ಬಂದಿಲ್ಲ, ಅದು ಈಸಿಯಾಗಿ ಹರಡಿಲ್ಲ. ಸೊ ಅದಕ್ಕೂ ಕೂಡ ಟೈಮ್ ತೊಗೊಂಡಿದೆ. ಸೊ ನಿಮ್ಮದಕ್ಕೂ ಕೂಡ ಟೈಮ್ ತೊಗೊಳುತ್ತೆ, ನಿಮ್ಮದು ಕೂಡ ಹಾಗೆ ಆಗುತ್ತೆ. ಸೊ ಇವಾಗ ಏನಂದರೆ ಜೈನ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಜೈನ ಧರ್ಮದಲ್ಲಿ ಟೋಟಲಿ ಎಷ್ಟು ಜನ ಇದ್ದಾರೆ ತೀರ್ಥಂಕರರು, ಎಷ್ಟು ಜನ ತೀರ್ಥಂಕರ ಬರ್ತಾರೆ ಅಂದರೆ ಟೋಟಲಿ 24 ಜನ ತೀರ್ಥಂಕರ ಬರ್ತಾರೆ. ಸರ್ ಯಾಕೆ ಸರ್ ಈ ವರ್ಧಮಾನ ಮಹಾವೀರ ನಂತರ ಮುಂದೆ ತೀರ್ಥಂಕರ ಬರಲಿಲ್ಲ ಅಲ್ವಾ? ಕ್ವಶನ್ ಆಗುತ್ತೆ ಅಲ್ವಾ? ಯಾಕೆ? ಇವಾಗ ಇವ್ರಕ್ಕಿಂತ ಹಿಂದೆ ಇರೋರೆಲ್ಲರೂ ಕೂಡ ಕೆಲವೊಬ್ಬರಿಗೆ ಮುಂದೆ ಇವರು ಈ ನಮ್ಮ ಧರ್ಮವನ್ನು ಪ್ರಚಾರ ಮಾಡ್ತಾರೆ, ಅವರು ಸ್ವಲ್ಪ ಬೆಳವಣಿಗೆ ಮಾಡ್ತಾರೆ ಅಂತ ಮುಂದೆ ಹಾಗೆ ಸ್ವಾಮಿಗಳು ಬಂದರು. ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಸ್ವಾಮಿಗಳು ಬರ್ತಾರೆ, ಹಾಗೆ ಮಠಾಧೀಶರು ಅಂತ ಹೇಗೆ ಬರ್ತಾರೆ ಗೊತ್ತಾ? ಸೊ ಆ ರೀತಿ ಬರ್ತಾರೆ. ಬಟ್ ಒಂದು ಸರ್ಟನ್ ಲಿಮಿಟ್ವರೆಗೂ ಹೋದ ನಂತರ ಅಲ್ಲಿ ಏನಾಗುತ್ತೆ, ಫುಲ್ ಎಲ್ಲವೂ ಕೂಡ ಸ್ಪ್ರೆಡ್ ಆಗುತ್ತೆ. ಒಂದು ಧರ್ಮವಾಗಲಿ, ಒಂದು ಭಾಷೆ ಆಗಲಿ, ಅಥವಾ ಒಂದು ಏನೋ ಒಂದು ಥಾಟ್ ಹೇಳಬೇಕು ಅಂತ ಹೇಳ್ಕೊಂತ ಹೊರಟಿದ್ದೀನಿ. ಬಟ್ ಅದು ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗೋವರೆಗೂ ಮಾತ್ರ ನಾನು
ಪದೇ 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 ಅದಕ್ಕೆ ಹಾಕಿರ್ತೀನಿ, ಅದಕ್ಕೆ ಬೆನ್ನು ಹತ್ತೀನಿ. ಮುಂದೆ ಅದು ಎಲ್ಲ ಕಡೆ ಕೂಡ ಅದು ನಾನು ಏನು ಅಂದ್ಕೊಂಡ್ರೆ ಹಾಗೆ ಅದನ್ನೇ ಅದು ಬಿತ್ತರಿಸಿದಾಗ ಏನು ಮಾಡ್ತೀವಿ, ಅಲ್ಲೇ ಬಿಟ್ಬಿಡ್ತೀವಿ, ಸರಿನಾ. ಸೊ ಆ ರೀತಿ ಈ 24ನೇ ತೀರ್ಥಂಕರ ಮಹಾವೀರರು ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟಿರ್ತಾರೆ, ಸರಿನಾ. ಸೊ ಎಲ್ಲ ಕಡೆ ಕೂಡ ಇವರ ಒಳ್ಳೆಯ ಚಿಂತನೆಗಳನ್ನು ಹರಡಿಸಿರ್ತಾರೆ. ಸೊ ಅದಕ್ಕೆ ಮುಂದೆ ಇವರೊಬ್ಬರೇ ಸಾಕು, ಮುಂದೆ ಯಾರೂ ಬರೋದು ಬೇಕಾಗಿಲ್ಲ. ಇವರೊಬ್ಬರ ಹೆಸರೇ, ಇವರ ಒಬ್ಬರ ಈ ಚಿಂತನೆಗಳೇ ಕಾರಣವಾಗ್ತವೆ ಮುಂದೆ ಈ ಜೈನಿಸಮ್ ಫುಲ್ ಸ್ಪ್ರೆಡ್ ಆಗೋಕ್ಕೆ. ಸೊ ಅದಕ್ಕೆ ಕೊನೆಯ ತೀರ್ಥಂಕರ ಯಾರಂದರೆ ಇದೇ ವರ್ಧಮಾನ ಮಹಾವೀರರಾಗ್ತಾರೆ. ಮೊದಲ ತೀರ್ಥಂಕರ ಯಾರು, ಋಷಭನಾಥ. ಸೊ 24 ತೀರ್ಥಂಕರ ಹೆಸರು ಹೇಳ್ತೀನಿ ಲಾಸ್ಟಲ್ಲಿ. ಬಟ್ ಇವಾಗ ಏನು ಅಂದರೆ ನಾವು ಈ ವರ್ಧಮಾನ ಮಹಾವೀರರ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ. ಬಟ್ ಆ ವರ್ಧಮಾನ ಮಹಾವೀರರು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಋಷಭನಾಥರ ಬಗ್ಗೆ ಎರಡು ಟಾಪಿಕ್ ಅಷ್ಟೇ, ಸಿಂಪಲ್ ಆಗಿರೋ 2 ಪಾಯಿಂಟು. ಏನಂದರೆ ಈ ಋಷಭದೇವ, ಓಕೆ, ಈ ಋಷಭದೇವ ಜೈನರ ಮೊದಲ ತೀರ್ಥಂಕರ ಎಂದು ನಂಬಲಾಗಿದೆ. ಸೊ ಅವರನ್ನು ಆದಿನಾಥ ಅಂತ ಕೂಡ ಕರಿತೀವಿ. ಆದಿನಾಥ ಅಂದ್ರೆ ಏನ್ರಿ, ಆದಿ ಅಂದ್ರೆ ಏನು, ಆದಿ ಅಂದರೆ ಸ್ಟಾರ್ಟ್ ಆಗೋದು, ಸರಿನಾ. ಆದಿ ಅಪೋಸಿಟ್ ಮೀನಿಂಗ್ ಏನು, ಅಂತ್ಯ. ಸೊ ಆದಿ ಅಂದ್ರೆ ಏನು, ಸ್ಟಾರ್ಟ್ ಆಗೋರು. ಸ್ಟಾರ್ಟ್ ಮಾಡಿದವರು ಯಾರು, ಈ ಋಷಭದೇವ ಅನ್ನೋರು, ಸರಿನಾ. ಸೊ ಅವರನ್ನು ನಾವು ಏನಂತ ಕರಿತೀವಿ, ಆದಿನಾಥ ಅಂತ ಕರಿತೀವಿ. ಹಾಗೆ ಇವರು ಒಂದು ಸಿಂಬಲ್ ಅನ್ನು ಹೊಂದಿದ್ದಾರೆ. ಆ ಸಿಂಬಲ್ ಯಾವುದು ಅಂದರೆ ಬುಲ್ ಬರುತ್ತೆ, ಓಕೆ. ಸೊ ಬುಲ್ ಅನ್ನೋದು ಇದ್ರ ಸಿಂಬಲ್ ಆಗಿದೆ, ಓಕೆ. ಋಷಭ ಅಥವಾ ಗೂಳಿ ಅನ್ನೋದು ಇವರ ಸಿಂಬಲ್ ಆಗಿದೆ. ಯಾರ್ದು, ಈ ಋಷಭದೇವ ಅವರ ಸಿಂಬಲ್ ಯಾವುದು ಅಂತ ಕೇಳಿದ್ರೆ ಗೂಳಿ ಅಂತ ನಾವು ಹೇಳಬೇಕಾಗುತ್ತೆ, ಸರಿನಾ. ಇದು ಗೊತ್ತಿರಲಿ. ಹಾಗೆ 23ನೇ ತೀರ್ಥಂಕರರು ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. 24 ಮತ್ತು 23 ಮತ್ತು 1ನೇದವರು 2ನೇದವರು ಹಾಗೆ 22 21 ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಬಟ್ ಇಲ್ಲಿ ಏನಂದರೆ ಮೇಜರ್ಲಿ 3 ಜನದ ಮಾತ್ರ ನೋಡ್ತೀವಿ ನಾವು, ಋಷಭದೇವ ಅವ್ರದ್ದು, ಪಾರ್ಶ್ವನಾಥ ಅವ್ರದ್ದು ಮತ್ತು ಮಹಾವೀರ ಅವ್ರದ್ದು. ಸೊ 23ನೇ ತೀರ್ಥಂಕರ ಯಾರು ಅಂದರೆ ನಿಮಗೆ ಪಾರ್ಶ್ವನಾಥ ಬರ್ತಾರೆ, ಸರಿನಾ. ಈ ಪಾರ್ಶ್ವನಾಥ ಯಾರು, ಯಾವ ಒಂದು ಮನೆತನಕ್ಕೆ ಸೇರಿದವರು ಅಂತ ಕೇಳಿದ್ರೆ ಇಕ್ಷ್ವಾಕು ಮನೆತನದ ರಾಜ ಅಶ್ವಸೇನನ ಮಗ ಯಾರು ಅಂದರೆ ಈ ಪಾರ್ಶ್ವನಾಥ ಅವರು, ಸರಿನಾ. ಸೊ ಈ ಕಾಶಿಯ ಇಕ್ಷ್ವಾಕು ಮನೆತನದ ರಾಜ ಅಶ್ವಸೇನನ ಮಗನೇ ಈ ಪಾರ್ಶ್ವನಾಥರಾಗಿದ್ದಾರೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ಋಷಭದೇವ ಮತ್ತು ಅರಿಷ್ಟನೇಮಿಯನ್ನು ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಸೊ ನಿಮಗೆ ಕೇಳಬಹುದು, ಈ ಋಷಭದೇವ ಮತ್ತು ಅರಿಷ್ಟನೇಮಿಯ ಬಗ್ಗೆ ಉಲ್ಲೇಖಿಸಲ್ಪಟ್ಟ ಒಂದು ವೇದ ಯಾವುದು ಅಂತ. ಸೊ ನಾವು 6 BC ಅಂತ ಓದಿ ಲಾಸ್ಟ್ ವೇದ ಯಾವುದಿದೆ, ಅಥರ್ವ ವೇದ ಇದೆ. ಸೊ ಇದಕ್ಕೆ ಈ 6 BCಗೆ ನಿಯರ್ ಇರುತ್ತೆ ಅಂತ ನಾವೇನು ಮಾಡ್ತೀವಿ, ಅಥರ್ವ ವೇದ ಹಾಕೋದು ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ, ಸರಿನಾ. ಬಟ್ ಅಥರ್ವ ವೇದ ಅಲ್ಲ, ಋಗ್ವೇದದಲ್ಲೇ ಈ ಇಬ್ಬರ ಬಗ್ಗೆ, ಯಾರ ಬಗ್ಗೆ, ಅರಿಷ್ಟನೇಮಿಯ ಬಗ್ಗೆ ಹಾಗೆ ಈ ಋಷಭನಾಥರ ಬಗ್ಗೆ ಇಬ್ಬರ ಬಗ್ಗೆಯೂ ಕೂಡ ಉಲ್ಲೇಖ ಇತ್ತು. ಇದರಲ್ಲಿ ಋಗ್ವೇದದಲ್ಲೇ, ಸರಿನಾ. ಇದನ್ನು ತಿಳ್ಕೊಳ್ಳಿ ನೀವು, ಯಾಕಂದರೆ ಮುಂದೆ ಇವೆಲ್ಲ ಕಲೆಕ್ಟ್ ಮಾಡಿರೋದು, ಸರಿನಾ. ಆ ವೇದಗಳ ಸಮಯದಲ್ಲಿ ಇವಾಗ 1500 BC ಇಂದ 600 BC ಅವರೆಗೆ ಅವುಗಳನ್ನು ಕಲೆಕ್ಟ್ ಮಾಡಿ ಬರೋದಿಲ್ಲ, ಮುಂದೆ ಕಲೆಕ್ಟ್ ಮಾಡಿದರೆ ಅವಕ್ಕೆ, ಸರಿನಾ. ಸೊ ಕಲೆಕ್ಟ್ ಮಾಡೋದ್ರಲ್ಲಿ ನಿಮಗೆ ಈ ಋಗ್ವೇದದಲ್ಲಿ ಈ ಋಷಭನಾಥ ಮತ್ತು ಅರಿಷ್ಟನೇಮಿಯ ಬಗ್ಗೆ ನಿಮಗೆ ಉಲ್ಲೇಖ ಕಂಡುಬರುತ್ತೆ, ಸರಿನಾ. ಹಾಗೆ ಇನ್ನೊಂದು 24ನೇ ತೀರ್ಥಂಕರ ಯಾರು, ವರ್ಧಮಾನ ಮಹಾವೀರ. ಆ್ಯಂಡ್ ದೆನ್ ಈ ವರ್ಧಮಾನ ಮಹಾವೀರರು ಎಲ್ಲಿ ಜನಿಸಿದರು, ಓಕೆ. ಇವಾಗ ನಾವು ಬುದ್ಧ ಅಂತ ಕೇಳಿದಾಗ ಏನಂತ ಹೇಳ್ತೀವಿ, ಲುಂಬಿಣವನ ಅಂತ ಹೇಳ್ತೀವಿ. ಎಲ್ಲಿ, ನೇಪಾಳದ ಲುಂಬಿಣಿವನದಲ್ಲಿ ಅವರು ಜನಿಸಿದರು ಅಂತ. ಹಾಗೆ ಈ ವರ್ಧಮಾನ ಮಹಾವೀರರು ಎಲ್ಲಿ ಜನಿಸಿದರು, ಕುಂದಗ್ರಾಮದಲ್ಲಿ ಜನಿಸಿದರು, ಸರಿನಾ. ಸೊ ವೈಶಾಲಿ ಅಂದರೆ ಈಗಿನ ಬಿಹಾರದ ವೈಶಾಲಿ ಬಳಿಯ ಕುಂದ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ವೈಶಾಲಿ ಅನ್ನೋದೊಂದು ಮಹಾಜನಪದ ನೀವು ಕೇಳಿರ್ತೀರಲ್ವಾ, ಆ ವೈಶಾಲಿ ಎಲ್ಲಿ ಕಂಡುಬರುತ್ತೆ, ಇದೇ ಬಿಹಾರದಲ್ಲಿ ಕಂಡುಬರುತ್ತೆ. ಸೊ ಆ ವೈಶಾಲಿಯ ಬಳಿ ಒಂದು ಕುಂದ ಗ್ರಾಮ ಅನ್ನೋ ಒಂದು ಚಿಕ್ಕ ಹಳ್ಳಿ ಕಂಡುಬರುತ್ತೆ. ಅಲ್ಲಿ 599 BCಯಲ್ಲಿ ಇವರು ಜನಿಸಿರ್ತಾರೆ, ಓಕೆ. 599 ಹೇಗೆ, ಈ ಕ್ರಿಸ್ತ ಪೂರ್ವಕ್ಕಿಂತ ಹಿಂದೆ ಏನಿದೆ ಅಲ್ವಾ, 599 ಮುಂದೆ 598 597 ಹೀಗೆ ಬರುತ್ತೆ. ಸೊ ಇವಾಗ ಹೇಗೆ ಬರ್ತಿದೆ, 2001 2002 2003 ಇವಾಗ ಪ್ಲಸ್ ಮಾಡ್ಕೋತ ಹೋಗ್ತಾ ಇದ್ದೀವಿ ನಾವು. ಬಟ್ ಅವಾಗ ಹೇಗಿತ್ತು ಅಂದರೆ ಮೈನಸ್ ಮಾಡ್ಕೋತ ಬರ್ತಿದ್ವಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಆ್ಯಂಡ್ ದೆನ್ ಇವರ ತಂದೆ ಯಾರು, ವರ್ಧಮಾನ ಮಹಾವೀರರ ತಂದೆ ಯಾರು ಅಂದರೆ ಸಿದ್ಧಾರ್ಥ ಬರ್ತಾರೆ, ಸರಿನಾ. ಸೊ ಇವರೊಂದು ಜ್ಞಾತ್ರಿಕ ಕುಲದ ಮುಖ್ಯಸ್ಥರಾಗಿದ್ದರು. ಸಿದ್ಧಾರ್ಥ ಏನಾಗಿದ್ದರು ಅಂತ ಕೇಳ್ತಾನೆ. ಸಿದ್ಧಾರ್ಥ ಯಾರು, ಗೌತಮ ಬುದ್ಧ ಅಲ್ಲ. ಇಲ್ಲಿ ಈ ಮಹಾವೀರರ ತಂದೆ ಹೆಸರು ಕೂಡ ಸಿಮಿಲರ್ ಇದೆ, ಸಿದ್ಧಾರ್ಥ ಅಂತ, ಸರಿನಾ. ಸೊ ಈ ಸಿದ್ಧಾರ್ಥನವರು ಏನಾಗಿದ್ರು ಅಂದರೆ ಜ್ಞಾತ್ರಿಕ ಕುಲದ ಮುಖ್ಯಸ್ಥರಾಗಿದ್ದರು. ಹಾಗೆ ಇವರ ತಾಯಿ ಹೆಸರೇನು, ತಾಯಿ ಹೆಸರು ಮಹಾನ್ ತಾಯಿ ತ್ರಿಶಲಾದೇವಿ, ಸರಿನಾ. ಸೊ ಈ ತ್ರಿಶಲಾದೇವಿ ಯಾರಾಗಿದ್ದರು ಅಂದರೆ ವೈಶಾಲಿಯ ಪ್ರಖ್ಯಾತ ಲಿಚ್ಛವಿ ಕುಲೀನನಾದ ಚೇತಕನ ಸಹೋದರಿಯಾಗಿದ್ದರು. ಯಾರು, ಈ ತ್ರಿಶಲಾದೇವಿ ಯಾರು, ಈ ಚೇತಕನ ಸಹೋದರಿ. ಹಾಗೆ ಹೇಳ್ಬೋದಾ, ಈ ಚೇತಕನ ಮಗಳಿಗೆ ಯಾರಿಗೆ ಕೊಟ್ಟಿದ್ರು, ಬೀಗ್ತಾನೆ ಯಾರ ಜೊತೆ ಮಾಡಿದ್ರು, ಮದುವೆ ಯಾರ ಜೊತೆ ಮಾಡಿದ್ರು. ಸೊ ಈ ಚೇತಕ ಇದಾನಲ್ವಾ, ಈ ಚೇತಕ ಕೂಡ ಹೆವಿ ಸ್ಟ್ರಾಂಗು. ಸೊ ಸ್ಟ್ರಾಂಗ್ ಇರೋರ ಜೊತೆ ಎಲ್ಲರ ಜೊತೆನೂ ಬೀಗ್ತಾನೆ ಮಾಡ್ದವ ಯಾರು, ಮಾನಗೇಡಿ ಯಾರು, ಬಿಂಬಸಾರ, ಸರಿನಾ. ಅಜಾತಶತ್ರುವಿನ ತಂದೆ ಯಾರು ಅಂದರೆ ಬಿಂಬಸಾರ, ಅವನೇ. ಸೊ ಒಂದು ರೀತಿ ಹೇಗೆಂದರೆ ಸಮಯ ಸಾಧಕ ಅವನು. ಎಲ್ಲಿ ಯಾವ ಒಂದು, ಅವನು ಕೂಡ ಈ
ಸಾರಿ 16 ಮಹಾಜನಪದಗಳಲ್ಲಿ ಅವನು ಕೂಡ ಮಗಧ ಮಹಾಜನಪದದ ಒಬ್ಬ ನಾಯಕನಾಗಿದ್ದ ತಾನೇ ಅವನು. ಸೊ ಅವನು ಕೂಡ ಏನು ಮಾಡ್ತಾನೆ, ಈ ಜಾಸ್ತಿ ಪ್ರದೇಶವನ್ನು ನಾನು ಆಳ್ವಿಕೆ ಮಾಡಬೇಕು ಅಂತ ಇವಾಗ ಯಾರ ಮೇಲೆ ಯುದ್ಧ ಸಾರಬೇಕು, ಯಾವುದೋ ಒಂದು ಚಿಕ್ಕದಾಗಿ ಯಾವುದಿದೆ ಅಂಗ ಅನ್ನೋ ಒಂದು ಮನೆತನ ಇದೆ, ಸರಿನಾ. ಸೊ ಅಂಗ ಮನೆತನ ಇದು ವೀಕ್ ಆಗಿದೆ. ಸೊ ಅದಕ್ಕೆ ಈ ಅಂಗ ಮನೆತನದ ಮೇಲೆ ದಾಳಿ ಮಾಡೋಣ, ಅದನ್ನು ನಮ್ಮ ಸಾಮ್ರಾಜ್ಯದಲ್ಲಿ ಸೇರಿಸ್ಬಿಡೋಣ ಅಂತ ಸೇರಿಸ್ಬಿಡ್ತಾನೆ. ಸೊ ನೆಕ್ಸ್ಟ್ ಏನು ಮಾಡ್ತಾನೆ, ಈ ವೈಶಾಲಿಯ ಮೇಲೆ ದಾಳಿ ಮಾಡಬೇಕು ಅಂತ ಯೋಜನೆ ಹಾಕ್ತಾನೆ. ಬಟ್ ವೈಶಾಲಿಯ ರಾಜ ಯಾರು, ಈ ಚೇತಕ ಇರ್ತಾನೆ, ಹೆವಿ ಬೆಂಕಿಮ ಚೇತಕ, ಸರಿನಾ. ಏನಾದರೂ ಬಾ ಮಗನ ಮುಟ್ಟಿ ನೋಡ್ನಿ ಬರೇ ನನಗೆ, ಇಲ್ಲ ಬರೀ ಮುಟ್ಟಿ ನೋಡ್ನಿ ನನಗೆ, ಬೇಡಪ್ಪ ಬೇಡ ಬಿಗ್ತಾನೆ ಮಾಡೋಣ ಬಾ, ಸುಮ್ಮ ಬಿಗ್ತಾನೆ ಮಾಡ್ತಿ, ಆಯಿತು ಮಾಡೋಣ ತಗೋ. ಯಾರಿಗೆ ಮಾಡ್ಕೋದಪ್ಪ, ನಿನ್ನ ಮಗಳಿಗೆ ಮಾಡ್ಕೋತೀನಿ, ಹಾಂ ಆಯ್ತು ತಗೋ, ನೀನು ರಾಜ ಅದಿ ನಡೀತದೆ ತಗೋ ಅಂತ ಈ ಚೇತಕ ಏನಿದ್ದಾನೆ ತನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ, ಯಾರಿಗೆ, ಬಿಂಬಸಾರನಿಗೆ. ಸೊ ಆ ರೀತಿ ಈ ಬಿಂಬಸಾರ ಎಲ್ಲಿ ಸ್ನೇಹ ಬೇಕೋ ಅಲ್ಲಿ ಸ್ನೇಹ ಮಾಡ್ತಾನೆ. ಸ್ನೇಹ ಯಾರ ಜೊತೆ ಮಾಡ್ತಾನೆ ಅನ್ಕೊಂಡಿದ್ದೀರಾ ನೀವು? ಉಜ್ಜಯಿನಿಯ ರಾಜನ ಜೊತೆ ಮಾಡ್ಕೊತಾನೆ. ಓಕೆ, ಉಜ್ಜಯಿನಿಯ ರಾಜನ ಜೊತೆ, ಅವಂತಿಯ ರಾಜನ ಜೊತೆ ಇವನು ಸ್ನೇಹ ಮಾಡ್ಕೊತಾನೆ. ಈ ವೈಶಾಲಿಯ ಜೊತೆ ಇವನು ವೈವಾಹಿಕ ಸಂಬಂಧ ಬೆಳೆಸ್ತಾನೆ. ಹಾಗೆ ಈ ಅಂಗದ ಜೊತೆ ಯುದ್ಧ ಮಾಡ್ತಾನೆ, ಸರಿನಾ. ಇವನಿಗೆ ಮಹಾನ್ ಪತ್ನಿಯರು, ಯಾರಿಗಂದ್ರೆ ಈ ಬಿಂಬಸಾರನಿಗೆ. ಸೊ ಇದನ್ನ ಯಾಕೆ ಹೇಳಿದೆ ಅಂದರೆ, ಇಲ್ಲಿ ಈ ಚೇತಕನ ತಂಗಿಗೆ, ಈ ಚೇತಕನ ತಂಗಿ ಯಾರು ಅಂದರೆ ಈ ತ್ರಿಶಲಾದೇವಿ. ಈ ತ್ರಿಶಲಾದೇವಿ ಯಾರು ಅಂದರೆ ಈ ಮಹಾವೀರರ ತಾಯಿಯಾಗಿರ್ತಾರೆ, ಸರಿನಾ. ಸೊ ಅದಕ್ಕೆ ಇದೊಂದು ಸ್ವಲ್ಪ ಲಿಂಕ್ ಸಿಕ್ತು, ಅದಕ್ಕೆ ಹೇಳಿದೆ. ಯಾಕಂದರೆ ಅದನ್ನು ಕೂಡ ರಿವಿಷನ್ ಆಗುತ್ತೆ ಅಲ್ವಾ, ನೆನ್ಪಿಟ್ಕೋಬೋದು. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ನಿಮ್ಗೆ ಹೀಗೆ ಕೇಳ್ತಾನೆ, ಅದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಯಶೋಧ ಎಂಬಾಕೆಯನ್ನು ಮದುವೆಯಾಗಿ ಗೃಹಸ್ಥ ಜೀವನ ನಡೆಸುತ್ತಿದ್ದ ಯಾರು, ಈ ವರ್ಧಮಾನ ಮಹಾವೀರರು ಯಶೋಧ ಎನ್ನುವ ಒಬ್ಬ ಮಹಿಳೆಯನ್ನು ಮದುವೆಯಾಗಿ ಗೃಹಸ್ಥ ಜೀವನವನ್ನು ನಡೆಸ್ತಿದ್ರು. ಮೊದಲೇ ಸನ್ಯಾಸಿ ಆದ್ರ ಇಲ್ಲ, ಮದುವೆ ಆದ ನಂತರ ಮುಂದೆ ಅವರಿಗೆ ಜ್ಞಾನೋದಯ ಆಗಿದೆ. ಇಲ್ಲ, ಈ ಮದುವೆ ಸಂಸಾರ ಅನ್ನೋದೆಲ್ಲ ನಾರ್ಮಲ್ ಜನರಿಗೆ, ನಮ್ಮಂತಹ ಸ್ವಲ್ಪ ಎನ್ಲೈಟ್ಮೆಂಟ್ ಸಿಕ್ಕವರಿಗೆ ಇದು ಅಲ್ಲ. ಎನ್ಲೈಟ್ಮೆಂಟ್ ತೊಗೋಬೇಕು, ಜಾಸ್ತಿ ತೊಗೋಬೇಕು ಅಂತ ಇವರು ಈ ಗೃಹಸ್ಥ ಇದ್ದವರು ಬಿಟ್ಟು ಏನಾಗ್ತಾರೆ, ಸನ್ಯಾಸಿ ಆಗೋಕ್ಕೆ ಹೊರಡುತ್ತಾರೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಬಟ್ ಅವರ ಪತ್ನಿ ಹೆಸರೇನು, ಯಶೋಧ ಆಗಿತ್ತು. ಹಾಗೆ ಸಿದ್ಧಾರ್ಥನ ಪತ್ನಿ ಯಾರು, ತ್ರಿಶಲಾದೇವಿ. ಗೌತಮ ಬುದ್ಧನ ಪತ್ನಿ ಯಾರು, ಯಶೋಧರ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಇವರ ಮಗಳು ಯಾರು, ಅನೋಜ್ಜ ಅಂತ ಬರುತ್ತೆ, ಸರಿನಾ. ಸೊ ಅನೋಜ್ಜ ಅನ್ನೋಳು ಈ ಮಹಾವೀರರ ಮಗಳಾಗಿದ್ದಾಳೆ. ಹಾಗೆ ಇವರು ಅಳಿಯ ಯಾರು ಅಂದರೆ ಜಮೇಲಿ ಅಂತ ಬರ್ತಾನೆ, ಜಮೇಲಿ ರಾಜ, ಸರಿನಾ. ಕೇಳಿರ್ತೀರ ನೀವು, ಹಿಸ್ಟ್ರಿನಲ್ಲೆಲ್ಲ ಓದಿರ್ತಾರೆ ಈ ಜಮೇಲಿ ರಾಜನ ಬಗ್ಗೆ. ಸೊ ಜಮೇಲಿ ರಾಜ ಯಾರು ಅಂದರೆ ಈ ಅನೋಜನ ಗಂಡ ಅಥವಾ ಈ ವರ್ಧಮಾನ ಮಹಾವೀರರ ಅಳಿಯ, ಸರಿನಾ. ಅಳಿಯ ಅವ್ರದ್ದೆಲ್ಲ ಕೇಳ್ಬೋದಾ? ಹಾಂ ಸರ್ ಕೇಳ್ತಾರೆ, ಅದಕ್ಕೆ. ಆ್ಯಂಡ್ ದೆನ್ ಇವನ್ ನಿಮಗೆ ಈ ಗೌತಮ ಬುದ್ಧ ಅವರ ಕುದುರೆ ಹೆಸರೇ ಕೇಳಿದಾನಂತೆ, ಕಂಟಕ ಅಂತ ಬರುತ್ತೆ, ಸರಿನಾ. ಕಂತಕ ಅಥವಾ ಕಂಟಕ ಅಂತ ನಾವು ಹೇಳ್ತೀವಿ. ಸೊ ಆ ರೀತಿ ಕುದುರೆ ಹೆಸರನ್ನೇ ಕೇಳಿದಾನೆ ಅಂದರೆ ಮಗಳದು ಅಳಿಯನ ಹೆಸರು ಕೇಳಬಾರ್ದಾ? ಕೇಳ್ತಾರೆ. ಸೊ ಅದಕ್ಕೆ ನೆನ್ಪಿಟ್ಕೋಬೇಕಾಗತ್ತೆ. ಆ್ಯಂಡ್ ದೆನ್ ಇವರು ಎಷ್ಟನೇ ವಯಸ್ಸಿನಲ್ಲಿ ತಪಸ್ವಿ ಆದರು, 30ನೇ ವಯಸ್ಸಿನಲ್ಲಿ ಇವರು ತಪಸ್ವಿ ಆಗ್ತಾರೆ. ಸೊ ಈ 30ನೇ ವಯಸ್ಸಿನಲ್ಲಿ ಇವರು ತಪಸ್ವಿ ಆಗಿ 12 ವರ್ಷಗಳಲ್ಲಿ, ಮೀನ್ಸ್ 42ನೇ ವಯಸ್ಸಿನಲ್ಲಿ ಕಠಿಣವಾದ ತಪಸ್ಸನ್ನು ಮಾಡ್ತಾರೆ. 42ನೇ ವಯಸ್ಸಿನವರೆಗೂ 12 ವರ್ಷ ಕೂತಿವರು ಯೋಗ ಮಾಡಿರ್ಬೋದು, ತಪಸ್ಸು ಮಾಡಿರ್ಬೋದು. ಅಂದರೆ ಎಂಥ ಶಕ್ತಿ ಇರ್ಬೋದು ಇವರಲ್ಲಿ, ಸರಿನಾ. ಸೊ ಅದಕ್ಕೆ ಅವರನ್ನು ನಾವು ವರ್ಧಮಾನ ಮಹಾವೀರನೇ ಅನ್ನೋದು. ಸೊ ಇಲ್ಲಿವರೆಗೂ ಮತ್ತೆ ಮಹಾವೀರ ಹುಟ್ಟಿ ಬಂದಿಲ್ಲ ಅಲ್ವಾ. ಸೊ ಯಾಕೆ, ಸೊ ಆ ರೀತಿ ಶ್ರೇಷ್ಠವಾಗಿರೋರು ಒಬ್ಬರು ವರ್ಧಮಾನ ಮಹಾವೀರರು. 12 ವರ್ಷ ಕುಂತವರು ತಪಸ್ ಮಾಡ್ತಾರೆ. ಎಷ್ಟು ವರ್ಷ ಅಂತ ಕೇಳ್ತಾನೆ, ಸರಿನಾ. ಸೊ ಎಷ್ಟು ವರ್ಷ ಕೇಳ್ತಾನೆ, 12 ವರ್ಷ ಅಂತ ಹೇಳಬೇಕಾಗತ್ತೆ. ಸೊ ಸೀತೆಯ ವನವಾಸಕ್ಕೆ ಎಷ್ಟು ವರ್ಷ ಹೋದರು, 12 ವರ್ಷವಾ ಅಥವಾ 14 ವರ್ಷವಾ ಹೇಳಿ ನೋಡೋಣ. ಕೇಳ್ತಾನೆ, ಅದನ್ನು ಕೂಡ ಕೇಳಿದ್ದಾನೆ, ಅದು ಕೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ 13ನೇ ವರ್ಷದಲ್ಲಿ, ಅಂದರೆ 12 ವರ್ಷ ಇವಾಗ ಅವರು ತಪಸ್ಸನ್ನು ಮಾಡಿದ್ರು. 13ನೇ ವರ್ಷ ಮೀನ್ಸ್ ಇವ್ರು 42ನೇ ವಯಸ್ಸು ಏನಾಗುತ್ತೆ ಅಲ್ವಾ, ಆ 42ನೇ ವಯಸ್ಸಿನಲ್ಲಿ ಅವರು ಕೈವಲ್ಯವನ್ನು ಅಂದರೆ ಪರಮಜ್ಞಾನವನ್ನು ಪಡೆದರು. ಅವರು ಕೇವಲೀನ್ ಆಗಿಬಿಡ್ತಾರೆ. ಓಕೆ, ಸೊ ಕೇವಲೀನ್ ಅಂತ ಕರಿತೀವಿ. ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳಿ, ಕೇವಲೀನ್ ಅನ್ನೋ ಪದಕ್ಕೆ ಎಷ್ಟು ಮೀನಿಂಗ್ ಹೇಳಿದ್ದಾರೆ ಅಂದರೆ ಅವರು, ನೀವು ನಿಜವಾಗ್ಲೂ ನಿಮ್ಮ ಹೃದಯ ತುಂಬಿ ಬರ್ತದೆ ಏನಾದರೂ ನೀವು ಅದನ್ನು ಕೇಳ್ತಾನೇ ಇದ್ರೆ, ಸರಿನಾ. ಸೊ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಕೇವಲೀನ್ ಅಂದರೆ, ಅದರ ಮೀನಿಂಗ್ ಹೇಳಿದರೆ ಫುಲ್ ಒಂದು ವಿಡಿಯೋದಲ್ಲಿ ಏನೋ ಇರಬೇಕು, ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಸೊ ಅವರು ಕೇವಲೀನ್ ಆಗ್ತಾರೆ, ಅವರು ಕೈವಲ್ಯವನ್ನು ಪಡಿತಾರೆ. ಕೈವಲ್ಯದ ಮೀನಿಂಗ್ ಏನು ಅಂತ ಕೇಳ್ತಾನೆ. ಇದು ಜೈನ ಧರ್ಮಕ್ಕೆ ಸಂಬಂಧಿಸಿಯೋ ಅಥವಾ ಈ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿ ಅಂತ ಕೇಳ್ತಾನೆ. ಈ ಕೈವಲ್ಯ ಅನ್ನೋದು, ಕೇವಲೀನ್ ಅನ್ನೋದು ನಿಮಗೆ ಈ ಜೈನ ಧರ್ಮಕ್ಕೆ ಸಂಬಂಧಿಸಿದೆ. ನಿರ್ವಾಣ ಅನ್ನೋದು ನಿಮಗೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ. ಪರಿನಿರ್ವಾಣ ಅನ್ನೋದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ, ಗೊತ್ತಿರಲಿ, ಸರಿನಾ. ಸೊ ಕೈವಲ್ಯ ಅಂದರೆ ಏನು, ಪರಮಜ್ಞಾನವನ್ನು ಪಡೆದಿರ್ತಾರೆ, ಸರಿನಾ. ಸೊ ಎಷ್ಟನೇ ವಯಸ್ಸಿನಲ್ಲಿ, 42ನೇ ವಯಸ್ಸಿನಲ್ಲಿ ಎಷ್ಟು ವರ್ಷ ಧ್ಯಾನ ಮಾಡಿದ್ರು, 12 ವರ್ಷಗಳ ಕಾಲ ಧ್ಯಾನವನ್ನು ಮಾಡಿದ್ರು. ಎಷ್ಟನೇ ವರ್ಷಕ್ಕೆ ಅವರು ಮನೆಯನ್ನು ಬಿಟ್ಟು ಬಂದರು, 30 ವರ್ಷಗಳ ನಂತರ ಅವರು ಮನೆಯನ್ನು ಬಿಟ್ಟು ಬರ್ತಾರೆ, ಸರಿನಾ. ಸೊ ಅದಕ್ಕಾಗಿ ಅವರನ್ನು ನಾವು ಕೇವಲೀನ್ ಎಂದು ಕರೆಯಲಾಗುತ್ತದೆ. ಕೇವಲೀನ್ ಅಂದ್ರೆ ಏನು, ಪರಮಜ್ಞಾನವನ್ನು ಪಡೆದವನು, ಇಡೀ ಜಗತ್ತನ್ನೇ ಬಲ್ಲವನು, ಎಲ್ಲವನ್ನೂ ಕೂಡ ತಿಳಿದುಕೊಂಡವನು ಅಂದಂಗೆ ಅದರ ಅರ್ಥ. ಯಾವುದು ಕೇವಲೀನ್ ಅಂದರೆ ಅದರ ಅರ್ಥ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ. ಹಾಗೆ ಅವರು ಕೈವಲ್ಯ ಪ್ರಾಪ್ತಿಗಾಗಿ, ಕೇವಲೀನ್ ಅನ್ನಿಸ್ಕೊಳ್ಳುವುದಕ್ಕಾಗಿ ವೈಶಾಲಿ ಬಳಿಯ ಜಾಂಬಿಕಾ ಗ್ರಾಮದಲ್ಲಿರುವ ರುಜುಪಾಲಿಕಾ ಅಥವಾ ಈ ರುಜುಕಾಲ ನದಿಯ ದಡದಲ್ಲಿರುವ ಸಾಲು ಮರದ ಕೆಳಗೆ ಕುಳಿತು
ತಪಸ್ಸನ್ನು ಮಾಡಿದರು. ಸರಿನಾ? ಇವರಿಗೆ ಎಲ್ಲಿ ಜ್ಞಾನೋದಯ ಆಯಿತು? ಯಾವ ಒಂದು ನದಿಯ ಪಕ್ಕ ಜ್ಞಾನೋದಯ ಆಯಿತು ಅಂತ ಕೇಳ್ತಾನೆ. ಈ ಋಜುಪಾಲಿಕಾ ಅಂತ ಒಂದು ನದಿ ಬರುತ್ತೆ. ಬುದ್ಧನಿಗೆ ಎಲ್ಲಿ ಜ್ಞಾನೋದಯ ಆಯಿತು ಹೇಳ್ಬೋದಾ? ನಿರಂಜನ ನದಿ, ಅಥವಾ ಇವಾಗ ಪ್ರಸ್ತುತ ಆ ನದಿಗೆ ಏನಂತ ಕರಿತೀವಿ ನಾವು? ಫಲ್ಗು ನದಿ ಅಂತ ಕರಿತೀವಿ. ಸರಿನಾ? ಸೊ ಈ ಫಲ್ಗು ನದಿ ಅಥವಾ ನಿರಂಜನ ನದಿಯ ಕೆಳಗಡೆ ನಿಮಗೆ ಬೌದ್ಧ ಧರ್ಮದ ಈ ಗೌತಮ ಬುದ್ಧ ಅವರಿಗೆ ಜ್ಞಾನೋದಯ ಆದರೆ, ಈ ರಿಜುಪಾಲಿಕ ಎನ್ನುವ ನದಿಯ ಬಳಿ, ಸರಿನಾ, ಈ ರಿಜುಪಾಲಿಕ ನದಿ ಈ ಜಾಂಬಿಕಾ ಗ್ರಾಮದಲ್ಲಿರುವ ರಿಜುಪಾಲಕ ನದಿಯ ಬಳಿ ಸಾಲ್ ಮರದ ಕೆಳಗೆ ಕುಳಿತು ಇವರಿಗೆ ಜ್ಞಾನೋದಯ ಆಗ್ತದೆ. ಅವರಿಗೆ ಅರಳಿ ಮರದ ಕೆಳಗಡೆ ಕುಂತು ಜ್ಞಾನೋದಯ ಆದರೆ, ಇವರಿಗೆ ಸಾಲ್ ಮರದ ಕೆಳಗಡೆ ಕುಂತು ಜ್ಞಾನೋದಯ ಆಗ್ತದೆ. ಯಾಕೆ ಕಂಪೇರ್ ಮಾಡಿ ಅವ್ರದ್ದು ಹೇಳಿದ್ದೀರಾ ಸರ್, ಮತ್ತೆ ಯಾಕೆ ಹೇಳ್ತಾ ಇದ್ದೀರಾ ಅಂದರೆ ಇಂಟ್ರೆಸ್ಟ್ ಬರುತ್ತೆ. ಇನ್ನೊಂದು ಏನಂದರೆ ಕಂಪೇರ್ ಮಾಡಿ ಓದುವಾಗ ನಮ್ಗೆ ಹೇಗಂದರೆ ನೆನಪು ಉಳಿತದೆ ಅಷ್ಟೇ, ಏನಿಲ್ಲ. ಸರಿನಾ? ಸೊ ನೆನಪು ಉಳಿಯೋ ಸಲುವಾಗಿ ಅಷ್ಟೇನೋ ಪ್ರತಿ ಬಾರಿ ಅದನ್ನು ಕೂಡ ಇದನ್ನು ಕೂಡ ಹೇಳ್ತಾ ಇದ್ದೀನಿ. ಎಲ್ಲಿ ಕಂಪೇರ್ ಮಾಡಬೇಕಲ್ವಾ, ಎಲ್ಲಿ ಡಾಟ್ಗಳನ್ನು ಕನೆಕ್ಟ್ ಮಾಡಬೇಕಲ್ವಾ, ಸೊ ಅಲ್ಲಿ ಕನೆಕ್ಟ್ ಮಾಡಬೇಕು. ಎಲ್ಲಿ ಎಮೋಷನ್ಗಳನ್ನು ಕನೆಕ್ಟ್ ಮಾಡಬೇಕಲ್ವಾ, ಅಲ್ಲಿ ಕನೆಕ್ಟ್ ಮಾಡಬೇಕು. ಎಲ್ಲಿ ಎಮೋಷನ್ಗಳನ್ನು ಬಿಟ್ಟು ಬಿಡಬೇಕಲ್ವಾ, ಅಲ್ಲಿ ಬಿಟ್ಟು ಬಿಡಬೇಕು. ಯಾಕಂದರೆ ನೆನಪು ಉಳಿತದೆ ನಮಗೆ ಅಷ್ಟೇ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ಅವರನ್ನು ಜೀನ ಎಂದು ಕರೆಯಲಾಗುತ್ತಿತ್ತು. ಸರಿನಾ? ಸೊ ಜೀನ ಅಂದರೆ ಏನು? ಇಂದ್ರಿಯಗಳನ್ನು ಗೆದ್ದವನು ಎಂದರ್ಥ. ಸರಿನಾ? ಜೀನ ಅಂತ ಕರೆಯಲಾಗ್ತದೆ. ಯಾರನ್ನ? ಈ ಮಹಾವೀರರನ್ನು, ವರ್ಧಮಾನ ಮಹಾವೀರರನ್ನು ಜೀನ ಎಂದು ಕರೆಯಲಾಗ್ತದೆ. ಸೊ ಕೇವಲಿನ ಅಂತ ಕರೆದರು. ಯಾಕೆ? ಅವರು ಪರಮಜ್ಞಾನವನ್ನು ಹೊಂದಿದರು. ಸೊ ಅದಕ್ಕೆ ಅವರನ್ನು ಕೇವಲಿನ ಅಂತ ಕರೆದರು. ಹಾಗೆ ಅವರು ಜೀನ ಅಂತ ಕೂಡ ಕರೆಸ್ಕೋತಾರೆ. ಯಾಕೆ ಜೀನ ಅಂತ ಕರೆಸ್ಕೋತಾರೆ? ಇಂದ್ರಿಯಗಳನ್ನು ಗೆದ್ದಿರ್ತಾರೆ. ಯಾರು? ಈ ವರ್ಧಮಾನ ಮಹಾವೀರರು ಇಂದ್ರಿಯಗಳನ್ನು, ತಮ್ಮ ಪಂಚೇಂದ್ರಿಯಗಳನ್ನೇ ಗೆದ್ದಿದ್ದಾರೆ. ಸೊ ಅದಕ್ಕೆ ಇವರನ್ನು ನಾವು ಏನಂತ ಕರಿತೀವಿ ಅಂದರೆ ಜೀನಾ ಅಂತ ಕರಿತೀವಿ. ಸರಿನಾ? ಹಾಗೆ ಇವರನ್ನು ನಾವು ಜೀನಾ ಅಂತ ಕರೆದ್ರೆ ಇವರ ಅನುಯಾಯಿಗಳನ್ನು ನಾವು ಜೈನರು ಅಂತ ಕರಿತೀವಿ. ಸರಿನಾ? ಸೊ ಜೈನರು ಅಂತ ಕರಿತೀವಿ. ಜೈನರು ಅಂದರೆ ಏನು? ಅವರು ಕೂಡ ಇಂದ್ರಿಯಗಳನ್ನು ಗೆದ್ದವರು ಅಂದಾಗೆ ಅದರ ಅರ್ಥ. ಸರಿನಾ? ಸೊ ಅದಕ್ಕೆ ನೀವು ಜೈನರು ಅಂತ ಕೆಲವೊಬ್ಬರಿಗೆ ಮಾತ್ರ, ಯಾಕಂದರೆ ಕೆಲವೊಬ್ಬರು ಕಮ್ಯುನಿಟಿಯವರು ಇರ್ತಾರಲ್ವ, ಜೈನ ಕಮ್ಯುನಿಟಿಯವರು ಇರ್ತಾರಲ್ವ. ಸೊ ಅವರು ನೀವೇನಾದರೂ ಕೆಲವೊಂದು ಚಿಕ್ಕ ಪುಟ್ಟ ಮಿಸ್ಟೇಕ್ ಮಾಡುವಾಗಲೂ ಕೂಡ ಆ ಜೀನ ಅನ್ನುವ ಮೀನಿಂಗ್ ಏನಿದೆ ಅಂತ ತಿಳ್ಕೊಳ್ಳಿ. ಓಕೆ? ಸೊ ಅವಾಗ ತಪ್ಪು ಮಾಡಬೇಕು ಅಂತ ಮನಸ್ಸಲ್ಲೂ ಕೂಡ ಬರೋದಿಲ್ಲ. ಸರಿಯಾ? ಸೊ ಜೈನ ಅಂತಂದರೆ ಇಂದ್ರಿಯಗಳನ್ನು ಗೆದ್ದವನು, ಪಂಚೇಂದ್ರಿಯಗಳನ್ನು ಗೆದ್ದವನು, ಅವನ ಶಿಷ್ಯರನ್ನು, ಅವನ ಅನುಯಾಯಿಗಳನ್ನು ನಾವು ಏನಂತ ಕರಿತೀವಿ? ಜೈನರು ಅಂತ ಕರಿತೀವಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಅವರು ತಮ್ಮ ನಂಬಿಕೆಯನ್ನು, ತಮ್ಮ ಧರ್ಮವನ್ನು ಪ್ರಚಾರ ಮಾಡಲು ಪಾವಾಪುರಿಯಲ್ಲಿ ಜೈನ ಸಂಘವನ್ನು ಸ್ಥಾಪಿಸಿದರು. ಎಲ್ಲಿ ಅವರು ಜೈನ ಸಂಘವನ್ನು ಸ್ಥಾಪಿಸಿದರು ಅಂತ ಕೇಳ್ತಾರೆ. ಪಾವಾಪುರಿಯಲ್ಲಿ ಅವರು ಜೈನ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಯಾರು? ಈ ವರ್ಧಮಾನ ಮಹಾವೀರರು. ಸರಿನಾ? ಹಾಗೆ ಇವರು ಎಷ್ಟರಲ್ಲಿ ನಿಧನ ಆದರು? ಹುಟ್ಟಿದ ಎಷ್ಟರಲ್ಲಿ? 599 BC ಯಲ್ಲಿ, ಬಿಫೋರ್ ಕ್ರಿಸ್ತ, ಮೀನ್ಸ್ ಅದು ಕ್ರಿಸ್ತ ಪೂರ್ವದಲ್ಲಿ. ಹಾಗೆ ಇವರು ಡೆತ್ ಆಗಿದ್ದಾವಾಗ 468 BC ಯಲ್ಲಿ ಇವರು ಡೆತ್ ಆಗ್ತಾರೆ. ಸರಿನಾ? 468 BC 72ನೇ ವಯಸ್ಸಿನಲ್ಲಿ ಇವರು ಪಾವಾಪುರಿಯಲ್ಲಿ ನಿಧನರಾಗ್ತಾರೆ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಕೇಳ್ತಾನೆ ಎಷ್ಟನೇ ವಯಸ್ಸಿನಲ್ಲಿ ನಿಧನರಾದರು ಅಂತ? 72ನೇ ವಯಸ್ಸಿನಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ಈ ಪಂಚಶೀಲ ತತ್ವಗಳು ಅಂತ ಬರುತ್ತೆ. ಯಾವ ಧರ್ಮದಲ್ಲಿ? ಈ ಜೈನ ಧರ್ಮದಲ್ಲಿ 5 ಪಂಚಶೀಲ, 5 ತತ್ವಗಳು ಬರ್ತವೆ. ಆ 5 ತತ್ವಗಳು ಯಾವುದು? ಅಹಿಂಸೆ. ಅಹಿಂಸೆ ಅಂದರೆ ಏನು? ಜೀವಿಗಳಿಗೆ ಹಾನಿ ಮಾಡಬಾರ್ದು. ಯಾವುದೇ ಆಗಲಿ ಒಂದು ಜೀವಿನ ನೀನು ಕೊಲ್ಲಬೇಡ, ಕೊಂದರೆ ನಿನಗೆ ಪಾಪ ಬರ್ತದೆ ಮಗನೇ ಅಂತ ಹೇಳ್ತದೆ. ಯಾವುದು ಒಂದು ತತ್ವ? ಈ ಅಹಿಂಸೆ ಅನ್ನುವ ತತ್ವ. ಸರಿನಾ? ಸೊ ಜೀವಿಗಳಿಗೆ ಹಾನಿ ಮಾಡಬಾರ್ದು ಅಂತ ಹೇಳೋದು. ನಾನ್ ವೆಜು ಒಳ್ಳೆಯದಲ್ಲ, ಒಂದು ಜೀವಿಗೆ ಕೊಂದು ನೀನು ಬದುಕೋದು ತಪ್ಪಿದೆ ಅಂತ ಹೇಳ್ತದೆ. ಯಾವುದು? ಈ ಅಹಿಂಸಾ ತತ್ವ. ಹಾಗೆ ಸತ್ಯ ಅನ್ನೋದೊಂದು 2ನೇ ತತ್ವ. ಈ ಸತ್ಯ ತತ್ವ ಏನು ಹೇಳುತ್ತೆ? ಸತ್ಯವನ್ನೇ ಮಾತಾಡು, ಜೀವ ಹೋದರೆ ಹೋಗಲಿ, ಸತ್ಯ ಹೇಳೇ ಸಾಯಿನಿ ಅಂತ ಹೇಳ್ತದೆ. ಯಾವುದು? ಈ 2ನೇ ತತ್ವ. ಪಂಚಶೀಲ ತತ್ವದಲ್ಲಿ 2ನೇ ತತ್ವ ಸತ್ಯ ಹೇಳು ಅಂತ ಹೇಳ್ತದೆ. 3ನೇದು ಆಸ್ತೇಯ ಅಂತ ಹೇಳ್ತದೆ. ಆಸ್ತಿ ಅಂದರೆ ಏನು? ಕಳ್ತನ ಮಾಡಬೇಡ, ಮತ್ತೊಬ್ಬರಿಗೆ ಮೋಸ ಮಾಡಬೇಡ ಅಂತ ಹೇಳೋದು ಯಾವುದು? ಕಳ್ತನ ಮಾಡಬೇಡ ಅಂತ ಹೇಳೋದು ಒಂದು ನಿಮಗೆ ತತ್ವ ಯಾವುದು ಅಂದರೆ ಆಸ್ತೇಯ. ಸರಿನಾ? ಸೊ ಇಲ್ಲಿ ನಿಮಗೆ ಅಹಿಂಸಾ ಸತ್ಯ ಕೇಳೋದು ಸ್ವಲ್ಪ ಡೌಟು, ಬಟ್ ಆಸ್ತೇಯ ಮತ್ತು ಅಪರಿಗ್ರಹದ ಮೀನಿಂಗ್ ಕೇಳೋದು ಜಾಸ್ತಿ ಇದೆ. ಯಾಕಂದರೆ ಆಸ್ತೇಯ ಮತ್ತು ಅಪರಿಗ್ರಹ ಅನ್ನೋದ್ರ ಮೀನಿಂಗು ಆ ವರ್ಡಲ್ಲೇ ಇಲ್ಲ. ಸೊ ಅದಕ್ಕೆ ಅದರದ್ದು ಮೀನಿಂಗ್ ಕೇಳೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇದೆ, ನೋಡ್ಕೊಳ್ಳಿ. ಸೊ ಆಸ್ತೇಯ ಅಂದರೆ ಏನು ಅಂದರೆ ಕಳ್ಳತನ ಮಾಡದೇ ಇರುವುದು. ಕಳ್ಳತನ ಮಾಡಿದ್ರೆ ಆಸ್ತಿ ಹೆಚ್ಚಾಗ್ತದೆ. ಸೊ ಅದಕ್ಕೆ ನೀವು ಆಸ್ತೇಯ ಅಂತ ನೆನ್ಪಿಟ್ಕೋಬಹುದು. ಆ್ಯಂಡ್ ದೆನ್ ಅಪರಿಗ್ರಹ ಅಂತ ಹೇಳ್ತದೆ. ಅಪರಿಗ್ರಹ ಅಂದರೆ ಏನು ಅಂದರೆ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳದಿರುವುದು. ಆಸ್ತಿಯನ್ನು ಜಾಸ್ತಿ ಆಸ್ತಿ ಮಾಡಬೇಡ, ನಿನಗೆ ಎಷ್ಟು ಅವಶ್ಯಕತೆ ಇದೆಯಲ್ವಾ ಅಷ್ಟಿರು, ಸಾಕು, ಇರು, ಆರಾಮ್ ಖುಷಿಯಾಗಿರು, ಫುಲ್ ಇದ್ರನ್ನ ದಿಲ್ದಾರಾಗಿ ಬದುಕು, ಟೂರ್ ಮಾಡು, ಎಲ್ಲಿ ಬೇಕಾದ್ರೆ ತಿರುಗಾಡು, ಆರಾಮಾಗಿ ನೀವು ಅಂತ ಸಾಯಿ. ಯಾಕಷ್ಟು ಆಸ್ತಿ ಮಾಡಿಡ್ತಿ? ಏನು ಹೊಳ್ಳಿ ಬರ್ತೀಯಾ ಹುಟ್ಟಿ? ಇಲ್ಲ, ಅದನ್ನು ಅನುಭವಿಸೋಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಅಪರಿಗ್ರಹನ ಆಗು ನೀನು ಅಂತ ಹೇಳ್ತದೆ. ಯಾವುದು? ಈ ಪಂಚಶೀಲ ತತ್ವಗಳಲ್ಲಿ 4ನೇ ತತ್ವ. ಹಾಗೆ 5ನೇ ತತ್ವ ನಿಮಗೆ ಇನ್ನೊಂದು ಗೊತ್ತಿರಲಿ. ಈ 4 ತತ್ವಗಳೇನಿದಾವಲ್ವಾ, ಈ 4 ತತ್ವಗಳು, ಈ ಮೊದಲ 4 ತತ್ವಗಳು ಪಾರ್ಶ್ವನಾಥರು ನೀಡ್ತಾರೆ. ಕೇಳ್ತಾನೆ ನಿಮಗೆ, ಮೊದಲ 4 ತತ್ವಗಳು ಯಾರು ನೀಡಿದ್ದಾರೆ ಅಂತ? ಪಾರ್ಶ್ವನಾಥರು ಈ 4 ತತ್ವಗಳನ್ನು ನೀಡ್ತಾರೆ. ಹಾಗೆ ಈ 5ನೇ ತತ್ವವನ್ನು ಜಾಸ್ತಿ
ಉದ್ಘೋದ್ರಿಯಿಂದ ಹೇಳಿದವರು ಯಾರು ಅಂದರೆ ಈ ವರ್ಧಮಾನ ಮಹಾವೀರರು, ಸರಿನಾ. ವರ್ಧಮಾನ ಮಹಾವೀರರು ಏನು ಹೇಳ್ತಾರೆ, ಬ್ರಹ್ಮಚರ್ಯ ಕಾಪಾಡ್ಕೊ ನೀನು, ಬ್ರಹ್ಮಚರ್ಯನಾಗು ನೀನು ಅಂತ ಹೇಳ್ತಾರೆ. ನಾಟ್ ಜಸ್ಟ್ ಅನ್ಮ್ಯಾರಿಡ್ ಅಲ್ಲ, ಅನ್ಮ್ಯಾರಿಡ್ ಮೀನಿಂಗೇ ಬೇರೆ, ಬ್ರಹ್ಮಚರ್ಯ ಮೀನಿಂಗೇ ಬೇರೆ, ಬ್ಯಾಚುಲರೇ ಬೇರೆ, ಅನ್ಮ್ಯಾರಿಡೇ ಬೇರೆ, ಸರಿನಾ. ಸೊ ನೀನೇನು ಆಗು ಅಂದರೆ ಬ್ರಹ್ಮಚರ್ಯನಾಗು, ಬ್ರಹ್ಮಚರ್ಯವನ್ನು ಕಾಪಾಡಿಕೋ, ನಿನಗೆ ಎಲ್ಲವೂ ಕೂಡ ಎನ್ಲೈಟ್ಮೆಂಟ್ ಸಿಗ್ತದೆ ಅಂತ ಹೇಳ್ತಾರೆ. ಯಾರು, ವರ್ಧಮಾನ ಮಹಾವೀರರು. ವರ್ಧಮಾನ ಮಹಾವೀರರ ತತ್ವಗಳೆಷ್ಟು ಅಂದರೆ 5 ತತ್ವಗಳು. ಸೊ ಇವು 4 ಕೂಡ ಅವರು ರಿಪೀಟ್ ಮಾಡ್ತಾರೆ, ಪ್ಲಸ್ ಇದು ಒಂದು ಹೇಳ್ತಾರೆ ಅವರು, ಯಾರು, ವರ್ಧಮಾನ ಮಹಾವೀರರು. ಬಟ್ ಈ ಪಾರ್ಶ್ವನಾಥರು ಹಾಗಲ್ಲ, ಈ ಬ್ರಹ್ಮಚರ್ಯದ ಬಗ್ಗೆ ಅವ್ರು ಮಾತಾಡೋದೇ ಇಲ್ಲ, ಓನ್ಲಿ 4 ತತ್ವಗಳ ಬಗ್ಗೆ ಮಾತ್ರ ಹೇಳ್ತಾರೆ. ಸೊ ಅದಕ್ಕೆ ಕೇಳ್ತಾನೆ 5ನೇ ತತ್ವವಾದ ಬ್ರಹ್ಮಚರ್ಯ ತತ್ವವನ್ನು ಹೇಳಿದವರು ಯಾರು ಅಂತ ಕೇಳ್ತಾನೆ. ವರ್ಧಮಾನ ಮಹಾವೀರರು 5ನೇ ತತ್ವವಾದ ಬ್ರಹ್ಮಚರ್ಯ ತತ್ವವನ್ನು ಹೇಳಿದ್ದಾರೆ. ಆ್ಯಂಡ್ ದೆನ್ ಇವುಗಳನ್ನು ನಾವು ಏನಂತ ಕರಿತೀವಿ, 5 ಕಾರ್ಡಿನಲ್ ಸತ್ಯಗಳೆಂದು ಕರೀತೀವಿ. ಕ್ರಮವಾಗಿ ಸನ್ಯಾಸಿಗಳಿಗೆ ಪಂಚ ಮಹಾವೃತಗಳು ಮತ್ತು ಸಾಮಾನ್ಯ ಜನರಿಗೆ ಪಂಚ ಅನುವೃತಗಳು ಎಂದು ಕರೆಯಲಾಗುತ್ತದೆ. ಯಾವುಗಳಿಗೆ, ಈ 5 ಪಂಚಶೀಲ ತತ್ವಗಳಿಗೆ, ಸರಿನಾ. ಸೊ ಸನ್ಯಾಸಿಗಳಿಗೆ ನಾವು ಮಹಾವೃತಗಳು ಅಂತ ಕರೆದ್ರೆ ಈ 5ಕ್ಕೆ, ಹಾಗೆ ಈ ನಮ್ಮ ನಾರ್ಮಲ್ ಜನರಿಗೆ, ನನ್ನಂಥವರಿಗೆ ಹಾಗೆ ನಿಮ್ಮಂಥವರಿಗೆ ಏನಂತ ಕರಿತೀವಿ ಇದನ್ನು ನಾವು ಅಂದರೆ ಪಂಚ ಅನುವೃತಗಳು ಅಂತ ಕರಿತೀವಿ, ಸರಿನಾ. ಸೊ ನಮ್ಮದು ಒಂದು ನೆನಪಿಟ್ಕೊಳ್ಳಿ ನೀವು, ನನಗಿದು ಅಪ್ಲೈ ಆಗುತ್ತೆ ನೋಡಪ್ಪ, ಅನುವೃತ ಅನ್ನೋದು ನನಗೆ ಅಪ್ಲೈ ಆಗುತ್ತೆ ಅಂತ ನೀವು ಏನಾದರೂ ನೆನಪಿಟ್ಕೊಂಡ್ರೆ, ಈ ಮಹಾವೃತ ಅನ್ನೋದು ಸನ್ಯಾಸಿಗೆ ಅನ್ವಯ ಆಗುತ್ತೆ ಅಂತ ನಿಮಗೆ ಎಕ್ಸಾಮಲ್ಲಿ ಗೊತ್ತಾಗೇ ಆಗುತ್ತೆ, ಸರಿನಾ. ಸೊ ಅದಕ್ಕೆ ಗೊತ್ತಿಟ್ಕೊಳ್ಳಿ, ನೆನಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ಈ ಜೈನ ಧರ್ಮದಲ್ಲಿ 3 ರತ್ನಗಳು ಬರ್ತವೆ, 3 ರತ್ನಗಳು ಬರ್ತವೆ. ಸೊ ಆ ರತ್ನಗಳು ಯಾವುದು, ಒಂದು ಸಮ್ಯಕ ಜ್ಞಾನ, ಒಳ್ಳೆಯ ಜ್ಞಾನವನ್ನು ಪಡಿ, ಒಳ್ಳೆಯ ವಿಚಾರವನ್ನು ಮಾಡು, ಒಳ್ಳೆಯ ಕರ್ಮವನ್ನು ನೀನು ಹೊಂದುತ್ತೀಯಾ ಅಂತ, ಸರಿನಾ. ಕರ್ಮವನ್ನು ಕೂಡ ಒಳ್ಳೆಯದು ಮಾಡು ಅಂತ ಹೇಳ್ತದೆ. ರೈಟ್ ಫೇತ್, ರೈಟ್ ನಾಲೆಡ್ಜ್ ಆ್ಯಂಡ್ ರೈಟ್ ಕಂಡಕ್ಟ್ ಬಗ್ಗೆ ಹೇಳುವ ಒಂದು 3 ರತ್ನಗಳು ಈ ಜೈನ ಧರ್ಮದಲ್ಲಿ ಇದ್ದಾವೆ, ಸರಿನಾ. ಗೊತ್ತಿರಲಿ ನಿಮಗೆ, ಸಮ್ಯಕ ಜ್ಞಾನ, ಸಮ್ಯಕ ವಿಚಾರ, ಸಮ್ಯಕ ಕರ್ಮ ಅಂತ ಬರುತ್ತೆ. ಈ 3 ಕೂಡ ಜೈನ ಧರ್ಮದ 3 ರತ್ನಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಈ ಜೈನ ಧರ್ಮದ ಬಗ್ಗೆ ಕೆಲವೊಂದು ಹೇಳಿಕೆ ವಹಿಸ್ಕೊಡ್ತಾನೆ ನಿಮಗೆ. ಈ ಕೆಲವೊಂದು ನೀವು CHSL ಎಕ್ಸಾಮಲ್ಲಿ ಮತ್ತು ಈ NTPC ಆದರೂ ಕೂಡ ಕೆಲವೊಂದು ಹೇಳಿಕೆ ವಹಿಸಲಿ, ಇದರಲ್ಲಿ ಯಾವುದಲ್ಲ ಜೈನ ಧರ್ಮದ ಬಗ್ಗೆ ಈ ಕೆಳಗಿನ ಯಾವ ಒಂದು ಆಪ್ಷನ್ನು ಉಲ್ಲೇಖ ಕರೆಕ್ಟ್ ಆಗಿಲ್ಲ ಅಂತ ಕೇಳ್ತಾನೆ ನಿಮಗೆ. ಸೊ 4 ನಿಮಗೆ 3 ಗೊತ್ತಿದ್ರೆ ಈ 4ನೇದು ನಿಮಗೆ ತಪ್ಪು ಅಂತ ಗೊತ್ತಾಗುತ್ತೆ. ಆ 3 ಏನೇನು ಆಗಬೇಕು ಅಂದರೆ ಈ ಪಾಯಿಂಟ್ಸಲ್ಲಿ ಏನಿದಾವೆ ಗೊತ್ತಾ, ಇದು ಸರಿಯಾದ ಉತ್ತರ ಆಗುತ್ತೆ. ಯಾವುದು, ಅವರು ಜೈನ ಧರ್ಮದಲ್ಲಿ ಕಲ್ಲು, ಬಂಡೆ, ನೀರು ಇತ್ಯಾದಿಗಳಲ್ಲಿಯೂ ಕೂಡ ಆತ್ಮಗಳು ಎಲ್ಲೆಲ್ಲೂ ಇರುತ್ತವೆ ಎಂದು ಜೈನ ಧರ್ಮ ಹೇಳುತ್ತದೆ. ಸೊ ಕಲ್ಲಿನಲ್ಲೂ ಕೂಡ ಆತ್ಮವಿದೆ, ಬಂಡೆಯಲ್ಲೂ ಕೂಡ ಆತ್ಮವಿದೆ, ಮಣ್ಣಿನಲ್ಲೂ ಕೂಡ ಆತ್ಮವಿದೆ, ನೀರಿನಲ್ಲೂ ಕೂಡ ಆತ್ಮವಿದೆ ಅಂತ ಹೇಳೋರು ಯಾರು ಅಂದರೆ ಜೈನ ಧರ್ಮದಲ್ಲಿ ಹೇಳ್ತದೆ. ಸೊ ಜೈನ ಧರ್ಮದಲ್ಲಿ ಹೀಗೆಲ್ಲ ಹೇಳ್ತದಾ ಅಂತ ಕೇಳಿದಾಗ ಹಿಂಗೆಲ್ಲ ಹೇಳಿರಲ್ಲ ಅಂತ ಹೇಳಿ ನಾವೇ ಒಂದು ಊಹೆ ಮಾಡ್ಕೊಂಡು ಅಲ್ಲಿ ತಪ್ಪು ಅಂತ ಹಾಕಬಾರ್ದಲ್ಲ. ಓಕೆ, ಸೊ ಹಿಂಗೆಲ್ಲ ಹೇಳ್ತದೆ ಯಾವುದು, ಜೈನ ಧರ್ಮ, ಸರಿನಾ. ಹಾಗೆ ಜೈನ ಧರ್ಮದ ತತ್ವಶಾಸ್ತ್ರವನ್ನು ಸಾಧ್ವಾದ ಎಂದು ಕರೆಯಲಾಗುತ್ತದೆ. ಓಕೆ, ಸೊ ಸಾಧ್ವಾದ ಅಂತ ಎದಕ್ಕೆ ಕರಿತೀವಿ ಅಂದರೆ ನಾವು ಜೈನ ಧರ್ಮದ ತತ್ವಶಾಸ್ತ್ರವನ್ನು ನಾವು ಸಾಧ್ವಾದ ಅಂತ ಕರಿತೀವಿ, ಸರಿನಾ. ಸೊ ಸಾಧ್ವಾದ ಅಂತ ನಾವು ಎದಕ್ಕೆ ಕರಿತೀವಿ, ಈ ಜೈನ ಧರ್ಮದ ಶಾಸ್ತ್ರವನ್ನು ನಾವು ಸಾಧ್ವಾದ ಅಂತ ಕರಿತೀವಿ. ಇದರ ಅರ್ಥ ಅಕ್ಷರ ಸಹ ಇರಬಹುದಾದ ಸಿದ್ಧಾಂತ ಎಂದಂಗೆ, ಸರಿನಾ. ಸೊ ಇರಬಹುದಾದ ಸಿದ್ಧಾಂತ ಅಂದ್ರೆ ಏನು ಅಂದರೆ ಸಾಧ್ವಾದ ಅಂತ ಕರಿತೀವಿ. ಒಂದು ಪ್ರಶ್ನೆಗೆ ಸಂಪೂರ್ಣ ಉತ್ತರವಿಲ್ಲ ಎಂದು ಅದು ಹೇಳುತ್ತದೆ, ಯಾವುದು, ಸಾಧ್ವಾದ ಎಂದರೆ, ಸರಿನಾ. ಹಾಗೆ ಜೈನ ಧರ್ಮವು ದೇವರನ್ನು ನಂಬಲಿಲ್ಲ, ಸರಿನಾ. ಸೊ ಜೈನ ಧರ್ಮ ಏನಿದೆ ಅಲ್ವಾ, ಅದು ದೇವರನ್ನು ನಂಬಲೇ ಇಲ್ಲ. ಸರ್ ಹಾಗಾದರೆ ಈ ವರ್ಧಮಾನ ಮಹಾವೀರರ ದೇವರಲ್ವಾ? ಅಲ್ಲ, ದೇವರಲ್ಲ, ಅವರೊಬ್ಬರು ನಿಮಗೆ ತೀರ್ಥಂಕರರು ಅಂತ ಬರ್ತಾರೆ. ಸೊ ಅವರಾದರೂ ಕೂಡ ಇವಾಗ ನಾನು ಹೇಳಲ್ಲ, ಇದು ಜೈನ ಧರ್ಮದವರೇ ಅವರನ್ನು ತೀರ್ಥಂಕರೆಂದೇ ಪೂಜೆ ಮಾಡ್ತಾರೆ, ದೇವರೆಂದು ಪೂಜೆ ಮಾಡುವುದಿಲ್ಲ, ತೀರ್ಥಂಕರರೆಂದೇ ಪೂಜೆ ಮಾಡ್ತಾರೆ. ಹಾಗೆ ಇವರನ್ನು ನಾವು ದೇವರೆಂದು ಪೂಜೆ ಮಾಡಿದರೆ ಈ ವರ್ಧಮಾನ ಮಹಾವೀರರಿದ್ದಾರಲ್ವಾ, ಇವರನ್ನು ನಾವು ಜಸ್ಟ್ ದಕ್ಷಿಣ ಭಾರತದಲ್ಲಿ ಮಾತ್ರ ಪೂಜೆ ಮಾಡ್ತಾ ಇರಲಿಲ್ಲ, ಉತ್ತರ ಭಾರತದಲ್ಲೂ ಕೂಡ ಇವರನ್ನೇ ನಾವು ದೇವರಂತ ಪೂಜೆ ಮಾಡಬೇಕಾಗಿತ್ತು. ಅಲ್ಲಿಯೇ ಜನಾಂಗ ಇದೆ ಅಲ್ವಾ, ಸೊ ಜೈನ ಧರ್ಮದ ಇದ್ದಾರಲ್ವಾ, ಸೊ ಅವರು ಇವರನ್ನೇ ದೇವರಂತ ಪೂಜೆ ಮಾಡಬೇಕಾಗಿತ್ತು. ಯಾಕೆ ಅವರು ಪಾರ್ಶ್ವನಾಥರನ್ನು ಪೂಜೆ ಮಾಡ್ತಾರೆ? ಸೊ ಅವರು ತೀರ್ಥಂಕರಲ್ಲಿ ನಂಬಿಕೆ ಹೊಂದಿದ್ದಾರೆ, ಅವರ ವಿಚಾರಗಳಲ್ಲಿ ನಂಬಿಕೆ ಹೊಂದಿದ್ದಾರೆ, ದೇವರಲ್ಲಿ ನಂಬಿಕೆ ಹೊಂದಿಲ್ಲ, ಅವರು ವಿಚಾರಗಳಲ್ಲಿ, ತತ್ವಗಳಲ್ಲಿ ನಂಬಿಕೆ ಹೊಂದಿದ್ದಾರೆ. ಸೊ ಅದಕ್ಕೆ ಈ ದಕ್ಷಿಣ ಭಾರತದಲ್ಲಿ ವರ್ಧಮಾನ ಮಹಾವೀರರ ಅನುಯಾಯಿಗಳು ಜಾಸ್ತಿ ಇದ್ದರೆ, ಉತ್ತರ ಭಾರತದಲ್ಲಿ ನಿಮಗೆ ಯಾರ ಅನುಯಾಯಿಗಳು ಜಾಸ್ತಿ ಕಂಡುಬರ್ತಾರೆ ಅಂದರೆ 23ನೇ ತೀರ್ಥಂಕರರಾದ ಪಾರ್ಶ್ವನಾಥರ ಅನುಯಾಯಿಗಳು ನಿಮ್ಗೆ ಕಂಡುಬರ್ತಾರೆ, ಸರಿನಾ. ಸೊ ಇದು ಡಿಫ್ರೆನ್ಸಲ್ಲಿ. ಸೊ ಅದಕ್ಕೆ ಅವರು ದೇವರನ್ನು ನಂಬೋದಿಲ್ಲ, ಯಾರು, ಜೈನ ಧರ್ಮದವರು. ಸರ್ ಅವರು ಕೈ ಮುಗಿತಾರಲ್ಲ ಸರ್? ಹೌದು ಸರ್, ಕೈ ಮುಗಿತಾರೆ, ದೇವ್ರ ಮುಗಿಗೆ ಕೈ ಮುಗಿತಾರೆ. ಅವರು ಹಿಂದೂ ದೇವರಿಗೆ ಕೂಡ ಕೈ ಮುಗಿತಾರೆ, ಹಾಗೆ ತಮ್ಮ ತೀರ್ಥಂಕರಿಗೆ ಕೂಡ ಅವ್ರು ಕೈ ಮುಗಿತಾರೆ, ಸರಿನಾ. ಆ್ಯಂಡ್ ದೆನ್
ಸಲ್ಲೇಖನ ಎಂಬುದು ಸಾಂಪ್ರದಾಯಿಕ ಜೈನ ಸಂಪ್ರದಾಯವಾಗಿದ್ದು ಇದರಲ್ಲಿ ವ್ಯಕ್ತಿಯು ಉಪವಾಸದಿಂದ ಸ್ವಯಂ ಪ್ರೇರಿತ ಮರಣವನ್ನು ಸ್ವೀಕರಿಸುತ್ತಾನೆ. ವಾಟ್ ಯು ಮೀನ್ ಬೈ ಸಲ್ಲೇಖನ? ಸಲ್ಲೇಖನ ವೃತ ಅನ್ನೋದು ಜೈನ ಧರ್ಮದಲ್ಲಿ ಬರುತ್ತೆ. ಏನಿ ಸಲ್ಲೇಖನ ವೃತ ಅಂದರೆ ಇವಾಗ ಏನಾದರೂ ನಮಗೆ ದೇಹವನ್ನು ನಾವು ದಂಡಿಸಿ ನಾವು ಏನಾದರೂ ಒಂದು ಸಾಧಿಸಬೇಕಾಗಿತ್ತು, ಎನ್ಲೈಟ್ಮೆಂಟ್ ನಮಗೆ ಪಡ್ಕೊಳ್ಳೋದಿತ್ತು, ದೇವರ ಹತ್ರ ನಾವು ಹೋಗಿ ರೀಚ್ ಆಗಬೇಕು ಇತ್ತು ಅಂದರೆ ಸಲ್ಲೇಖನ ವೃತ ಆಚರಣೆ ಮಾಡ್ತಾರೆ. ಇವಾಗ ನನಗೇನಾದರೂ ಸಲ್ಲೇಖನ ವೃತ ಆಚರಣೆ ಮಾಡಬೇಕು ಅಂದರೆ ನಾನೇನು ಮಾಡ್ತೀನಿ ಗೊತ್ತಾ? ಇವಾಗ ಎಲ್ಲೂ ಕೂಡ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಫಸ್ಟ್ ಹೋಗೋದೇ ನನ್ನ ಮನೆ ಬಿಟ್ಟು ಎಲ್ಲೋ ಒಂದು ಕಾಡಿನಲ್ಲೋ ಅಥವಾ ಒಂದು ಬೆಟ್ಟದಲ್ಲೋ ಹೋಗಿ ವಾಸ ಮಾಡ್ತೀನಿ ನಾನು. ಸೊ ವಾಸ ಮಾಡಿದಾಗ ಏನು ಮಾಡ್ತೀನಿ, ಇವಾಗ 3 ಹೊತ್ತು ಶಿಸ್ತಿನಾಗ ಊಟ ಮಾಡ್ತಿದ್ದೀನಿ. 3 ಹೊತ್ತು ಅಂದ್ಕೊಳ್ಳಿ, 4 ಹೊತ್ತು ಊಟ ಮಾಡ್ತಿದ್ದೀನಿ ಅಂದ್ಕೊಳ್ಳಿ ಇವಾಗ ನಾನು. ಬಟ್ 3 ಹೊತ್ತು ಸುಮ್ಮನೆ ಸ್ವಲ್ಪ ಕ್ಲಾಸಿಗೆ ಇರಲಿ, 3 ಹೊತ್ತು ನಾನು ಊಟ ಮಾಡ್ತಿದ್ದೀನಿ ಇವಾಗ, ಸರಿನಾ? ಸೊ 3 ಹೊತ್ತು ಊಟ ಮಾಡ್ತಿದ್ದೀನಿ. ಇವಾಗ ನಾನು ಸಲ್ಲೇಖನ ವೃತ್ತ ತೊಗೊಂಡೆ, ಎಲ್ಲೋ ಒಂದು ಬೆಟ್ಟದ ಮೇಲೆ ಹೋಗಿ ಇದ್ದೆ, ಯಾವುದೋ ಒಂದು ಗುಹೆ ಕೆಳಗಡೆ ಹೋಗಿದ್ದೆ ನಾನು. ಸೊ ಅಲ್ಲಿ ಹೋಗಿ ನಾನು ಒಬ್ಬನೇ ಇರ್ತೀನಿ, ಸರಿನಾ? ಅಥವಾ ನನ್ನ ಜೊತೆ ಒಂದಿಬ್ಬರು ಇರ್ತಾರೋ, ಯಾರೋ ನನ್ನ ಶಿಷ್ಯರು ಇರ್ತಾರೋ, ಅಥವಾ ನನ್ನ ಗುರುಗಳು ಇರ್ತಾರೆ. ಸೊ ನಾನು ಸಲ್ಲೇಖನ ವೃತ್ತ ತೊಗೊಂಡಿರ್ತೀನಿ. ಅಲ್ಲಿ ಹೋಗಿ ಒಂದು 10 ದಿನ, ಒಂದು 15 ದಿನ, ಸಮ್ ಡೇಸ್ ಏನು ಮಾಡ್ತೀನಿ, 3 ಹೊತ್ತು ಊಟ ಮಾಡ್ತೀನಿ, ಆರಾಮ್ ನಿವಾಂತಿರ್ತೀನಿ. ಅದಾದ ನಂತರ ಒಂದು 15 ದಿನ ಆದ ನಂತರ 3 ಹೊತ್ತಿದ್ದು 2 ಹೊತ್ತು ಊಟ ಇಳಿಸ್ತೀನಿ. 2 ಹೊತ್ತಿಗೆ ಮಾತ್ರ ಊಟ ಮಾಡೋದು. 1 ಹೊತ್ತಿದ್ರೂ ಊಟ ಕ್ಯಾನ್ಸಲ್ ಮಾಡೋದು. ಸೊ ಮುಂದೆ ಇನ್ನೊಂದು 15 ದಿನ ಆದ ನಂತರ 1 ಹೊತ್ತು ಊಟ ಮಾಡೋದು. ಅದಾನಂತರ 1 ಹೊತ್ತು ಊಟ ಮಾಡಿ ಆರಾಮಿದ್ದು ಬಿಡೋದು. ಆ್ಯಂಡ್ ದೆನ್ ಮುಂದೆ ಇನ್ನೊಂದು ಸ್ವಲ್ಪ ಕೆಲವು ದಿನ ಆದ ನಂತರ ಇನ್ನೂ ಕಠಿಣ ಆಗ್ತಾ ಹೋಗುತ್ತೆ ಅದು. ಬರ್ತಾ ಬ್ಲೂ ವೇಲ್ ಗೇಮ್ ನೋಡಿದ್ರೆ ಗೊತ್ತಾ ನೀವು? ಅದನ್ನು ಇದಕ್ಕೆ ಕಂಪೇರ್ ಮಾಡ್ತಾ ಇಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ, ಎಕ್ಸಾಂಪಲ್ ಕೊಡ್ತಿದ್ದೀನಿ. ಓಕೆ, ಸೊ ಯಾಕಂದರೆ ಅದು ಬ್ಲೂ ವೇಲು ಕೆಟ್ಟದ್ದು, ಇದು ಒಳ್ಳೇದಿದೆ. ಯಾಕಂದರೆ ಇದು ಮೋಕ್ಷ ಕೊಡ್ತದೆ ನಮ್ಮ ಜೀವಕ್ಕೆ. ಯಾವುದಕ್ಕೆ? ನಮ್ಮ ದೇಹ ಮತ್ತು ನಮ್ಮ ಆತ್ಮಕ್ಕೆ ಮೋಕ್ಷ ಕೊಡೋದು ಯಾವುದಂದ್ರೆ ಸಲ್ಲೇಖನ ವೃತ್ತ. ಸೊ ಆ ರೀತಿ ಬರ್ತಾ ಕಠಿಣ ಆಗ್ತಾ ಹೋಗಿ ಆ 3 ಹೊತ್ತು ಊಟ ಕೂಡ ಬಿಡ್ತಾರೆ ಅವರು. 3 ಹೊತ್ತು ಊಟ ಬಿಟ್ಟು ಜಸ್ಟ್ ಲಿಕ್ವಿಡ್ ಫುಡ್ ಸೇವನೆ ಮಾಡ್ತಾರೆ. ಲೈಕ್ ಎಳ್ನೀರಾಗಲಿ, ಬೇರೆ ಏನಾದರೂ ಈ ನೀರಿನ ರೀತಿಯಾಗಿರೋದಾಗಲಿ, ಸೊ ಜ್ಯೂಸ್ ಆಗಲಿ, ಆ ರೀತಿ ಸೇವನೆ ಮಾಡ್ತಾರೆ ಕೆಲವೊಂದು ದಿನ. ಆ್ಯಂಡ್ ದೆನ್ ಮುಂದೆ ಅದನ್ನು ಕೂಡ ಬಿಟ್ಟು ಅವಾಗ ದೇಹ ಫುಲ್ ಗಾಳಿಯಿಂದ ಅವರು ಜೀವಿಸ್ತಾ ಇರ್ತಾರೆ. ಸೊ ನೀವು ಆಪ್ತಮಿತ್ರ ಫಿಲ್ಮ್ ನೋಡಿರ್ಬೋದು, ರಾಜ ಇರ್ತಾನೆ ಗೊತ್ತಾ? ಸೊ ಫುಲ್ ಹೆಂಗಂದರೆ ಗಾಳಿಯನ್ನೇ ಆಹಾರ ಮಾಡ್ಕೊಂಡು ಬದುಕ್ತಾ ಇರ್ತಾನೆ. ಸೊ ಆ ರೀತಿ ಬದುಕ್ತಾ ಇರ್ತಾರೆ ಅವರು ಮುಂದೆ. ಸೊ ಆ ರೀತಿ ಬದುಕಿ ಕೆಲವೊಂದು ದಿನ ದೇವ್ರ ಕರೆದ ಅಂದರೆ ಅವಾಗ ಹೋಗಿಬಿಡ್ತಾರೆ. ಸೊ ದೇಹವನ್ನು ತ್ಯಜಿಸಿ ಬಿಡ್ತಾರೆ, ಆತ್ಮವನ್ನು ಪರಮಾತ್ಮನಿಗೆ ಅರ್ಪಿಸಿ ಬಿಡ್ತಾರೆ. ಸೊ ಅದಕ್ಕೆ ನಾವು ಸಲ್ಲೇಖನ ವೃತ ಅಂತ ಕರಿತೀವಿ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಕೇಳ್ತಾನೆ, ಸಲ್ಲೇಖನ ವೃತ ಯಾರು ಮಾಡಿದ್ರು? ಸ್ಪೆಷಲಿ ಚಂದ್ರಗುಪ್ತ ಮೌರ್ಯ. ಓಕೆ, ಸೊ ಈ ಚಂದ್ರಗುಪ್ತ ಮೌರ್ಯ ಏನಿದಾನಲ್ವಾ, ಈ ಚಂದ್ರಗುಪ್ತ ಮೌರ್ಯ ಅವರು ಈ ಸಲ್ಲೇಖನ ವೃತದಿಂದನೇ ಅವರು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ, ಸರಿನಾ? ಸಲ್ಲೇಖನ ವೃತ ಆಚರಿಸಿನೇ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಯಾರು? ಚಂದ್ರಗುಪ್ತ ಮೌರ್ಯ, ಸರಿನಾ? ಕೌಟಿಲ್ಯನ ಶಿಷ್ಯ ಯಾರು? ಚಂದ್ರಗುಪ್ತ ಮೌರ್ಯ. ಆ್ಯಂಡ್ ಜೈನ ಧರ್ಮದ ಪ್ರಕಾರ ಪ್ರತ್ಯಕ್ಷ, ಅನುಮಾನ ಮತ್ತು ತೀರ್ಥಂಕರರ ಮಾತುಗಳು ಎಂಬ 3 ಜ್ಞಾನದ ಮೂಲಗಳಿವೆ. ಸೊ ಎಷ್ಟು ಮೂಲಗಳಿದ್ದಾವೆ ಅಂತ ಕೇಳ್ತಾನೆ. ಓಕೆ, ಸೊ ಟೋಟಲಿ 3 ಮೂಲಗಳಿದ್ದಾವೆ. ಯಾವುದ್ರ ಪ್ರಕಾರ? ಜೈನ ಧರ್ಮದ ಪ್ರಕಾರ ಪ್ರತ್ಯಕ್ಷ, ಇನ್ನೊಂದು ಅನುಮಾನ ಮತ್ತು ತೀರ್ಥಂಕರರ ಮಾತುಗಳು ಅಂತ, ಸರಿನಾ? ಸೊ ಅವ್ರು ತೀರ್ಥಂಕರಿಗೆ ಕೂಡ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ತೀರ್ಥಂಕರ ಮಾತುಗಳು ಕೂಡ ಒಂದು ಅವರ ಮೂಲ ಆಗಿದ್ದಾವೆ ಜೈನ ಧರ್ಮದ ಪ್ರಕಾರ, ಸರಿನಾ? ಆ್ಯಂಡ್ ದೆನ್ ಇನ್ನೊಂದು ನಿಮ್ಗೆ ಗೊತ್ತಾ, ಈ ಜೈನ ಧರ್ಮದ ಸ್ವಲ್ಪ ಒಂದು ಮಾತು ಹೇಳೋದಾದರೆ, ಜೈನ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಂದರೆ, ಅವ್ರು ನಿಮಗೆ ಜೈನ ಧರ್ಮದವರು ಕೃಷಿಯಲ್ಲಿ ಕಾಣ್ಬರಲ್ಲ. ನಿಮಗೆ ಕೃಷಿ ಮಾಡ್ತಾ ಇರಲ್ಲ. ನೀವು ಬೇಕಾದರೆ ನಿಮ್ಮ ಫ್ರೆಂಡ್ಸ್ ಯಾರೋ ಇರ್ತಾರೆ ನೋಡಿ, ನನ್ನ ಫ್ರೆಂಡ್ಸ್ ಇದ್ದಾರೆ, ಬಟ್ ಅವ್ರು ಏನು ಅಂದರೆ ಕೃಷಿ ಮಾಡಲ್ಲ. ಅವ್ರು ಮ್ಯಾಕ್ಸಿಮಮ್ ಏನು ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ ಅವರು. ಯಾಕೆ? ಕೃಷಿ ಮಾಡಿದ್ರೆ ಆ ಕೃಷಿಯಲ್ಲಿ ನೇಗಿಲು ಉಳುವಾಗ, ಏನಾದರೂ ಒಂದು ಮಾಡುವಾಗ ಅಲ್ಲಿ ಕೆಳಗಡೆ ಇರುವ ಪ್ರಾಣಿಗಳನ್ನು ನನ್ನ ಕೈಯಾರಿಂದ ಕೊಂದಂಗೆ ಆಗುತ್ತೆ. ಸೊ ನನ್ನ ಕೈಯಾರೇನೆ ಆ ಜೀವಿಯ ಜೀವವನ್ನು ತೆಗೆದಂಗೆ ಆಗುತ್ತೆ. ಪ್ರಾಣಿ ಹಿಂಸೆ ಮಾಡಬೇಡ ಅಂತ ನನ್ನ ಧರ್ಮದಲ್ಲಿ ಹೇಳಿದೆ, ನನ್ನ ತೀರ್ಥಂಕರ್ ಹೇಳಿದ್ದಾರೆ, ನಾನು ಮಾಡಿದ್ರೆ ತಪ್ಪಾಗುತ್ತೆ ಅನ್ನೋ ಒಂದೇ ಒಂದು ರೀಸನಿಂದ ಅವರು ಈ ಕೃಷಿಯಲ್ಲಿ ಕಂಡು ಬರೋದಿಲ್ಲ. ಜೈನ ಒಂದು ಫ್ರೆಂಡ್ಸ್ ನೋಡಿರ್ಬೋದು ನೀವು, ಜೈನಿಸಮ್ ಇದ್ದಾರೆ ಅಲ್ವಾ, ಸೊ ಅವ್ರು ಕೃಷಿಯಲ್ಲಿ ಕಂಡು ಬರೋದಿಲ್ಲ. ಮ್ಯಾಕ್ಸಿಮಮ್ ವ್ಯಾಪಾರದಲ್ಲೇ ಕಂಡು ಬರ್ತಾರೆ. ಕಿರಾಣಿ ಅಂಗಡಿ ಆದರೂ ಇಟ್ಟಿರ್ತಾರೆ, ಅಥವಾ ಸೈಟುಗಳಾದರೂ ಆಗಿರ್ತಾರೆ, ಸರಿನಾ? ಮೀನ್ಸ್ ಈ ಗೋಲ್ಡ್ ಎಲ್ಲ ಮಾಡ್ತಿರ್ತಾರೆ. ಆ್ಯಂಡ್ ದೆನ್ ಬೇರೆ ಬಟ್ಟೆ ಅಂಗಡಿ ಆದರೂ ಇಟ್ಟಿರ್ತಾರೆ, ಹೋಟೆಲ್ ಆದರೂ ಇಟ್ಟಿರ್ತಾರೆ, ವಾಟ್ ಎವರ್ ಏನಾದರೂ ಇಟ್ಟಿರಲಿ ಅವರು, ಸರಿನಾ? ವ್ಯಾಪಾರನೇ ಮಾಡ್ತಿರ್ತಾರೆ ಅವರು. ಜಾಸ್ತಿ ನಿಮಗೆ ಜೈನಿಸಮ್ ಕಂಡುಬರೋದೇ ಇಲ್ಲ ಅಂದರೆ ಈ ಮಹಾರಾಷ್ಟ್ರದ ಉತ್ತರ ಭಾಗ, ಹಾಗೆ ಈ ಗುಜರಾತ್ನ ಭಾಗದಲ್ಲಿ ಜಾಸ್ತಿ ಕಂಡುಬರ್ತಾರೆ. ಸೀಟುಗಳೆಲ್ಲ ನೀವು ನೋಡಿರ್ಬೋದು, ಸರಿನಾ? ಅವರು ಜೈನಿಸಮೇ ಇರ್ತಾರೆ ಮ್ಯಾಕ್ಸಿಮಮ್ 99% ನೋಡಿ ಬೇಕಾದರೆ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಧರ್ಮ ವಿಸ್ತಾರ ಹೇಗಾಯಿತು, ಈ ಜೈನ ಧರ್ಮದ ವಿಸ್ತಾರ ಹೇಗಾಯಿತು, ಎಲ್ಲ ಕಡೆ ಹೇಗಾಯಿತು ಅಂತ ಕೇಳೋದಾದರೆ, ಈ ಮಹಾವೀರರ ಮರಣದ ನಂತರ ಸುಮಾರು 200 ವರ್ಷಗಳ ನಂತರ ಮಗಧದಲ್ಲಿ ಭೀಕರ ಕ್ಷಾಮ ಉಂಟಾಯಿತು ಎಂದು ನಂಬಲಾಗಿದೆ. ಸೊ ಭೀಕರ ಕ್ಷಾಮ ಉಂಟಾಗ್ತದೆ ಇಲ್ಲಿ ಮಗಧದಲ್ಲಿ. ಮಗಧ ಮೀನ್ಸ್ ಈಗಿನ ಪ್ರಸ್ತುತ ಬಿಹಾರದಲ್ಲಿ. ಆ್ಯಂಡ್ ದೆನ್ ಆ ಸಮಯದಲ್ಲಿ ಚಂದ್ರಗುಪ್ತ ಮೌರ್ಯ ರಾಜನಾಗಿದ್ದನು ಮತ್ತು ಭದ್ರಬಾಹು ಜೈನದ ಸಮುದಾಯದ ಮುಖ್ಯಸ್ಥನಾಗಿದ್ದನು, ಸರಿನಾ? ಸೊ ಚಂದ್ರಗುಪ್ತ ಮೌರ್ಯರು ಆ ಸಮಯದಲ್ಲಿ ಈ ಮಗಧದ ರಾಜನಾಗಿರ್ತಾರೆ, ಮೀನ್ಸ್ ಈ ಪಾಟಲಿಪುತ್ರದ ರಾಜನಾಗಿರ್ತಾರೆ, ಈ ಮೌರ್ಯ ವಂಶದ ರಾಜರಾಗಿರ್ತಾರೆ. ಸೊ ಎಲ್ಲ ಕಡೆ ಕೂಡ ಈ ಕ್ಷಾಮ ಉಂಟಾಯಿತು. ಏನು ಮಾಡೋದು? ಕ್ಷಾಮ ಉಂಟಾಯಿತು ಅಂದರೆ ಜನಗಳಿಗೆ, ದೇವರೇ
ನನ್ನ ರಾಜ್ಯಕ್ಕೆ ಕ್ಷಾಮ ಎಲ್ಲ ಬರಗಾಲ ಇದ್ದಿದ್ದೆಲ್ಲ ನಿವಾರಿಸ್ಬಿಡು, ನನ್ನ ಯಾರು ಸಾಮ್ರಾಜ್ಯದ ಪ್ರಜೆಗಳಿದಾರಲ್ವ ಎಲ್ಲರದು ಕೂಡ ರುಂಡ ಕತ್ತರಿಸಿ ನಿನ್ನ ಕಾಲಿಗೆ ಅರ್ಪಿಸ್ತೀನಿ. ಮಾಡಿದ್ರಾ? ಮಾಡಲಿಲ್ಲ. ಯಾಕೆಂದರೆ ಹೆಮ್ಮೆಯ ದೊರೆಗಳು ನಮ್ಮವರು. ಸೊ ಅದಕ್ಕೆ ನನ್ನ ಪ್ರಾಣ ಕೊಡ್ತೀನಿ, ನನ್ನ ರಾಜ್ಯದಲ್ಲಿ ನೀನು ಕ್ಷಾಮವನ್ನು ಹೋಗಲಾಡಿಸು ದೇವರೇ. ಸೊ ನಾನು ಸಲ್ಲೇಖನ ವ್ರತ ಮಾಡಿ ನನ್ನ ಜೀವವನ್ನು ನಿನಗೆ ಅರ್ಪಿಸ್ತೀನಿ, ನನ್ನ ಸಾಮ್ರಾಜ್ಯದಲ್ಲಿ ಕ್ಷಾಮವನ್ನು ಹೋಗಿಸು ಅಂತ ಇದ್ರೆ ದೇವ್ರಿಗೆ ಬೇಡ್ಕೊಂಡ್ರಿ ಇವರು. ಹಾಗೆ ನೀವು ಅಮೋಘ ವರ್ಷ ನೋಡಿರ್ಬೋದು. ಅಮೋಘ ವರ್ಷನ ಸಮಯದಲ್ಲೂ ಕೂಡ ರಾಷ್ಟ್ರಕೂಟ ದೊರೆ ಅಮೋಘ ವರ್ಷನ ಸಮಯದಲ್ಲೂ ಕೂಡ ತನ್ನ ರಾಜ್ಯದಲ್ಲಿ ಕ್ಷಾಮ ಉಂಟಾಗೋದ್ರಿಂದ ಕೊಲ್ಹಾಪುರದ ಮಹಾಲಕ್ಷ್ಮಿ ಫುಲ್ ಪವರ್ಫುಲ್ ಮಹಾಲಕ್ಷ್ಮಿ, ಆ ಕೊಲ್ಲಾಪುರದ ಮಹಾಲಕ್ಷ್ಮಿ ಬೇಡ್ಕೋತಾರೆ, ನನ್ನ ಹೆಬ್ಬರಳನ್ನೇ ಕೊಡ್ತೀನಿ. ಓಕೆ, ನನ್ನ ಹೆಬ್ಬರಳನ್ನು ಕೊಡ್ತೀನಿ, ನನ್ನ ಸಾಮ್ರಾಜ್ಯದ ಜನರಿಗೆ ಮಳೆ ಕೊಡು, ಬೆಳೆ ಕೊಡು, ಕ್ಷಾಮವನ್ನು ಹೋಗಲಾಡಿಸು ತಾಯಿ ಅಂತ ತಮ್ಮ ಹೆಬ್ಬರಳನ್ನೇ ಕೊಟ್ಟ ಮಹಾನ್ ರಾಜರು ಅಂದರೆ ಈ ಅಮೋಘ ವರ್ಷ ನೃಪತುಂಗ. ಸರಿನಾ? ಸೊ ಅದಕ್ಕೆ ಅವರನ್ನು ನಾವು ಯಾಕೆ ಕರಿತೀವಿ ಅಷ್ಟು ಶ್ರೇಷ್ಠ ಅಂತ ಇದೇ ರೀಸನಿಂದ. ಯಾಕೆ ಚಂದ್ರಗುಪ್ತ ಮೌರ್ಯನ ಶ್ರೇಷ್ಠ ಅಂತ ಕರಿತೀವಿ? ಇದೇ ರೀಸನಿಂದ. ಯಾಕೆ ಈ ರಾಷ್ಟ್ರಕೂಟರಲ್ಲಿ 3ನೇ ಗೋವಿಂದ ಹಾಗೆ ಧ್ರುವ ಏನು ಸುಮ್ಮನೆ ಟೈಮ್ ಪಾಸ್ಗಾಗಿ ಎಲ್ಲಿ ನಮ್ಮ ಭಾರತ ಇದೆ ಅಂದರೆ, ಹೀಗೆ ಭಾರತ ಇದೆ ಅಂದರೆ ಸೊ ಇಲ್ಲಿ ರಾಷ್ಟ್ರಕೂಟ ಮನೆತನ ಇದ್ದಿದ್ದು. ನಮ್ಮ ಈ ಬಿಜಾಪುರ ಜಿಲ್ಲೆ ಮತ್ತು ಈ ನಮ್ಮ ಯಾವುದು ಗಡಿ ಭಾಗದಲ್ಲಿನ ಈ ಭೀಮಾ ನದಿ ತೀರ ಏನಿದೆ ಅಲ್ವಾ, ಇಲ್ಲಿದ್ದಂತಹ ಒಂದು ಸಾಮ್ರಾಜ್ಯ ಯಾವುದು ಅಂದರೆ ನಿಮಗೆ ಈ ರಾಷ್ಟ್ರಕೂಟ ಸಾಮ್ರಾಜ್ಯ. ಸೊ ಸುಮ್ಮನೆ ಟೈಮ್ ಪಾಸಿಗೆ ಅಂತೇಳಿ ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಸುಮ್ಮನೆ ಹೋಗೋದು, ಅಂಜಿಸ್ಬರೋದು. ಹೊಡಿಲಿ ಅನ್ನೋದು, ಹೋಗೋದು, ಅವ್ರ ಮೇಲೆ ಬಿದ್ದು ಧರ್ಮಪಾಲಗಿದ್ರು ಓಡಾಡಿಸಿ ಹೊಡೋದು. ಅದಾದ ನಂತರ ಇವರು ಯಾರು ಇಂದ್ರಾಯುಧ ವಜ್ರಾಯುಧ ಅವ್ರಿಗೆಲ್ಲರಿಗಿದ್ರೇನೋ ಹೊಡೆದಂಗೆ ಮಾಡೋದು, ಕಪಾಳಿಗೆ ಹೊಡೋದು, ಅಲ್ಲಿ ಗೆಲ್ಲುವುದು, ಹೊಳ್ಳಿ ನಿಮ್ದು ನೀವೇ ಇಟ್ಕೋರಿ, ನಾವು ಇಟ್ಕೋತೀವಿ ಅಂತ ಹೊಳ್ಳಿ ಬರೋದು. ಸೊ ಈ ರೀತಿ ಪರಾಕ್ರಮಿಯಾಗಿದ್ದವರು 3ನೇ ಗೋವಿಂದ ಮತ್ತು ಧ್ರುವ. ಸರಿನಾ? ಬಟ್ ಇವ್ರನ್ನ ನಾವು ಶ್ರೇಷ್ಠ ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆ? ಇವರು ತನ್ನ ಪ್ರಜೆಗಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಅಂತ ನಾವು ಓದಿರಲ್ಲ. ಮೇ ಬಿ ಅವ್ರು ಮಾಡಿರ್ಬೋದು, ಬಟ್ ನಾವು ಓದಿರೋದು ಯಾರನ್ನ? ಅಮೋಘ ವರ್ಷ ನೃಪತುಂಗರನ್ನ. ಸರಿನಾ? ಸೊ ಅದಕ್ಕೆ ಅವರು ತಮ್ಮ ಬರಳನ್ನೇ ಕೊಟ್ಟರಲ್ಲ, ಅವರು ತನ್ನ ರಾಜ್ಯದ ಜನರಿಗಾಗಿ ಅಂತೇಳಿ ನಾವು ಅವ್ರನ್ನ ಶ್ರೇಷ್ಠ ಅಂತ ಅನ್ಕೊಂತೀವಿ. ಸರಿನಾ? ಸೊ ನನಗಾಗಿ ಅಲ್ಲ, ನಮ್ಮವರಿಗೋಸ್ಕರ ಯಾರು ಮಾಡಿರ್ತಾರಲ್ವ ಅದಕ್ಕೆ ನಾವು ಶ್ರೇಷ್ಠ ಅಂತ ಓದೋದು ಯಾರಿಗಾದರೂ ಕೂಡ. ಸರಿಯಾ? ಅದು ಗೊತ್ತಿರಲಿ ನಿಮಗೆ. ಲೈಕ್ ಹಾಗೆ ಒನ್ ಆಫ್ ದ ಎಕ್ಸಾಂಪಲ್ ಯಾರು ರೀಸೆಂಟಾಗಿ ನಮ್ಮ ಅಬ್ದುಲ್ ಕಲಾಂ ಅವರು. ಸೊ ಹಾಗೆ ಯಾರು ನನಗಾಗಿ ಅಲ್ಲ ನಮ್ಮವ್ರಿಗೋಸ್ಕರ ಅಂತ ಇರ್ತಾರಲ್ವ, ಸೊ ಅವ್ರ ಹೆಸರು ಯಾವಾಗಲೂ ಕೂಡ ಇರುತ್ತೆ. ಸೊ ಅದೊಂದೇ ಫೈನಲ್ ಆಗಿ ಉಳಿಯೋದು. ಸೊ ಹೀಗೆ ಈ ಚಂದ್ರಗುಪ್ತ ಮೌರ್ಯರು ಏನು ಮಾಡ್ತಾರೆ, ಸಲ್ಲೇಖನ ವ್ರತ ತೊಗೊಳ್ತಾರೆ. ಈ ಸಲ್ಲೇಖನ ವ್ರತ ತೊಗೊಂಡು ಅವರು ಅಲ್ಲಿ ಮಗಧದಲ್ಲಿ ಎಲ್ಲರನ್ನ ಬಿಟ್ಟು, ತನ್ನ ಸಾಮ್ರಾಜ್ಯದ ಜನರನ್ನು ಬಿಟ್ಟು, ತಮ್ಮ ಅನುಯಾಯಿಗಳನ್ನು ಬಿಟ್ಟು ಕೆಲವೊಬ್ಬರನ್ನ ಕರ್ಕೊಂಡು, ಅದರಲ್ಲಿ ಸ್ಪೆಷಲಿ ಈ ಭದ್ರಬಾಹುರಿಂದ ಈ ಜನಧರ್ಮವನ್ನು ಸ್ವೀಕಾರ ಮಾಡಿರ್ತಾರೆ ಇವರು. ಸೊ ಈ ಭದ್ರಬಾಹುನ ಕರ್ಕೊಂಡು ಕರ್ನಾಟಕಕ್ಕೆ ಬಂದು, ಕರ್ನಾಟಕದ ಚಂದ್ರಗಿರಿ ಪರ್ವತದಲ್ಲಿ ಒಂದು ಪರ್ವತ ಜಸ್ಟ್ ಅದೊಂದು ಪರ್ವತ ಮಾತ್ರ ಇತ್ತು, ಬಟ್ ಅವರು ಬಂದು ಇಲ್ಲಿ ವಾಸ ಮಾಡಿದಾಗ ಅದಕ್ಕೆ ನಾವು ಏನಂತ ಕರಿತೀವಿ? ಚಂದ್ರಗಿರಿ ಪರ್ವತ ಅಂತ ಕರಿತೀವಿ. ಸರಿನಾ? ಆ ಚಂದ್ರಗಿರಿ ಪರ್ವತದಲ್ಲಿ ಸಲ್ಲೇಖನ ವ್ರತ ಮಾಡಿ ಇಲ್ಲೇ ಮರಣ ಹೊಂದಿದಂತಹ ಒಬ್ಬ ಶ್ರೇಷ್ಠ ದೊರೆ ಯಾರು ಅಂದರೆ ಈ ಚಂದ್ರಗುಪ್ತ ಮೌರ್ಯ. ಸರಿನಾ? ಈ ಚಂದ್ರಗುಪ್ತ ಬಸದಿ ಅಂತ ನಿಮಗೆ ಕಂಡುಬರುತ್ತೆ, ಇದೇ ಹಾಸನದಲ್ಲಿ ಕಂಡುಬರುತ್ತೆ. ಶ್ರವಣ ಬೆಳಗೊಳ ಏನಿದೆ ಅಲ್ವಾ, ಸೊ ಅಲ್ಲೇ ನಿಮಗೆ ನಿಯರ್ ಬೈ ಕಂಡುಬರುತ್ತೆ. ಇದು ಯಾವುದು? ಈ ಚಂದ್ರಗುಪ್ತ ಬಸದಿ, ಚಂದ್ರಗುಪ್ತ ಪರ್ವತ ಶ್ರೇಣಿ. ಸರಿನಾ? ಸೊ ಇದು ನೋಡ್ಕೊಳ್ಳೇಬೇಕಾದ್ರೆ ಚಂದ್ರಗುಪ್ತ ಬಸದಿ ನಿಮ್ಗೆ ಕಂಡುಬರುತ್ತೆ. ಹೋಗಿ ಯಾರಾದರೂ ನೋಡಿ ಸ್ವಲ್ಪ ದರ್ಶನ ಎಲ್ಲ ತೊಗೊಂಡು ಬರ್ಬೋದೇನೋ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಕರ್ನಾಟಕಕ್ಕೆ ಹೋದ ಜೈನರನ್ನು ದಿಗಂಬರರೆಂದು ಮತ್ತು ಈ ಮಗಧದ ಜೈನರನ್ನು ಶ್ವೇತಾಂಬರರೆಂದು ಕರೆಯುತ್ತಿದ್ದರು. ಸೊ ಈ ಉತ್ತರ ಭಾರತದಲ್ಲಿ ಏನಂತ ಹೇಳಿದೆ ನಿಮಗೆ, ಪಾರ್ಶ್ವನಾಥನನ್ನ ನಂಬ್ತಾ ಇದ್ದಾರೆ ಇವಾಗಲೂ ಕೂಡ. ಈ ಯಾರಿಗೆ? ವರ್ಧಮಾನರನ್ನು ಅಲ್ಲಿ ಜಾಸ್ತಿ ಪೂಜೆ ಮಾಡುವುದಿಲ್ಲ. ವರ್ಧಮಾನರನ್ನು ಪೂಜೆ ಮಾಡೋದು ನಮ್ಮ ಕಡೆ ಮೀನ್ಸ್ ಈ ದಕ್ಷಿಣ ಭಾರತದಲ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳಿದೆ. ಯಾಕೆ ಗೊತ್ತಾ? ಸೊ ಅಲ್ಲಿ ಪೂಜೆ ಮಾಡೋದು ಒಂದೇನಾದರೆ, ಇಲ್ಲಿ ನಮ್ಮ ಕಡೆ ದಿಗಂಬರರೇ ಕಂಡುಬರ್ತಾರೆ ನಿಮಗೆ. ಓಕೆ, ಸೊ ಈ ದಿಗಂಬರ ಸ್ವಾಮಿಗಳೆಲ್ಲ ನೋಡಿರ್ಬೋದು ನೀವು, ಹೇಗೆಂದರೆ ನಗ್ನರಾಗಿರ್ತಾರೆ. ಸೊ ಅವರೆಲ್ಲರೂ ಕೂಡ ನಿಮಗೆ ಮಹಾವೀರನ ಅನುಯಾಯಿಗಳಾಗಿರ್ತಾರೆ. ಸೊ ಈ ಏನು ಚಂದ್ರಗುಪ್ತ ಭದ್ರಭಾವನ ಕರ್ಕೊಂಡು ಇಲ್ಲಿ ಬಂದರು ಗೊತ್ತಾ, ಸೊ ಇಲ್ಲಿ ಬಂದವರೆಲ್ಲವೂ ಕೂಡ ಈ ಮಹಾವೀರನ ಅನುಯಾಯಿಗಳಾಗಿಬಿಡ್ತಾರೆ ಈ ದಕ್ಷಿಣ ಭಾರತದಲ್ಲಿ. ಸರಿನಾ? ಈ ದಕ್ಷಿಣ ಭಾರತದಲ್ಲಿ ಎಲ್ಲರೂ ಕೂಡ ಈ ಮಹಾವೀರನ ಅನುಯಾಯಿಯಾಗಿ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ಮು ಈ ದಿಗಂಬರ ಪಂಥವನ್ನು ನಂಬುವಂತಹ ಒಂದು ಜೈನ ಧರ್ಮದ ಅನುಯಾಯಿಗಳಾಗ್ತಾರೆ. ಸರಿನಾ? ಬಟ್ ಇಲ್ಲಿ ಉತ್ತರ ಭಾರತದಲ್ಲಿ ಏನು ಉಳಿದಿರ್ತಾರೆ ಗೊತ್ತಾ, ಆ ಕ್ಷಾಮ ಆದಾಗ ಎಲ್ಲ ಕೂಡ ಇಲ್ಲಿ ಇವ್ರ ಜೊತೆ ಬಂದವ್ರು ಬಿಟ್ಟು ಅಲ್ಲಿ ಏನು ಉಳಿದವ್ರು ಗೊತ್ತಾ, ಸೊ ಅವರೆಲ್ಲರೂ ಕೂಡ ಈ ಪಾರ್ಶ್ವನಾಥರನ್ನ ನಂಬಿ ಶ್ವೇತಾಂಬರರಾಗ್ತಾರೆ. ಶ್ವೇತಾಂಬರರು ಮತ್ತು ದಿಗಂಬರ ಅಂದರೆ ಏನು? ಒಂದು ಕಡೆ ಶ್ವೇತಾಂಬರ, ಇನ್ನೊಂದು ಕಡೆ ದಿಗಂಬರ ಅಂದರೆ ಏನು ಅಂದರೆ, ಅವರು ದಿಕ್ಕುಗಳನ್ನೇ ಬಟ್ಟೆಯನ್ನಾಗಿ ಹೊದಿಕೊಂಡಿರ್ತಾರೆ. ಅವ್ರು ಬಟ್ಟೆ ಹಾಕ್ಕೊಂಡಿಲ್ಲ ಅಂತ ನಮ್ಮ ಕಣ್ಣಿಗೆ ಕಾಣಿಸ್ತದೆ, ಬಟ್ ಅವ್ರ ಕಣ್ಣಿಗೆ ಏನು ಅಂದರೆ ಇಡೀ ದಿಕ್ಕುಗಳನ್ನೇ ನನ್ನ 8 ದಿಕ್ಕುಗಳಲ್ಲಿ ನಾನು ಬಟ್ಟೆಯಾಗಿ
ಸ್ವೀಕರಿಸಿದ್ದೀನಿ ಅಂತ ಅವ್ರ ಭಾವನೆಯಲ್ಲಿರುತ್ತೆ. ಅವರು ಆ ರೀತಿ ಬದುಕ್ತಾ ಇರ್ತಾರೆ. ಅವರು ನಾನು ನಗ್ನನಾಗಿದ್ದೀನಿ ಅಂತ ಅವ್ರ ಮನಸ್ಸಲ್ಲಿರೋದಿಲ್ಲ. ಅವರು 8 ದಿಕ್ಕುಗಳನ್ನೇ ತನ್ನ ಬಟ್ಟೆಯನ್ನಾಗಿ ಸ್ವೀಕರಿಸಿಕೊಂಡಿರ್ತಾರೆ. ಯಾರು? ಈ ದಿಗಂಬರರು. ಸರಿನಾ? ದಿಗಂಬರರ ಮೀನಿಂಗ್ ಕೇಳ್ತಾನೆ, ಈ ಮೀನಿಂಗ್ ಹೇಳಬೇಕಾಗುತ್ತೆ ನೀವು. ಹಾಗೆ ಈ ಶ್ವೇತಾಂಬರ ಅಂದರೆ ಏನು? ಶ್ವೇತ ಅಂದರೆ ಏನು? ಬಿಳಿ ಬಣ್ಣ. ಸೊ ಈ ಬಿಳಿ ಬಣ್ಣದ ವಸ್ತ್ರವನ್ನು ಹಾಕ್ಕೊಂಡಿರೋರು ಯಾರು ಅಂದರೆ ನಾವು ಶ್ವೇತಾಂಬರರು ಅಂತ ಹೇಳ್ತೀವಿ. ಸೊ ಈ ಶ್ವೇತಾಂಬರ ಎಲ್ಲಿ ಕಂಡುಬರ್ತಾರೆ? ಉತ್ತರ ಭಾರತದಲ್ಲಿ ಕಂಡುಬರ್ತಾರೆ. ಸರಿನಾ? ಸೊ ಸ್ಪೆಷಲಿ ರಾಜಸ್ಥಾನದಲ್ಲಿ ಕಂಡುಬರ್ತಾರೆ. ರಾಜಸ್ಥಾನದಲ್ಲಿ ದಿಲ್ವಾರ ಟೆಂಪಲ್ಸ್ ಇದೆ, ಗೊತ್ತಾ? ಸೊ ಆ ದಿಲ್ವಾರ ಟೆಂಪಲ್ಸ್ ಯಾರ್ದಿದೆ? ನಿಮಗೆ ಕೊಡಬಹುದು ದಿಲ್ವಾರ ಟೆಂಪಲ್ಸ್ ಎಲ್ಲಿದೆ ಅಂತ. ಯಾಕಂದರೆ ನಿಮಗೆ ಕೇಳ್ತಾನೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಂಪಲ್ ಇಲ್ಲ, ಈ ದೇವಸ್ಥಾನಗಳ ಬಗ್ಗೆ ಎಲ್ಲಿದೆ, ಯಾರು ಕಟ್ಟಿದ್ರು, ಏನು ಸುದ್ದಿ, ಯಾವ ದೇವರಿದೆ ಎಲ್ಲ ಕೂಡ ಕೇಳ್ತಾನೆ. ಸೊ ಈ ದಿಲ್ವಾರ ದೇವಸ್ಥಾನ ಎಲ್ಲಿದೆ ಅಂತ ಕೇಳ್ತಾನೆ, ರಾಜಸ್ಥಾನದಲ್ಲಿ ಅಂತ ಹೇಳಬೇಕು. ಯಾರ ಒಂದು ತೀರ್ಥಂಕರರ ಮೇಲೆ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ ಹೇಳ್ಬೋದಾ? ಪಾರ್ಶ್ವನಾಥ. ಸರಿನಾ? ಪಾರ್ಶ್ವನಾಥರ ಹೆಸರಿನ ಮೇಲೆ ಅಲ್ಲಿ ದೇವಸ್ಥಾನ ಇದೆ. ಎಲ್ಲಿ? ಈ ದಿಲ್ವಾರ ದೇವಸ್ಥಾನ ರಾಜಸ್ಥಾನದಲ್ಲಿ. ಗೊತ್ತಿರಿ ನಿಮಗೆ ಕೇಳ್ತಾನೆ. ಸರಿನಾ? ಹಾಗೆ ನೆಕ್ಸ್ಟ್ ಏನು? ಈ ದಿಗಂಬರರು ನಗ್ನರಾಗಿದ್ದರು. ಹಾಗೆ ಶ್ವೇತಾಂಬರರು ಬಿಳಿಯ ವಸ್ತ್ರವನ್ನು ಹಾಕಿಕೊಂಡರು. ದಿಗಂಬರರು ಜೈನ ಧರ್ಮದ ತತ್ವಗಳನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸಿದರೆ ಶ್ವೇತಾಂಬರರು ಉದಾರವಾದಿಗಳಾಗಿದ್ದರು. ಸರಿನಾ? ಸೊ ಇವಾಗ ಏನಾದರೂ ಹಬ್ಬ ಬಂದದ, ಇವಾಗಿದ್ರೆ ನೀನೇನೋ ಹೋಳಿಗೆ ಮಾಡಬೇಕು, ಅದಾದ ನಂತರ ದೇವರಿಗೆ ನೀನು ಪೂಜೆ ಮಾಡಲೇಬೇಕು, ಇದೇ ಮಡಿಯಿಂದ ಹಾಕ್ಕೊಂಡು ಪೂಜೆ ಮಾಡಬೇಕು, ಇದೇ ಮಡಿಯಿಂದ ಎಲ್ಲರೂ ಕೂಡ ಎದ್ದಿರಬೇಕು, ಎಲ್ಲರೂ ಕೂಡ ಜಗಲಿ ಮುಂದೆ ಬಂದು ನಿಂತಿರಬೇಕು. ಸೊ ಇದೆಲ್ಲ ಅಂದರೆ ಕಟ್ಟ ಇವೆಲ್ಲವೂ ಕೂಡ, ಯಾಕಂದರೆ ಮಾಡಲೇಬೇಕು ಅನ್ನೋದು. ಸೊ ಆ ರೀತಿ ಇವು ಕಟ್ಟುನಿಟ್ಟಾಗಿ ಪಾಲಿಸ್ತಿರ್ರೆ. ಯಾರು? ನಮ್ಮ ದಿಗಂಬರರು. ಓಕೆ, ನಮ್ಮ ದಕ್ಷಿಣ ಭಾರತದಲ್ಲಿ ಏನು ಕಂಡುಬರ್ತಕ್ಕಂಥ ಜೈನರು ಇದ್ದಾರಲ್ವಾ, ಇವರು ಕಟ್ಟುನಿಟ್ಟಾಗಿದ್ದಾರೆ. ನೀವು ಬೇಕಾದರೆ ನಿಮ್ಮ ಯಾರಾದರೂ ಜೈನ್ ಫ್ರೆಂಡ್ಸ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅವ್ರು ಎಷ್ಟು ಕಟ್ಟುನಿಟ್ಟಾಗಿ ಎಲ್ಲ ಪಾಲಿಸ್ತಾರೆ ಅಂತ. ಬಟ್ ಇಲ್ಲಿ ಮುಂದೆ ಏನು ಅಂದರೆ ಈ ಉತ್ತರ ಭಾರತದಲ್ಲಿ ಏನು ಶ್ವೇತಾಂಬರ ಇದ್ದಾರೆ ಗೊತ್ತಾ? ಸೊ ಇವರು ಸ್ವಲ್ಪ ಉದಾರವಾದಿಗಳಿದ್ದಾರೆ. ಏನಿಲ್ಲ, ಹಾಗೇನಾಗಲ್ಲ, ಅಷ್ಟೇನು ಕಟ್ಟುನಿಟ್ಟಾಗಿ ಏನು ಮಾಡ್ಬೇಕಂತಿಲ್ಲ, ಬಟ್ ಮಾಡಬೇಕು, ಬಟ್ ಅಷ್ಟು ಕಟ್ಟುನಿಟ್ಟಾಗಿ ಅಲ್ಲ ಅಂತ ಇವರದು ವಾದ. ಯಾರ್ದು? ಶ್ವೇತಾಂಬರದು. ಸೊ ಅದಕ್ಕೆ ಅವರನ್ನು ನಾವೇನಂತ ಕರಿತೀವಿ? ಉದಾರವಾದಿಗಳು ಅಂತ ಕರಿತೀವಿ. ಸೊ ಕೇಳ್ಬೋದು ನಿಮಗೆ, ಉದಾರವಾದಿಗಳು ಯಾರು, ಕಟ್ಟುನಿಟ್ಟಾಗಿ ಪಾಲಿಸುವವರು ಯಾರು ಅಂತ. ಸೊ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ಜೈನ ಸಾಹಿತ್ಯವನ್ನು ಮೊದಲು ಪ್ರಾಕೃತದಲ್ಲಿ ಮತ್ತು ಸಂಸ್ಕೃತದಲ್ಲಿ ಬರೆಯಲಾಯಿತು. ಸರಿನಾ? ಸೊ ಈ ಜೈನ ಧರ್ಮದಲ್ಲಿ ನಿಮಗೆ 2 ಕಂಡುಬರುತ್ತೆ, ಸಾಹಿತ್ಯಗಳು ಕಂಡುಬರ್ತವೆ. ಸರಿನಾ? ಆ ಸಾಹಿತ್ಯಗಳಲ್ಲಿ ನಾವು ಮೊದಲ ಬಾರಿಗೆ ಈ ಪ್ರಾಕೃತ ಭಾಷೆಯಲ್ಲಿ ನಾವು ಕಾಣ್ತೀವಿ. ಸರಿನಾ? ಪ್ರಾಕೃತ ಭಾಷೆಯಲ್ಲಿ ಜೈನ ಸಾಹಿತ್ಯವನ್ನು ನಾವು ಕಾಣ್ತೀವಿ. ಹಾಗೆ ಆ್ಯಂಡ್ ದೆನ್ ಇನ್ನೊಂದು ಏನು ಅಂದರೆ ಈ ಸಂಸ್ಕೃತದಲ್ಲಿಯೂ ಕೂಡ ಕೆಲವೊಂದು ಜೈನ ಸಾಹಿತ್ಯಗಳು ನಮ್ಗೆ ಕಂಡುಬರ್ತವೆ. ಬಟ್ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ, ಕೆಲವೊಂದು ಕ್ವಶನ್ ಪೇಪರಲ್ಲಿ ಏನು ಕೇಳಿದಾನೆ ಗೊತ್ತಾ? ಈ ಜೈನ ಸಾಹಿತ್ಯದ ಭಾಷೆ ಯಾವುದು ಅಂತ ಕೇಳಿದ್ದಾನೆ ನಿಮಗೆ. ಸರಿನಾ? ಭಾಷೆ ಅಂತ ಕೇಳಿದ್ರೆ ಪ್ರಾಕೃತ ಕೊಟ್ಟಿದ್ರೆ ಪ್ರಾಕೃತ ರೈಟ್ ಹಾಕಿ, ಪ್ರಾಕೃತಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆನ್ಸ್ ಯಾವುದು ಅಂದರೆ ಅರ್ಧಮಾಗಧಿ ಅಂತ. ಸರಿನಾ? ಈ ಅರ್ಧಮಾಗಧಿ ಅನ್ನೋದು ಏನಿದೆ ಅಲ್ವಾ, ಸೊ ಇದು ಜೈನ ಸಾಹಿತ್ಯ ಪೋಷಿಸಿಕೊಂಡು ಬಂದಿರತಕ್ಕಂಥ ಒಂದು ಭಾಷೆ ಯಾವುದಂದ್ರೆ ಈ ಅರ್ಧಮಾಗಧಿ. ಸರಿನಾ? ಬಟ್ ಈ ಪ್ರಾಕೃತ ಯಾವುದಿದೆ ಇದು ಕೂಡ ಜೈನ ಧರ್ಮಕ್ಕೆ ಸಂಬಂಧಿಸಿದೆ. ಈ ಸಂಸ್ಕೃತವು ಕೂಡ ನಿಮಗೆ ಜೈನ ಧರ್ಮಕ್ಕೆ ಕೆಲವೊಂದು ಸಂಬಂಧಿಸಿದ ಸಾಹಿತ್ಯಗಳು ಒಳಗೊಂಡಿದ್ದಾವೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಬಟ್ ಅರ್ಧಮಾಗಧಿ ಅನ್ನೋದು ಕೂಡ ನೆನ್ಪಿಟ್ಕೊಳ್ಳಿ, ಅರ್ಧಮಾಗಧಿ ಅಥವಾ ಮಾಗಧಿ ಭಾಷೆ ಅಂತ ನಾವು ಕರಿತೀವಿ. ಸರಿನಾ? ಹಾಗೆ ಆ್ಯಂಡ್ ದೆನ್ ಏನು ಅಂದರೆ ನೆಕ್ಸ್ಟ್ ಪೂರ್ವ ಸಾಹಿತ್ಯವು ಬಹುತೇಕ ಕಳೆದು ಹೋಗಿದ್ದಾವೆ. ನಂತರ ಸಾಹಿತ್ಯವು 12 ಅಂಗಗಳು ಮತ್ತು 12 ಉಪಾಂಗಗಳು, 10 ಪ್ರಕೀರ್ಣಗಳು, 6 ಛೇದಸೂತ್ರಗಳು, 4 ಮೂಲ ಸೂತ್ರಗಳನ್ನು ಒಳಗೊಂಡಿದ್ದಾವೆ. ಸೊ ಇದರಲ್ಲಿ 2 ಕಂಡು ಬರ್ತವೆ, 2 ಸಾಹಿತ್ಯಗಳು ಅಂತ ಹೇಳಿದೆ ಅಲ್ವಾ ನಿಮಗೆ. ಯಾವುದು ಅಂದರೆ ಒಂದು ಪೂರ್ವ ಸಾಹಿತ್ಯ, ಇನ್ನೊಂದು ನಂತರದ ಸಾಹಿತ್ಯ ಅಂತ, ಅಥವಾ ಉತ್ತರ ಸಾಹಿತ್ಯ ಅಂತ ಕೂಡ ನಾವು ಹೇಳ್ತೀವಿ. ಸೊ ಅದರಲ್ಲಿ ಆ ಉತ್ತರ ಸಾಹಿತ್ಯದಲ್ಲಿ ಏನು ಕಂಡು ಬರ್ತವೆ? 12 ಅಂಗಗಳು ಕಂಡು ಬರ್ತವೆ, 12 ಉಪಾಂಗಗಳು ಕಂಡು ಬರ್ತವೆ, 10 ಸಂಕೀರ್ಣಗಳು ಕಂಡು ಬರ್ತವೆ, 6 ಛೇದ ಸೂತ್ರಗಳು, 4 ಮೂಲ ಸೂತ್ರಗಳು ಅಂತ ಕಂಡು ಬರ್ತವೆ. ಸೊ ನಿಮಗೆ ಕೇಳಬಹುದು, ಹೇಗೆ ಕೇಳ್ತಾನೆ ಗೊತ್ತಾ? ಸೊ ಎಷ್ಟು ಅಂಗಗಳಿದ್ದಾವೆ ಅಂತ ಕೇಳ್ತಾನೆ ಜೈನ ಧರ್ಮದಲ್ಲಿ. ಟೋಟಲಿ 12 ಅಂಗಗಳಿದ್ದಾವೆ, ಮೀನ್ಸ್ 1 ಡಜನ್ ಇದ್ದಾವೆ ನೋಡಿ ಕರೆಕ್ಟಾಗಿ. ಸೊ ಉಪಾಂಗಗಳು ಎಷ್ಟಿದ್ದಾವೆ? ಸೇಮ್ ಅವನು 1 ಡಜನ್ ಇದ್ದಾವೆ, ಟೋಟಲಿ 2 ಡಜನ್ ಅದು. ಸರಿನಾ? ಆ್ಯಂಡ್ ದೆನ್ ಯಾವುದು ಈ ಪ್ರಕೀರ್ಣಗಳು ಇವೆಷ್ಟಿದ್ದಾವೆ ಅಂದರೆ 2 ಕಮ್ 1 ಡಜನ್ ಇದ್ದಾವೆ. ಸರಿನಾ? ಹಾಗೆ ಈ ಛೇದಸೂತ್ರಗಳು ಇದು ಅರ್ಧ ಡಜನ್ ಇದ್ದಾವೆ. ಆ್ಯಂಡ್ ದೆನ್ ಈ ಮೂಲ ಸೂತ್ರಗಳು 2 ಕಮ್ ಅರ್ಧ ಡಜನ್ ಇದ್ದಾವೆ, ಮೀನ್ಸ್ 4 ಇದ್ದಾವೆ. ಸರಿನಾ? ಸೊ ಈ ರೀತಿ ನೆನಪಿಟ್ಕೋಬೋದು, ನೆನಪುಳಿತವೆ. ಆ್ಯಂಡ್ ದೆನ್ ಈ ಕಲ್ಪಸೂತ್ರ ಅಂತೇಳಿ ಒಂದು ಸಾಹಿತ್ಯ ಬರ್ತದೆ, ಸಾಹಿತ್ಯದ ಒಂದು ಬುಕ್ ಬರ್ತದೆ, ಯಾವುದು ಜೈನ ಸಾಹಿತ್ಯದ ಬುಕ್ಕು. ಆ ಕಲ್ಪಸೂತ್ರವನ್ನು ಬರೆದವ್ರು ಯಾರು ಅಂತ ಕೇಳ್ತಾರೆ. ಈ ಕಲ್ಪಸೂತ್ರವನ್ನು ಬರೆದಿರ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ಯಾರು ಅಂದರೆ ಭದ್ರಬಾಹು. ಸರಿನಾ? ಈ ಭದ್ರಬಾಹು ಅನ್ನೋರು ಕಲ್ಪಸೂತ್ರ ಎನ್ನುವ ಒಂದು ಬುಕ್ಕನ್ನು ಬರೆದಿದ್ದಾರೆ. ಆ್ಯಂಡ್ ದೆನ್ ಈ ಕಲೆ ಮತ್ತು ಸಾಹಿತ್ಯಕ್ಕೆ, ವಾಸ್ತುಶಿಲ್ಪಕ್ಕೆ ಕೊಡುಗೆ ಏನು ಈ ಜೈನ ಧರ್ಮದು ಏನು ಕೊಡುಗೆ ಕೊಡ್ತು? ಜೈನ ಧರ್ಮ ಬಂತು ಹೋಯ್ತು, ಓಕೆ, ಇದೇ ಓಕೆ, ಎಲ್ಲವೂ ಕೂಡ ಆಯಿತು ಬರೋಬರಿ, ಬಟ್ ಏನಾದರೂ ಕೊಡಬೇಕಲ್ವಾ? ಏನು ಕೊಡುಗೆ ಕೊಡ್ತು ಅಂತ ಕೇಳ್ತಾನೆ. ಸೊ ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಗೆ ಜೈನ ಧರ್ಮ ಸಹಾಯಕವಾಯಿತು. ಜೈನರು ಗುಹಾಲಯಗಳನ್ನು ಸನ್ಯಾಸಿಗಳ ವಾಸಕ್ಕಾಗಿ ನಿರ್ಮಿಸಿದರು.
ಅವರ ಕೆಲವು ಕೊಡುಗೆಗಳೆಂದರೆ ಪ್ರಮುಖ ಕೊಡುಗೆಗಳು ಯಾವ್ದು ಅಂದರೆ ಒಂದು ಉದಯಗಿರಿಯ ಹುಲಿಯ ಗುಹೆ. ಉದಯಗಿರಿಯ ಹುಲಿಯ ಗುಹೆ ಎಲ್ಲಿ ಕಂಡುಬರ್ತದೆ ಅಂತ ಕೇಳ್ತಾನೆ, ಒಡಿಸ್ಸಾದಲ್ಲಿ ಕಂಡುಬರ್ತದೆ. ಹಾಗೆ ಎಲ್ಲೋರದ ಇಂದ್ರಸಭಾ ಗುಹೆ ಇದು ಎಲ್ಲಿ ಕಂಡುಬರ್ತದೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಹಾಗೆ ಒರಿಸ್ಸಾದ ಹಾತಿಗುಂಪ ಗುಹೆ ಇವು ಎಲ್ಲಿ ಕಂಡುಬರ್ತವೆ ಅಂದರೆ ಇದು ಕೂಡ ಒಡಿಸ್ಸಾದಲ್ಲಿ ಕಂಡುಬರ್ತದೆ. ಹಾಗೆ ರಾಣಿ ಗುಹೆ ಅಂತ ಬರ್ತದೆ, ಓಕೆ, ರಾಣಿಗಂಪ ಗುಹೆ ಅಂತ ಬರುತ್ತೆ, ಅದು ಕೂಡ ನಿಮಗೆ ಒಡಿಸ್ಸಾದಲ್ಲಿ ಕಂಡುಬರ್ತವೆ. ಇವೆಲ್ಲವೂ ಕೂಡ ನಿಮಗೆ ಜೈನ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಏನಿದಾವೆ ಈ ಕೊಡುಗೆಗಳಾಗಿದ್ದಾವೆ, ಸರಿನಾ. ಹಾಗೆ ಈ ಬಾಹುಬಲಿ ಮೂರ್ತಿ ಇದೆ ಅಲ್ವಾ, ಎಲ್ಲಿ ಹಾಸನದ ಗೊಮ್ಮಟೇಶ್ವರದಲ್ಲಿ, ಶ್ರವಣ ಬೆಳಗೊಳದಲ್ಲಿ. ಸೊ ಅದು ಕೂಡ ಈ ಜೈನ ಸಾಹಿತ್ಯಕ್ಕೆ ಅಥವಾ ಜೈನ ವಾಸ್ತುಶಿಲ್ಪದವರು ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯಾಗಿದೆ ಅದು, ಸರಿನಾ. ಸೊ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಯಾವುದು ಅಂದರೆ ನಿಮಗೆ ಗೊಮ್ಮಟೇಶ್ವರನ ಮೂರ್ತಿ. ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಗೊಮ್ಮಟೇಶ್ವರನ ಮೂರ್ತಿಗಳಿದ್ದಾವೆ ಹೇಳ್ಬೋದಾ? ಸೊ ಟೋಟಲಿ 5 ಗೊಮ್ಮಟೇಶ್ವರನ ಮೂರ್ತಿಗಳಿದ್ದಾವೆ. ಅದರಲ್ಲಿ ಅತ್ಯಂತ ಉದ್ದವಾದ ಯಾವುದು? ಶ್ರವಣ ಬೆಳಗೊಳದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡದಾದ ಮೂರ್ತಿ. ಹಾಗೆ ಅತ್ಯಂತ ಚಿಕ್ಕದು ಯಾವುದು? ಗೊಮ್ಮಟಗಿರಿ. ಓಕೆ, ಸೊ ಗೊಮ್ಮಟಗಿರಿ ಅನ್ನೋದು ಅತ್ಯಂತ ಚಿಕ್ಕದಾದ ಮೂರ್ತಿಯಾಗಿದೆ, ಸರಿನಾ. ಈ ಗೊಮ್ಮಟಗಿರಿ ಎಲ್ಲಿ ಕಂಡುಬರುತ್ತೆ ಹೇಳ್ಬೋದಾ ನೀವು? ಫುಲ್ ಎಲ್ಲ ಇವಾಗ ಟ್ರೆಂಡಲ್ಲೆಲ್ಲ ನ್ಯೂಸಲ್ಲಿದೆ ಅದು, ಸರಿನಾ. ಸೊ ಅದು ಯಾವುದು ಅಂತ ಹೇಳಿ ನೋಡೋಣ, ಗೊಮ್ಮಟಗಿರಿ ಎಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಜೈನ ಸಾಹಿತ್ಯ. ಓಕೆ, ಸೊ ಈ ಜೈನ ಸಾಹಿತ್ಯ, ಓಕೆ, ಇದೆಲ್ಲ ಹಾಕಿದ್ದೀವಾ. ಆ್ಯಂಡ್ ದೆನ್ ಈ ಜೈನ ಸಾಹಿತ್ಯದಲ್ಲಿ ಇವರ ಶಿಷ್ಯರು ಬರ್ತಾರೆ, ಸರಿನಾ. ಸೊ ಈ ಮಹಾವೀರ ಏನಿದಾರಲ್ವ, ಈ ಮಹಾವೀರ ಶಿಷ್ಯರು ಬರ್ತಾರೆ. ಅವರಿಗೆ ನಾವು ಏನಂತ ಕರಿತೀವಿ ಅಂದರೆ ಗಣಾಧರರು ಅಂತ ಕರಿತೀವಿ. ಗಣಾಧರರು ಅಂತ ನಾವು ಯಾರಿಗೆ ಕರಿತೀವಿ ಅಂತ ಕೇಳ್ತಾನೆ, ಬೌದ್ಧ ಧರ್ಮದ ಶಿಷ್ಯರ, ಬುದ್ಧನ ಶಿಷ್ಯರ ಅಥವಾ ಮಹಾವೀರನ ಶಿಷ್ಯರ ಅಂತ ಕೇಳಿದಾಗ ಈ ಮಹಾವೀರ ಶಿಷ್ಯರಿಗೆ ನಾವು ಏನಂತ ಕರಿತೀವಿ? ಗಣಾಧರರು ಅಂತ ಕರಿತೀವಿ. ಗಣಾಧರರು ಅಂದರೆ ಎಷ್ಟು ಜನ ಶಿಷ್ಯರಿದ್ದರು? 11 ಜನ ಶಿಷ್ಯರಾಗಿದ್ದರು, ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ಇದರಲ್ಲಿ ಆಗಮ ಸಿದ್ಧಾಂತ ಅನ್ನೋದು ಜೈನ ಧರ್ಮದ ಪವಿತ್ರ ಗ್ರಂಥವಾಗಿದೆ. ಆಗಮ ಸಿದ್ಧಾಂತ ಅನ್ನೋದು ಜೈನ ಧರ್ಮದ ಪವಿತ್ರ ಗ್ರಂಥವಾಗಿದೆ. ಇದು ಟೋಟಲಿ 45ರಿಂದ 50 ಸಂಪುಟಗಳನ್ನು ಒಳಗೊಂಡಿದ್ದಾವೆ, ಸರಿನಾ. ಇದು ಗೊತ್ತಿರಲಿ ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ಜೈನ ಸಮ್ಮೇಳನಗಳು. ಇದು ಇಂಪಾರ್ಟೆಂಟ್ ಇದೆ ನೋಡಿ, ಈ ಸ್ಲೈಡ್ ಏನಿದೆ ಅಲ್ವಾ, ಇದು ಎಲ್ಲದಕ್ಕಿಂತ ಸ್ವಲ್ಪ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿಯ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ ಇವಾಗ. ಜೈನ ಸಮ್ಮೇಳನಗಳು, ಮೊದಲನೇ ಸಮ್ಮೇಳನ ಎಲ್ಲಿ ನಡೀತು, ಯಾವಾಗ ನಡೀತು, ಅದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡ್ರು, ಏನು ಅದರಲ್ಲಿ ತೀರ್ಮಾನ ಆಯಿತು, ಏನು ಅದರದ್ದು ಫೈನಲ್ ಔಟ್ಪುಟ್ ಬಂತು ಅಂತ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ನೀವು ಏನಂತ ನೆನ್ಪಿಟ್ಕೋಬೇಕು, ಟೋಟಲಿ ಎಷ್ಟು ಜೈನ ಸಮ್ಮೇಳನಗಳು ನಡೆದಿದ್ದಾವೆ ಅಂದರೆ 2 ಸಮ್ಮೇಳನಗಳು ನಡೆದಿದ್ದಾವೆ. ಬೌದ್ಧ ಸಮ್ಮೇಳನಗಳು ಎಷ್ಟು ನಡೆದಿದ್ದಾವೆ? ಇದರ ಅಪೋಸಿಟು ಎಷ್ಟು, ಇದ್ರ ಇಂಟು 2 ಮಾಡೋದು, ಇದರ ಡಬಲ್ 4 ನಡೆದಿದ್ದಾವೆ, ಸರಿನಾ. ಸೊ ಇಲ್ಲಿ ನಾವು ಜೈನ ಧರ್ಮದ ಮಾತ್ರ ನೋಡ್ಕೊಳ್ಳೋಣ. ಯಾವುದು ಜೈನ ಧರ್ಮದು? ಮೊದಲನೇ ಸಮ್ಮೇಳನ ಯಾವಾಗ ನಡೀತದೆ ಅಂದರೆ ಕ್ರಿಸ್ತಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ ನಡೀತದೆ, ಸರಿನಾ. ಪಾಟಲಿಪುತ್ರದಲ್ಲಿ ನಡೀತದೆ. ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವ್ರು ಯಾರು ಅಂದರೆ ಸ್ಥೂಲಬಾಹು. ಓಕೆ, ಈ ಸ್ಥೂಲಬಾಹು ಯಾರು ಹೇಳ್ಬಹುದಾ? ಇವರು ಶ್ವೇತಾಂಬರ ಕಡೆ ಬರ್ತಾರಾ ಅಥವಾ ದಿಗಂಬರ ಕಡೆ ಬರ್ತಾರಾ? ಶ್ವೇತಾಂಬರ ಪ್ರಮುಖ ನಾಯಕರ ಅಥವಾ ದಿಗಂಬರ ಪ್ರಮುಖ ನಾಯಕರ? ಇವರು ಶ್ವೇತಾಂಬರರ ಪ್ರಮುಖ ನಾಯಕರು. ಯಾಕೆ ಸರ್ ಶ್ವೇತಾಂಬರರ ಪ್ರಮುಖ ನಾಯಕರು ಅಂತ ಹೇಳ್ತೀವಿ? ಸರ್ ನೋಡಿ, ಇದು ಸ್ಥಳ ನಡೆದಿದ್ದಲ್ಲಿದೆ, ಪಾಟಲಿಪುತ್ರ ಇದೆ, ಮೀನ್ಸ್ ಉತ್ತರ ಭಾರತ ತಾನೆ. ಸೊ ಈ ಸ್ಥೂಲಭಾವು ಕೂಡ ಉತ್ತರ ಭಾರತದಲ್ಲಿ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ ಅಂದರೆ ಅವರು ಶ್ವೇತಾಂಬರರ ನಾಯಕರಾಗಿರ್ಬೇಕು ತಾನೆ. ಸೊ ಶ್ವೇತಾಂಬರರಲ್ಲಿ ಪ್ರಮುಖರಾಗಿರ್ಬೇಕು ತಾನೆ. ಹೌದು. ಆ್ಯಂಡ್ ದೆನ್ ಭದ್ರಬಾಹು ಅಂತ ಹೇಳಿದೆ ನಿಮಗೆ ಇವಾಗ. ಜಸ್ಟ್ ಕಲ್ಪಸೂತ್ರವನ್ನು ಬರೆದವ್ರು ಯಾರು? ಭದ್ರಬಾಹು ಅಂತ ಹೇಳಿದೆ. ಈ ಭದ್ರಬಾಹು ಎಲ್ಲಿ ಕಂಡು ಬರ್ತಾರೆ ನಿಮಗೆ? ದಕ್ಷಿಣ ಭಾರತದಲ್ಲಿ ಕಂಡುಬರ್ತಾರೆ. ಸೊ ಅದಕ್ಕೆ ಇವರನ್ನು ನಾವು ಏನಂತ ಕರಿತೀವಿ ಅಂದರೆ ಈ ದಿಗಂಬರರ ನಾಯಕ ಅಂತ ಕರಿತೀವಿ. ಎರಡು ಕೂಡ ಕೇಳ್ತಾನೆ, ಯಾರು ಶ್ವೇತಾಂಬರ ನಾಯಕ, ಯಾರು ದಿಗಂಬರ ನಾಯಕ ಅಂತ ಗೊತ್ತಿರ್ಬೇಕು ನಿಮಗೆ, ಸರಿನಾ. ಸೊ ಇವರು ಭದ್ರವಾದ ಇವರ ಬಾಹುಗಳನ್ನು ಇದ್ದಾವೆ. ಸೊ ಅದಕ್ಕೆ ಅವರು ನಗ್ನವಾಗಿ ದಿಕ್ಕುಗಳನ್ನೇ ಬಟ್ಟೆಯಾಗಿ ತೊಡ್ಕೊಂಡಿದ್ದಾರೆ. ಇವರು ಸ್ಥೂಲವಾಗಿದ್ದಾರೆ. ಸ್ಥೂಲ ಅಂದರೆ ಸ್ವಲ್ಪ ಹೇಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿಲ್ಲ ಅಂತ ಅನ್ಕೊಳ್ಳಿ. ಓಕೆ, ಸೊ ಹಾಗೆ ಮೀನಿಂಗ್ ಅಲ್ಲ, ನಾನು ಜಸ್ಟ್ ನೆನಪಿಟ್ಕೊಳ್ಳೋಕೆ ಮಾತ್ರ ಹೇಳ್ತಾ ಇದ್ದೀನಿ, ಸರಿನಾ. ಸೊ ಇವರು ಸ್ಥೂಲವಾಗಿದ್ದಾರೆ, ಇವರ ದೇಹ ಸ್ಥೂಲವಾಗಿದೆ, ಅದಕ್ಕೆ ಇವರು ಬಿಳಿಯ ಬಟ್ಟೆಗಳನ್ನು ಇವರು ಹೊದ್ಕೊಂಡಿರ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ಇಬ್ಬರದು ಕೂಡ ನೆನಪುಳಿತದೆ. ಆ್ಯಂಡ್ ಇನ್ನಿ ಮೊದಲನೇ ಜೈನ ಸಮ್ಮೇಳನದಲ್ಲಿ ಏನು ನಿರ್ಣಯ ತಗೊಂಡ್ರು? ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಪುನರ್ಜೀವನಗೊಳಿಸುವುದು ಅದರ ನಿರ್ಣಯವಾಗಿತ್ತು. ಯಾವುದ್ರದ್ದು? ಮೊದಲನೇ ಜೈನ ಸಮ್ಮೇಳನದ ಉದ್ದೇಶ, ನಿರ್ಣಯ, ಸರಿನಾ. ಆ್ಯಂಡ್ ದೆನ್ 2ನೇ ಜೈನ ಸಮ್ಮೇಳನ ಎಲ್ಲಿ ನಡೀತು? ವಲ್ಲಭಿಯಲ್ಲಿ ನಡೀತು. ಈ ವಲ್ಲಭಿಯಲ್ಲಿ ಕಂಡುಬರುತ್ತೆ ಗುಜರಾತಲ್ಲಿ, ಪಾಟಲಿಪುತ್ರ ಎಲ್ಲಿ ಕಂಡುಬರುತ್ತೆ? ಬಿಹಾರದಲ್ಲಿ ಕಂಡುಬರುತ್ತೆ, ಸರಿನಾ. ಈ ಗುಜರಾತ್ನ ವಲ್ಲಭಿಯಲ್ಲಿ ಕ್ರಿಸ್ತ ಶಕ 512ರಲ್ಲಿ, ಇದು ಕ್ರಿಸ್ತ ಪೂರ್ವ ಇದೆ, ಸರಿನಾ, ಇದು ಕ್ರಿಸ್ತ ಶಕ ಇದೆ. ಟೋಟಲಿ 2 ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ 8 ಶತಮಾನಗಳ ಡಿಫ್ರೆನ್ಸ್ ಇದೆ ನೋಡಿ, ಮೀನ್ಸ್ 800 ವರ್ಷಗಳ ಡಿಫ್ರೆನ್ಸ್ ಇದೆ. ಸೊ ಆವಾಗ 512ರಲ್ಲಿ ಈ ವಲ್ಲಭಿಯಲ್ಲಿ 2ನೇ ಜೈನ ಸಮ್ಮೇಳನ ನಡೀತದೆ. ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವ್ರು ಯಾರು? ನಾಗಾರ್ಜುನ ದೇವರತಿ ಅಂತ ಬರ್ತಾರೆ, ಸರಿನಾ. ಯಾರು? ನಾಗಾರ್ಜುನ ದೇವರತಿ ಅನ್ನೋರು. ಅವರು 512ರಲ್ಲಿ ವಲ್ಲಭಿಯಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸೊ ಇದರಲ್ಲಿ ಏನು ನಿರ್ಣಯ ಆಯಿತು? ಜೈನ ಧರ್ಮದ ಗ್ರಂಥಗಳ ಕ್ರಮಬದ್ಧ ಬರವಣಿಗೆ. ಸೊ ಇವರೆಲ್ಲರೂ ಕೂಡ ಏನು ಮಾಡಿದರು? ಸಂಗ್ರಹಿಸಿದರು. ಜಸ್ಟ್ ಸಂಗ್ರಹಿಸಿದ್ದಾರೆ, ಬಟ್ ಅದನ್ನು ಬರವಣಿಗೆ ಮತ್ತೊಮ್ಮೆ ರಿಟರ್ನ್ ಮಾಡಲಿಲ್ಲ ಇವರು. ಹೆಂಗೆ ನಾವು ಕರೆಕ್ಟಾಗಿ ಬರೀಬೇಕು? 20ನೇ ಪೇಜ್ 19 ಆದ ನಂತರನೇ ಇರಬೇಕಾಗಿತ್ತು, 50ನೇ ಪೇಜ್ 49 ಆದ ನಂತರನೇ ಇರಬೇಕು. ಹೀಗೆಲ್ಲ ಮಾಡಲಿಲ್ಲ. ಸುಮ್ಮನೆ ಎಲ್ಲವೂ ಕೂಡ ಸಿಕ್ಕಿದ್ದಾವೆ, ಅವು ಎಲ್ಲ ತಂದಿದ್ರು ಹಿಂಗೆ ಒಂದು ಕಡೆ
ಡಬ್ಬದಲ್ಲಿ ಹಾಕಿಟ್ಬಿಟ್ಟಿದ್ದಾರೆ ಇವರು ಯಾರು ಮೊದಲನೇ ಅಧ್ಯಕ್ಷತೆಯಲ್ಲಿ ಮೊದಲನೇ ಸಮ್ಮೇಳನದಲ್ಲಿ. ಬಟ್ ಎರಡನೇ ಸಮ್ಮೇಳನದಲ್ಲಿ ಏನು ಮಾಡ್ತಾರೆ, ಅವೆಲ್ಲವೂ ಕೂಡ ನೀಟಾಗಿ ಕ್ರಮಬದ್ಧವಾಗಿ ಬರೀತಾರೆ ಎರಡನೇ ಸಮ್ಮೇಳನದಲ್ಲಿ. ಸರಿನಾ, ಗೊತ್ತಿರಲಿ, ಇಂಪಾರ್ಟೆಂಟ್ ಇದೆ, ಈ ಸ್ಲೈಡನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ 24 ತೀರ್ಥಂಕರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದಿದ್ದಲ್ವಾ, ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ 24 ತೀರ್ಥಂಕರ ಅವರ ಸಿಂಬಾಲ್ ಇಂಪಾರ್ಟೆಂಟು. ಸಿಂಬಾಲ್ ನಿಮಗೆ ತೀರ್ಥಂಕರ ಎಷ್ಟನೇದವನು ಅಂತ ಕೇಳೋಕ್ಕಿಂತ ಜಾಸ್ತಿ ಈ 23ನೇ ತೀರ್ಥಂಕರಾದ ಪಾರ್ಶ್ವನಾಥರ ಸಿಂಬಾಲ್ ಏನಿದೆ ಅಂತ ಕೇಳ್ತಾನೆ, ನಾಗರಹಾವು ಅಂತ ಹೇಳಬೇಕು. 24ನೇ ತೀರ್ಥಂಕರಾದ ಮಹಾವೀರ ಸಿಂಬಾಲ್ ಏನಿದೆ ಅಂತ ಕೇಳ್ತಾನೆ, ಸಿಂಹ ಅಂತ ಹೇಳಬೇಕು. ಮೊದಲನೇ ತೀರ್ಥಂಕರಾದ ರಿಷಭನಾಥ ಅವರ ಚಿಹ್ನೆ ಏನಿದೆ ಅಂತ ಕೇಳ್ತಾನೆ. ಮೊದಲನೇದು ಅವ್ರದ್ದು ಗೂಳಿಯಾಗಿದೆ, ಎರಡನೇದು ಅಜಿತನಾಥ ಅವ್ರದ್ದು ಎಲಿಫೆಂಟ್ ಆಗಿದೆ, ಮೂರನೇದು ಅವ್ರದ್ದು ಓಕೆ. ಸೊ ಮೂರನೇದವ್ರದ್ದು ಯಾರು ಅಂದರೆ ನಿಮಗೆ ಸಂಭವನಾಥ ಅಂತ ಬರ್ತಾರೆ. ಸರಿನಾ, ಇವ್ರದ್ದು ಏನಾಗಿದೆ, ಕುದುರೆ ಆಗಿದೆ. ಗೂಳಿ, ಆನೆ, ಕುದುರೆ, ಈ ಮೂರು ನೆನಪಿಟ್ಕೊಳ್ಳಿ ಇಲ್ಲಿ ಫಸ್ಟು. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಲಾಸ್ಟಿಗೆ ಒಂದು 5 ನೆನಪಿಟ್ಕೋಬೇಕಾಗತ್ತೆ ನೀವು. ಯಾವುದು ಈ ಲಾಸ್ಟ್ 5 ಏನಿದಾವಲ್ವ, ಈ 20ರಿಂದ 21ರಿಂದ ಏನಿದಾವಲ್ವ, ಇವು ಇಂಪಾರ್ಟೆಂಟ್ ಇದಾವೆ, ನೆನ್ಪಿಟ್ಕೊಳ್ಳಿ. ಯಾವುದು ಒಂದು ನಮೀನಾಥ ಅನ್ನೋರ್ದು ಏನಿದೆ ಅಂದರೆ ಕಮಲ ಇದೆ. ಸರಿನಾ, ಸೊ ಕಮಲ ಇದೆ. ಆ್ಯಂಡ್ ದೆನ್ ನೇಮಿನಾಥ ಅನ್ನೋರ್ದು ಏನಿದೆ ಅಂದರೆ ಶಂಖ ಇದೆ. ಸರಿನಾ, ಸೊ ಶಂಖ ಅನ್ನೋದು ಯಾರು ಬರ್ತದೆ ಅಂದರೆ 22ನೇ ತೀರ್ಥಂಕರಾದ ನೇಮಿನಾಥ ಅವರ ಚಿಹ್ನೆ ಬರ್ತದೆ. ಹಾಗೆ 23ನೇದವ್ರದ್ದು ಏನಿದೆ, ಪಾರ್ಶ್ವನಾಥ ಅವ್ರದ್ದು ಹಾವು ಇದೆ, ನಾಗರ ಹಾವು ಕಂಡುಬರುತ್ತೆ. ಹಾಗೆ 24ನೇ ತೀರ್ಥಂಕರಾದ ಮಹಾವೀರ ಅವ್ರದ್ದು ಏನಿದೆ, ಲಯನ್, ಸಿಂಹ ಇದೆ. ಸರಿನಾ, ನಿಮಗೇನಾದರೂ ಎಡಿಷನಲ್ ಬೇಕಾಗಿದ್ದರೆ 24 ಕೂಡ ಒಂದು ಸರಿ ನೋಡ್ಕೊಳ್ಳಿ. ಬಟ್ ಮ್ಯಾಕ್ಸಿಮಮ್ ಏನು ಕೇಳಿದ್ದಾನೆ ಅಂದರೆ 1ರಿಂದ 3 ಮತ್ತು ಇಲ್ಲಿ ಲಾಸ್ಟ್ ಒಂದು 4 ಕೇಳಿದ್ದಾನೆ. ಸೊ ಅದಕ್ಕೆ 4 ಹೇಳ್ತಾ ಇದ್ದೀನಿ, ಸ್ವಲ್ಪ ಬೇಕಾದರೆ ನೋಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸರಿನಾ, ಬಟ್ ಇಲ್ಲಿ ಯಾರ್ದು ಅಂದರೆ ಮತ್ತು ಕೇಳ್ದ ಒಂದು ಇಂಪಾರ್ಟೆಂಟ್ ಯಾರ್ದು ಅಂದರೆ ಇವ್ರದ್ದು ಕೇಳಿದ್ದಾರೆ ನೋಡಿ, ಯಾರ್ದು ಸ್ವಸ್ತಿಕ ಯಾರ್ದಿದೆ ಅಂತ. ಸರಿನಾ, ಸೊ ಇವ್ರು ಏನಿದಾರಲ್ವಾ 9ನೇ ತೀರ್ಥಂಕರು. ಸೊ ಇವ್ರದ್ದು ಚಿಹ್ನೆ ಯಾವುದಾಗಿದೆ ಅಂದರೆ ಸ್ವಸ್ತಿಕ್ ಇದೆ. ಯಾಕಂದರೆ ಈ ಜೈನ ಧರ್ಮದ ಚಿಹ್ನೆಯು ಕೂಡ ಸ್ವಸ್ತಿಕ ಆಗಿದೆ. ಸೊ ಅದಕ್ಕೆ ಯಾವ ತೀರ್ಥಂಕರ ಚಿಹ್ನೆ ಸ್ವಸ್ತಿಕ ಆಗಿದೆ ಅಂತ ಕೇಳ್ತಾನೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಶಾಂತಿನಾಥ ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ. ಯಾವುದು ಅಂದರೆ ಡೀರ್ ಇದೆ. ಓಕೆ, ಈ ಏನು ಜಿಂಕೆ ಏನಿದೆ ಅಲ್ವಾ, ಅದು ಶಾಂತಿನಾಥ ಅವರ ಚಿಹ್ನೆ ಆಗಿದೆ. ಸೊ ಅದಕ್ಕೆ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಲೈಡಲ್ಲಿ ಒಂದು 50 ಕ್ವಶನ್ಗಳನ್ನು ಹಾಕಿದ್ದೀನಿ. ಸೊ ಈ 50 ಕ್ವಶನ್ಗಳನ್ನು ಈಸಿಯಾಗಿ ಕ್ವಿಕ್ಕಾಗಿ ಹೇಳ್ತೀನಿ. ಓಕೆ, ಗ್ಲಾನ್ಸ್ ಮಾಡ್ತೀನಿ. ಸೊ ನೋಡ್ಕೊಳ್ಳಿ. ಜೈನ ಧರ್ಮದ ಸ್ಥಾಪಕರು ಯಾರು, ಋಷಭನಾಥರು. ಕೊನೆಯ ತೀರ್ಥಂಕರ ಯಾರು, ವರ್ಧಮಾನ ಮಹಾವೀರರು. ಮಹಾವೀರರ ಜನ್ಮಸ್ಥಳ ಯಾವುದು, ಕುಂದಗ್ರಾಮ, ವೈಶಾಲಿಯಲ್ಲಿ. ತಪಸ್ಸು ಆರಂಭಿಸಿದಾಗ ವಯಸ್ಸೆಷ್ಟು, 30. ಅವರು ಮುಗಿಸಿದಾಗ ವಯಸ್ಸೆಷ್ಟು, 42. ಎಷ್ಟು ವರ್ಷ ಅವರು ತಪಸ್ಸನ್ನು ಮಾಡಿದರು, 12 ವರ್ಷ ತಪಸ್ಸು ಮಾಡಿದ್ರು. ಎಷ್ಟನೇ ವಯಸ್ಸಿಗೆ ಅವರಿಗೆ ಜ್ಞಾನೋದಯ ಆಯಿತು, 42ನೇ ವಯಸ್ಸಿಗೆ ಜ್ಞಾನೋದಯ ಆಯಿತು. ಎಷ್ಟು ವರ್ಷಗಳ ನಂತರ ಜ್ಞಾನೋದಯ ಆಯಿತು, 12 ವರ್ಷಗಳ ನಂತರ 13ನೇ ವರ್ಷಕ್ಕೆ ಅವರಿಗೆ ಜ್ಞಾನೋದಯ ಆಯಿತು. ಆ್ಯಂಡ್ ದೆನ್ 5 ವೃತ್ತಗಳು ಯಾವುದು, ಅಹಿಂಸೆ, ಸತ್ಯ, ಆಸ್ತೆಯ ಮತ್ತು ಬ್ರಹ್ಮಚರ್ಯ ಮತ್ತು ಅಪಿಗ್ರಹ ಅನ್ನುವ 5 ತತ್ವಗಳು ಕಂಡುಬರ್ತವೆ. 5 ಪಂಚಶೀಲ ತತ್ವಗಳು ಕಂಡುಬರ್ತವೆ. ಸರಿನಾ, ಹಾಗೆ ಮುಖ್ಯ ಗ್ರಂಥಗಳು ಯಾವುದು, ಆಗಮ ಮತ್ತು ಅಂಗ ಸಿದ್ಧಾಂತ ಅಂತ ಕಂಡುಬರ್ತವೆ. ತ್ರಿರತ್ನಗಳು ಯಾವುದು, ಸಮ್ಯಕ ದರ್ಶನ, ಸಮ್ಯಕ ಜ್ಞಾನ, ಸಮ್ಯಕ ಚಾರಿತ್ರ್ಯ ಅಂತ ಕಂಡುಬರ್ತವೆ. ಆ್ಯಂಡ್ ದೆನ್ ಮೋಕ್ಷ ಅಂದರೆ ಏನು, ಕೇವಲ ಜ್ಞಾನ ಮಾತ್ರ ಮೋಕ್ಷಕ್ಕೆ ಕಾರಣವಾಗಿರ್ತದೆ. ಆ್ಯಂಡ್ ದೆನ್ ಶ್ವೇತಾಂಬರ ಮತ್ತು ದಿಗಂಬರ ವ್ಯತ್ಯಾಸ ಏನು, ಶ್ವೇತಾಂಬರ ಬಿಳಿ ಬಟ್ಟೆ ಧರಿಸ್ತಾರೆ, ದಿಗಂಬರ ಬಟ್ಟೆಯನ್ನೇ ಧರಿಸುವುದಿಲ್ಲ. ಸೊ ಕಲ್ಪಸೂತ್ರ ಬರೆದವರು ಯಾರು, ಭದ್ರಬಾಹು ಕಲ್ಪಸೂತ್ರವನ್ನು ಬರೆದಿದ್ದಾರೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಏನು ಅಂದರೆ ನಿಮಗೆ ಮೊದಲ ತೀರ್ಥಂಕರ ಋಷಭನಾಥರು ಗೊತ್ತಾಯಿತು. ನಿಮಗೆ ಮಹಾವೀರರ ಶಿಷ್ಯ ಯಾರು, ಇದು ಇಂಪಾರ್ಟೆಂಟ್ ಇದೆ ನೋಡಿ. ಮಹಾವೀರರ ಶಿಷ್ಯ ಯಾರು, ಗೋಶಾಲ. ಹಾಗೆ ಬುದ್ಧನ ಪ್ರೀತಿಯ ಶಿಷ್ಯ ಯಾರು, ಆನಂದ. ಸರಿನಾ, ಆನಂದ ಅನ್ನೋರು ಬುದ್ಧನ ಪ್ರೀತಿಯ ಶಿಷ್ಯ. ಹಾಗೆ ಬುದ್ಧನ ರಾಕ್ಷಸ ಶಿಷ್ಯ ಯಾರು, ಅಂಗುಲಿಮಾಲ ಮೊದಲು ರಾಕ್ಷಸ ಇರ್ತಾನೆ. ಸರಿನಾ, ಮುಂದೆ ಅವನಿಗೆ ಏನು ಮಾಡ್ತಾರೆ, ಕಳ್ಳ ಇರ್ತಾನೆ, ಅವನಿಗೆ ಪರಿವರ್ತನೆ ಮಾಡ್ತಾರೆ. ಯಾರು, ಈ ಗೌತಮ ಬುದ್ಧ ಅವರು. ಸರಿನಾ, ಹಾಗೆ ವೇಶ್ಯ ಶಿಷ್ಯ ಯಾರು, ಗೌತಮ ಬುದ್ಧರ ಆಮ್ರಪಾಲಿ ಅಂತ ಬರ್ತಾರೆ. ಸರಿನಾ, ಆಮ್ರಪಾಲಿ ಅನ್ನೋರು ಮೊದಲು ಒಬ್ಬ ವೇಶ್ಯ ಆಗಿರ್ತಾರೆ. ಆ ವೇಶ್ಯೆಯನ್ನು ಮನಪರಿವರ್ತನೆ ಮಾಡಿ ಅವರನ್ನು ಬೌದ್ಧ ಧರ್ಮಕ್ಕೆ ತೊಗೊಂಡು ಬಂದು ಒಳ್ಳೆಯ ನೀತಿ ಬೋಧನೆಗಳನ್ನು ಕೊಟ್ಟವ್ರು ಯಾರು ಅಂದರೆ ಗೌತಮ ಬುದ್ಧ. ಅವರ ವೈಶ್ಯ ಶಿಷ್ಯ ಯಾರು ಅಂತ ಕೇಳ್ತಾರೆ. ನಿಮಗೆ ವೇಶ್ಯ ಶಿಷ್ಯ ಯಾರು ಅಂದರೆ ಆಮ್ರಪಾಲಿ ಅಂತ ಕಂಡುಬರ್ತಾರೆ. ಸರಿನಾ, ಇದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ಇವರ ಶಾಸನ ಭಾಷೆ ಯಾವುದು, ಅರ್ಧಮಾಗಧಿ. ಜೈನ ಧರ್ಮದ ಭಾಷೆ ಯಾವುದು, ನಿಮಗೆ ಇವಾಗಲೇ ಹೇಳಿದ್ದೆ ಅರ್ಧಮಾಗಧಿ ಅಂತ. ಅರ್ಧಮಾಗಧಿ ಇರಲಿಲ್ಲ ಅಂದರೆ ಯಾವುದಾಗುತ್ತೆ, ಪ್ರಾಕೃತ ಆಗುತ್ತೆ. ಪ್ರಾಕೃತದ ಜೊತೆಗೆ ಮತ್ತಿನ್ನೊಂದು ಯಾವುದಾಗುತ್ತೆ, ಸಂಸ್ಕೃತ ಕೂಡ ಆಗುತ್ತೆ. ಬಟ್ ಸಂಸ್ಕೃತ ಏನು ಬೇಡ, ಅರ್ಧಮಾಗಧಿ ಮತ್ತು ಪ್ರಾಕೃತ ಅನ್ನೋದು ಎರಡೇ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಮ್ಯಾಕ್ಸಿಮಮ್ಮು. ಹಾಗೆ ಮುನಿಗಳ ಪಂಕ್ತಿ ಯಾವುದಂದ್ರೆ ಪಿಚ್ಚಿ ಅಂತ, ಇದು ಮಿಸ್ಟೇಕ್ ಆಗಿದೆ ಏನು. ಆ್ಯಂಡ್ ದೆನ್ ತಪಸ್ಸಿನ ಅವಧಿ ಎಷ್ಟು ಇವ್ರದ್ದು ಅಂದರೆ 12 ವರ್ಷಗಳ ಕಾಲ ಇವರು ತಪಸ್ಸು ಮಾಡಿದ್ರು. ಪರಿನಿರ್ವಾಣ ಸ್ಥಳದಲ್ಲಿ ಪಾವಪುರಿಯಲ್ಲಿ, ಹುಟ್ಟು ಸ್ಥಳದಲ್ಲಿ ಕುಂದಗ್ರಾಮದಲ್ಲಿ. ಆ್ಯಂಡ್ ದೆನ್ ಪ್ರಸಿದ್ಧ ಜೈನ ರಾಜ ಯಾರು, ಚಕ್ರವರ್ತಿ ಭರತ. ಸರಿನಾ, ಸೊ ಚಕ್ರವರ್ತಿ ಭರತ ಇರೋದ್ರಲ್ಲ ಪ್ರಸಿದ್ಧ ಜೈನ ರಾಜರಾಗಿದ್ದಾರೆ. ಸೊ ಈ ಭರತನ ತಮ್ಮನೇ ಯಾರು ಕಂಡುಬರ್ತಾರೆ ನಿಮಗೆ, ಭರತನ ತಮ್ಮ ಯಾರು ಅಂದರೆ ನಿಮಗೆ ಈ ಗೋಮಟೇಶ್ವರ, ಬಾಹುಬಲಿ ಕಂಡುಬರ್ತಾರೆ. ಹಾಗೆ ಅನುಯಾಯಿಗಳ ಹೆಸರು ಏನು ಅಂತ ಕೇಳ್ತಾರೆ ನಿಮಗೆ. ಜೈನ ಧರ್ಮದು ಅಲ್ಲಿ ನಿಮಗೆ ಶ್ರಾವಕ ಮತ್ತು ಶ್ರವಕ ಅಂತ ಕಂಡುಬರ್ತಾರೆ. ಸರಿನಾ, ಹಾಗೆ ಜೈನದ ಮೊದಲ ಮಹಾಸಭೆಯಲ್ಲಿ ನಡೀತು ಪಟಲಿಪುತ್ರದಲ್ಲಿ, ಎರಡನೇದು ವಲ್ಲಭೆಯಲ್ಲಿ ನಡೀತು. ಹಾಗೆ 21ನೇ ಪ್ರಶ್ನೆ ಏನಿದೆ ಅಂದರೆ ಸನ್ಯಾಸಿಗಳ ಹೆಸರು ಯಾವುದು ಅಂದರೆ ಮುನಿ ಮತ್ತು ಸಾಧು ಅಂತ ಕರಿತೀವಿ ಇಲ್ಲಿ. ಹಾಗೆ ಭದ್ರಬಾಹು ಚಂದ್ರಗುಪ್ತ ಮೌರ್ಯರ ಸಂಬಂಧ ಏನು ಅಂದರೆ ಭದ್ರಬಾಹು ಗುರುಗಳಾಗಿದ್ದಾರೆ, ಚಂದ್ರಗುಪ್ತ ಮೌರ್ಯರು ಶಿಷ್ಯರಾಗಿದ್ದಾರೆ. ಹಾಗೆ ಗಣಾಧರರ ಸಂಖ್ಯೆ ಎಷ್ಟು, 11 ಗಣಾಧರರಿದ್ದರು. ಸರಿನಾ, ಇವರಿಗೆ ಗಣಾಧರರು ಅಂತ ಕರಿತೀವಿ. ಮಹಾವೀರ ಶಿಷ್ಯರಾಗಿದ್ದರು. ನಾಟ್
ಪಾರ್ಶ್ವನಾಥರು ನಾಟ್ ಋಷಭನಾಥರು, ಮಹಾವೀರ ಶಿಷ್ಯರನ್ನು ನಾವು ಗಣಾಧರರು ಅಂತ ಕರಿತೀವಿ. ಹಾಗೆ ಸೃಷ್ಟಿಕರ್ತ ದೇವತೆ ಯಾರೂ ಇಲ್ಲ, ಯಾರನ್ನ, ಯಾಕಂದರೆ ಇವರು ದೇವರನ್ನೇ ನಂಬುವುದಿಲ್ಲ. ಪರಮಗತಿ ಯಾವುದು? ಮೋಕ್ಷವೇ ಇವರಿಗೆ ಪರಮಗತಿ. ಆ್ಯಂಡ್ ದೆನ್ ಆದಿಪುರಾಣವನ್ನು ಬರೆದವರು ಯಾರು? ಜೀನಸೇನನ ಆದಿಪುರಾಣ, ಜೀನಸೇನಚಾಯನ ಆದಿಪುರಾಣ, ಪಂಪನ ಆದಿಪುರಾಣ ಎರಡೂ ಕೂಡ ಬರುತ್ತೆ. ಆ್ಯಂಡ್ ದೆನ್ ವರ್ಣ ವ್ಯವಸ್ಥೆ ಇದೆಯಾ? ವರ್ಣ ವ್ಯವಸ್ಥೆ ಏನಾದರೂ ಜಾತಿ ಇದೆಯಾ ಇದರಲ್ಲಿ? ಜೈನ ಧರ್ಮದಲ್ಲಿ ನೋ ವೇ, ಇಲ್ಲವೇ ಇಲ್ಲ. ಆ್ಯಂಡ್ ದೆನ್ ಜೈನ ಸಾಹಿತ್ಯದ ಯುಗ ಹಳೆಗನ್ನಡ ಯುಗ, ಸರಿನಾ? ಹಳೆಗನ್ನಡದಲ್ಲಿ ನಿಮಗೆ ಪಂಪ, ರನ್ನ, ಜನ್ನ, ಪೊನ್ನ ಎಲ್ಲವೂ ಕೂಡ ಬರ್ತಾರೆ ಗೊತ್ತಾ? ಸೊ ಇವರೆಲ್ಲರೂ ಕೂಡ ನಿಮಗೆ ಹಳೆಗನ್ನಡದ ಯುಗದಲ್ಲಿ ಬರ್ತಾರೆ. ಸೊ ಅದಕ್ಕೆ ಜೈನ ಸಾಹಿತ್ಯದ ಯುಗ ಅಂತ ನಾವು ಕರಿತೀವಿ ಹಳೆಗನ್ನಡ ಯುಗಕ್ಕೆ. ಆ್ಯಂಡ್ ದೆನ್ ಸಿದ್ಧರ ಸ್ವರೂಪ ಶುದ್ಧ, ಜ್ಞಾನಮಯ ಮತ್ತು ಶಾಶ್ವತ. ಇದನ್ನು ಇಂಪಾರ್ಟೆಂಟ್ ಇಲ್ಲ. ಪವಿತ್ರ ತೀರ್ಥಕ್ಷೇತ್ರ ಯಾವುದಿದೆ? ಶ್ರವಣಬೆಳಗೊಳ ಇದೆ, ಇದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪರಿನಿರ್ವಾಣದ ವಯಸ್ಸೆಷ್ಟಿದೆ ಅಂದರೆ ಇವರು ದೇಹಾಂತವಾದಾಗ ಅವರ ವಯಸ್ಸೆಷ್ಟು? 72ನೇ ವಯಸ್ಸು. ಇವರ ಮುಖ್ಯ ಪಂಗಡಗಳು ಯಾವುದು? ಶ್ವೇತಾಂಬರ ಮತ್ತು ದಿಗಂಬರ. ಕರ್ಮತತ್ವದ ಮಹತ್ವ ಯಾವುದು? ಪುನರ್ಜನ್ಮ ನಿರ್ಧಾರ. ಅಹಿಂಸೆ ಬೋಧಿಸಿದ ಮೊದಲ ತತ್ವ ಯಾವುದು? ಜೈನ ಧರ್ಮ. ಅಹಿಂಸೆ ಬೋಧಿಸಿದ ಮೊದಲ ಧರ್ಮ ಯಾವುದು ಅಂದರೆ ನಿಮಗೆ ಜೈನ ಧರ್ಮ, ಅಥವಾ ಏಕೈಕ ಧರ್ಮ ಅಂತ ಕೇಳಿದ್ರು ಕೂಡ ಜೈನ ಧರ್ಮ ಅಂತ ಹೇಳ್ತೀವಿ, ಸರಿನಾ? ಸರ್, ಯಾಕೆ ಏಕೈಕ ಧರ್ಮ ಅಂತ ಹೇಳ್ತೀರಾ? ನಿಮಗೆ ಬೇರೆ ಎಲ್ಲ ಧರ್ಮಗಳಲ್ಲೂ ಕೂಡ ಹಿಂಸೆ ಕಂಡುಬರುತ್ತೆ, ಸರಿನಾ? ಹಿಂಸೆ ಕಂಡುಬರುತ್ತೆ. ಅಲ್ಲಿ ಪ್ರಾಣಿ ಹಿಂಸೆ ಅಂತಂದ್ರೂ ಬಂದೇ ಬರುತ್ತೆ ನಿಮಗೆ. ವ್ಯಕ್ತಿ ಹಿಂಸೆ ಆಗ್ಲಿಕ್ಕೆ ಬಿಡಲಿ, ಪ್ರಾಣಿ ಹಿಂಸೆ ಆದರೂ ಬಂದೇ ಬರುತ್ತೆ. ಬಟ್ ಈ ಜೈನ ಧರ್ಮ ಏಕೈಕ ಧರ್ಮ, ನಿಮಗೆ ಜಗತ್ತಿನಲ್ಲಿ ಪ್ರಾಣಿ ಹಿಂಸೆ ಕಂಡುಬರೋದಿಲ್ಲ, ಸರಿನಾ? ಒನ್ ಆಫ್ ದ ಈ ಜೈನ ಧರ್ಮಕ್ಕೆ ಇಂಟ್ರೆಸ್ಟ್ ನಾವು ಇಷ್ಟಪಡೋಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಹಿಂಸೆ ಕಂಡುಬರೋದಿಲ್ಲ. ಬಟ್ ಇವಾಗ ಹೇಗಾಗಿದೆ ಅಂದರೆ ಕೆಲವೊಬ್ಬರು ವ್ಯಕ್ತಿಗಳು ಕೆಟ್ಟವರಿದ್ದಾರೆ, ಧರ್ಮ ಕೆಟ್ಟದಿಲ್ಲ ಯಾವುದೂ ಕೂಡ. ನೀವು ಹಿಂದೂ ಧರ್ಮ ತಗೊಳ್ಳಿ, ಇಸ್ಲಾಂ ಧರ್ಮ ತಗೊಳ್ಳಿ, ಹಾಗೆ ಕ್ರಿಶ್ಚಿಯನ್ ಧರ್ಮ ತಗೊಳ್ಳಿ, ನೀವು ಸಿಖ್ ಧರ್ಮ ತಗೊಳ್ಳಿ, ಈ ಬುದ್ಧಿಸಮ್ ತಗೊಳ್ಳಿ, ಜೈನಿಸಮ್ ತಗೊಳ್ಳಿ, ಧರ್ಮ ಎಲ್ಲ ಧರ್ಮವೂ ಕೂಡ ಚೆನ್ನಾಗೇ ಮಾಡು, ಚೆನ್ನಾಗೇ ಇರು ಅಂತ ಹೇಳಿದ್ದಾವೆ, ಸರಿನಾ? ಮನುಷ್ಯರು ಚೆನ್ನಾಗಿಲ್ಲ ಅಷ್ಟೇ. ಇವಾಗ ಯಾರೋ ಒಬ್ಬ ಜೈನ ಧರ್ಮದವನು ಏನೋ ಒಂದು ಮೋಸ ಮಾಡ್ದ, ಕೆಟ್ಟದ್ದು ಮಾಡ್ದ ಅಂದರೆ ಇಡೀ ಜೈನ ಧರ್ಮ ತಪ್ಪಾಗುವುದಿಲ್ಲ. ಅವಾಗ ಯಾರೋ ಒಬ್ಬ ಹಿಂದೂ ಧರ್ಮದವನು ತಪ್ಪು ಮಾಡ್ದ ಅಂದರೆ ಧರ್ಮ ತಪ್ಪಾಗುವುದಿಲ್ಲ, ಅವಾಗ ವ್ಯಕ್ತಿ ತಪ್ಪಾಗ್ತಾನೆ, ಸರಿನಾ? ಸೊ ವ್ಯಕ್ತಿ ಮಾತ್ರ ತಪ್ಪಿರುತ್ತೆ, ವ್ಯಕ್ತಿದ ಮಾತ್ರ ತಪ್ಪಿರುತ್ತೆ, ಅವನು ಸೊಸೈಟಿ ತಪ್ಪಿರುತ್ತೆ, ಅವನು ತಪ್ಪಿರ್ತಾನೆ, ಸ್ಪೆಷಲಿ ಆ ವ್ಯಕ್ತಿ, ಸರಿನಾ? ಬಟ್ ಅವನ ಧರ್ಮ ಯಾವುದಕ್ಕೆ? ಧರ್ಮ ಸರಿಯಾಗಿ ಹೇಳಿದೆ, ಧರ್ಮದ ಪ್ರಕಾರ. ಹಾಗೆ ನೋಡೋದಾದರೆ ಇವಾಗ ನಾನು ಜೈನಿಸಮಲ್ಲಿ ನಾನೇನಾದರೂ ನಿಜವಾದ ಜೈನ ಆಗಬೇಕಾಗಿದ್ದೆ ಅಂದರೆ ವರ್ಧಮಾನ ಮಹಾವೀರ್ನಂಗಾಗು, ಪಾರ್ಶ್ವನಾಥರನ್ನಂಗಾಗು. ನಿಜವಾದ ಹಿಂದೂ ಆಗಬೇಕಾಗಿದೆ ಅಂದರೆ ಸ್ವಾಮಿ ವಿವೇಕಾನಂದರ ಹಾಗೆ ಆಗು, ಕೃಷ್ಣನ ಹಾಗೆ ಆಗು, ಅಥವಾ ರಾಮನ ಹಾಗೆ ಆಗು, ಸರಿನಾ? ಹಾಗೆ ಏನಾದರೂ ನೀನು ಇಸ್ಲಾಂ ಧರ್ಮದಲ್ಲಿ ನೀನು ನಿಜವಾದ ಇಸ್ಲಾಂ ಆಗಬೇಕಾಗಿದೆ ಅಂದರೆ ಅಬ್ದುಲ್ ಕಲಾಂ ಅವರಾಗೆ ಆಗಲ್ಲ ಅಲ್ವಾ? ಅಬ್ದುಲ್ ಕಲಾಂ ಅವರಾಗೆ ಆಗಕ್ಕೇನು ಬೇಡ ಅಂತಾರ? ಅಬ್ದುಲ್ ಕಲಾಂ ಅವರನ್ನು ಹೇಟ್ ಮಾಡೋರು ಇಡೀ ನಮ್ಮ 143 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬರಾದರೂ ತೋರಿಸಿ ಹೇಟ್ ಮಾಡ್ತಾರಾ? ಹೇಟ್ ಮಾಡಲ್ಲ. ಅವರ ಮನೆಯನ್ನು ನೀವು ಬೇಕಾದರೆ ನೋಡ್ಬನ್ನಿ ಅಬ್ದುಲ್ ಕಲಾಂ ಅವ್ರಿಗೆ. ಓಕೆ, ಅಬ್ದುಲ್ ಕಲಾಂ ಅವ್ರಿಗೆ ನೀವು ಎಷ್ಟೋ ಜನ ಇನ್ಸ್ಪಿರೇಷನ್ ಅಂತ ತೊಗೊಂಡಿರ್ತೀರ, ಅವ್ರ ಬುಕ್ಸ್ ಕೂಡ ಓದಿರ್ತೀರಿ ನೀವು, ವಿಂಗ್ಸ್ ಆಫ್ ಫೈರ್ಗೆ. ಓಕೆ, ಸೊ ಇಲ್ಲಿ ಕ್ಲಾಸ್ ಕೇಳೋರು ಮ್ಯಾಕ್ಸಿಮಮ್ ಒಂದು 10% ಜನ ಆದರೂ ಅವರಿಗೆ ಇನ್ಸ್ಪಿರೇಷನ್ ಅಂತ ತೊಗೊಂಡಿರ್ತೀರ ಅಬ್ದುಲ್ ಕಲಾಂ ಅವ್ರಿಗೆ. ಸೊ ರಾಮೇಶ್ವರಂದಲ್ಲಿ ಅವ್ರ ಮನೆ ಇದೆ, ಎಷ್ಟು 3 ಅಂತಸ್ತು ಮನೆ ಇದೆ ಅವ್ರದ್ದು. ಎಷ್ಟು ಟೋಟಲಿ ಒಂದು ಫ್ಲ್ಯಾಟಲ್ಲೇನೋ ಇದೆ ಅನಿಸುತ್ತೆ, 35-40 ಸೈಟಲ್ಲೇನೋ ಅವ್ರ ಮನೆ ಇದೆ. ಆ ಮನೆಯಲ್ಲಿ ಗ್ರೌಂಡ್ ಫ್ಲೋರ್ ಏನಿದೆ ಗೊತ್ತಾ? ಗ್ರೌಂಡ್ ಫ್ಲೋರ್ ಫುಲ್ ಅವರು ಪರ್ಸನಲ್ ಸಾಮಾನುಗಳಿದ್ದಾವೆ. ಮೀನ್ಸ್ ಅವರು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ, ಅವರು ಕೆಲವೊಂದು ಪಾತ್ರೆಗಳು, ಅವರ ಸಾಮಾನುಗಳು ಅವು ಏನಿರ್ತಾವೆ ಗೊತ್ತಾ? ಸೊ ಅವೆಲ್ಲವೂ ಕೂಡ ಹಾಗೆ ಇಟ್ಟಿದ್ದಾರೆ, ಹಾಗೆ ಮೇಂಟೈನ್ ಮಾಡಿದ್ದಾರೆ ಗೌರ್ಮೆಂಟು. 2ನೇ ಅಂತಸ್ತಲ್ಲಿ ಮತ್ತು 3ನೇ ಅಂತಸ್ತಲ್ಲಿ ಏನಿದೆ ಗೊತ್ತಾ? ಫುಲ್ ಅವ್ರದ್ದು 2ನೇ ಅಂತಸ್ತಲ್ಲಿ ಅವ್ರ ಬುಕ್ಗಳು ಕಂಡು ಬರ್ತವೆ, 3ನೇ ಅಂತಸ್ತಲ್ಲಿ ಫುಲ್ ಅವಾರ್ಡ್ಗಳು ಕಂಡು ಬರ್ತವೆ. ಫುಲ್ ಟಾಪ್ ಫ್ಲೋರಲ್ಲಿ ಅವ್ರ ಅವಾರ್ಡ್ಗಳು ಕಂಡು ಬರ್ತವೆ. ಚಿಕ್ಕ ಹೇಗೆ ಗೊತ್ತಾ? ಇವಾಗ ಯಾರೋ ನಾನು ರಾಷ್ಟ್ರಪತಿ ಆಗಿದ್ದೀನಿ, ನಾನು ಪ್ರಧಾನಮಂತ್ರಿ ಆಗಿದ್ದೇನೆ ಅಂದರೆ ಫುಲ್ ಊರು ಬಿಟ್ಟು ಹೊರಗೆ ಎಲ್ಲೋ ಒಂದು ಜಾಗ ತೊಗೊಂಡು ಒಂದು 50 ಎಕರೆದಲ್ಲಿ ಮನೆ ಕಟ್ಸಿರ್ತಾನೆ. ಅವ್ರು ಜಸ್ಟ್ 35-40ನಲ್ಲಿ ಮನೆ ಕಟ್ಸಿದ್ದಾರೆ ಅವರು. ಓಕೆ, ಇನ್ಸ್ಪಿರೇಷನ್ ತೊಗೊಳ್ಳಿ, ಅವ್ರ ಮನೆ ನೋಡ್ಬೇಕು ನೀವು ಒಂದು ಸರಿ. ಅವ್ರ ಮನೆ ನೋಡಿದ್ರೆ ನೀವು ಏನು APJ ಅಬ್ದುಲ್ ಕಲಾಂ ಅವ್ರಿಗೆ ಇನ್ಸ್ಪಿರೇಷನ್ ತೊಗೊಂಡಿದ್ದೀರಾ ಗೊತ್ತಾ? ನೀವು ಯಾರಾದರೂ ನಿಜವಾಗ್ಲೂ ಡಬಲ್ ಇನ್ಸ್ಪೈರ್ ಆಗ್ತೀರಾ ನೀವು ಅವ್ರ ಮನೆ ನೋಡಿದ್ರೆ. ಲೈಫ್ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದ್ದ ಗುರು ಇವನು ಅನಿಸುತ್ತೆ, ಸರಿನಾ? ಇವನು ಅಂದರೆ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ, ಕೊಡ್ತಾ ಇಲ್ಲ ಅಂತಲ್ಲ, ಬಟ್ ಮನಸ್ಸಲ್ಲಿ ನಮ್ಮ ಮನಸ್ಸು, ನಾವು ಕೊಯ್ಲೆ ಆಗಿದ್ರೆ ಕೊಯ್ಲೆ ಅಂತೀವಿ, ಇಷ್ಟ ಇಲ್ವಾ ನಾವು ಸಾರಿ ಅವನಂದರೆ ನಮಗೆ ಇಷ್ಟ ಇಲ್ವಾ? ಇಷ್ಟ ಇದ್ದಾರೆ. ಸೊ ಅಬ್ದುಲ್ ಕಲಾಂ ಅವರನ್ನು ಕೂಡ ನಮ್ಮ ಲೋಕಲ್ ಭಾಷೆಯಲ್ಲಿ ನಾವು ಅವನು ಇವನು ಅಂತ ನಾವು ಹೇಳ್ಬೋದು. ಬಟ್ ಎಂಥ ಮಹಾನ್ ಭಾವ ಅಂದರೆ ಅವರು ಅಷ್ಟೇ ಬದುಕಲ್ಲಿ ಅವರೊಬ್ಬ ರಾಷ್ಟ್ರಪತಿ ಆಗಿದ್ದರೂ ಕೂಡ ಲೋಕಲ್ ಏರಿಯಾ, ಅವ್ರ ಮನೆ ಪಕ್ಕ ಅವ್ರ ಕಾಂಪೌಂಡ್ಗೆ ಹತ್ತೆ ಮತ್ತೊಂದು ಮನೆಗಳಿದ್ದಾವೆ ಇನ್ನೂ. ಆದರೂ ಕೂಡ ಗೌರ್ಮೆಂಟ್ ಅದನ್ನು ಕೂಡ ಇದ್ರೆ ಆಕ್ರಮಿಸೋಕೆ ಹೋಗಿಲ್ಲ ಏನೋ, ಯಾಕಂದರೆ ಅಂಥ ಮಹಾನ್ ವ್ಯಕ್ತಿನೇ ಆಕ್ರಮಿಸೋಕೆ ಹೋಗಿಲ್ಲ ಅಂದರೆ ಇವ್ರು ಯಾಕೆ ಆಕ್ರಮಿಸೋಕೆ ಹೋಗ್ತಾರೆ? ಸೊ ಇವ್ರ ಹೆಸರು ಕೂಡ ಹಾಳಾಗ್ತದೆ ಅಂತ ಮಾಡಿಲ್ಲ, ಇನ್ನೂ ಕೂಡ ಆ ಥರ ಕೆಟ್ಟ ಯೋಚನೆ ಮಾಡಿಲ್ಲ ಅನಿಸುತ್ತೆ. ಬಟ್ ಅವರ ಕಂಪೌಂಡ್ಗೆ ಹತ್ತಿ, ಇದೇ ಅವ್ರ ಕಂಪೌಂಡ್ ಇಷ್ಟು ಮನೆ ಇದೆ ಅಂದರೆ ಅವ್ರ ಕಂಪೌಂಡ್ಗೆ ಹತ್ತೆ ಮತ್ತೊಂದು ಮನೆಗಳು ಕೂಡ ಇದ್ದಾವೆ, ಸರಿನಾ? ಅದೊಂದು ಇವಾಗ ಪಬ್ಲಿಕ್ ಸ್ಪಾಟ್ ಆಗಿದೆ ಅವ್ರ ಮನೆ. ಸೊ ನೋಡ್ಬೋದು ನೀವು ರಾಮೇಶ್ವರಂಗೆ ಯಾರಾದರೂ ಹೋದರೆ ಏನು ನೋಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಬಟ್ ಅವ್ರ ಮನೆ ಒಂದು ನೋಡ್ಕೊಳ್ಳಿ. ರಾಮೇಶ್ವರ ದೇವಸ್ಥಾನವನ್ನು ನೋಡಿ, ಹಾಗೆ ಇವ್ರ ಮನೆ ಒಂದು ನೋಡಿ. ಬ್ಯೂಟಿಫುಲ್ ಆಗಿರುವ 2 ಫೇಮಸ್ ಪ್ಲೇಸಲ್ಲಿ ನಿಮಗೆ ರಾಮೇಶ್ವರಂದಲ್ಲಿ, ಸರಿನಾ? ಬ್ಯೂಟಿಫುಲ್ ಆಗಿದ್ದಾವೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಚೆನ್ನಾಗಿರುತ್ತೆ ನಿಮಗೆ ಓದಿದಾಗ ಅವಾಗ. ಸೊ ಇದಾದ ನಂತರ ಏನು ಹೇಳ್ತಾ ಇದ್ದೆ ನಾನು ನಿಮಗೆ? ಅಹಿಂಸೆ ಬೋಧಿಸಿದ ಮೊದಲ ತತ್ವ. ಓಕೆ, ಏನು ಹೇಳೋಕೆ ಏನೇನೋ ಹೇಳಿದೆ. ಸೊ ಜೈನ ಧರ್ಮ ಆ್ಯಂಡ್ ದೆನ್
ಸತ್ ನ್ಯಾಯ ಅಂದರೆ ಏನು ಅಂತ ಕೇಳ್ತಾನೆ. ಓಕೆ, ಸತ್ ನ್ಯಾಯ ಅಂತ. ಸೊ ಅದೇನಂದರೆ ಸತ್ಯದ 7 ಬಗೆಗಳು ಅಂತ ಕಂಡುಬರ್ತವೆ. ಸೊ ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ 58 ನಿಮಿಷ ಆಲ್ರೆಡಿ ಆಯಿತು. ಆ್ಯಂಡ್ ದೆನ್ ಇಲ್ಲಿ ಇದು ಇಂಪಾರ್ಟೆಂಟ್ ಇದೆ, ಇದು ನೋಡ್ಕೊಳ್ಳಿ. ಯಾವುದು ಅಂದರೆ ಈ ತತ್ವಾರ್ಥ ಸೂತ್ರವನ್ನು ಬರೆದವ್ರು ಯಾರು ಅಂದರೆ ಉಮಾಸ್ವಾಮಿ ಅಂತ ಕಂಡುಬರ್ತಾರೆ, ಸರಿನಾ. ಹಾಗೆ ಇದು ಹೇಳಿದೆ ನಿಮಗೆ. ಓಕೆ, ಇದನ್ನು ಕೂಡ ಇದು ಚೌಂಡ್ರಾಯ್ ಅಂತ ನಿಮಗೆ ಗೊತ್ತಿದೆ. ಆ್ಯಂಡ್ ದೆನ್ ಇಲ್ಲಿ ಕೂಡ ಇದನ್ನು ನೋಡ್ಕೊಳ್ಳಿ. ಆಚಾರರಂಗ ಸೂತ್ರ ಭಾಷೆ ಯಾವುದು ಭಾಷೆಯಲ್ಲಿದೆ? ಅರ್ಧ ಮಾಗಧಿ ಭಾಷೆಯಲ್ಲಿದೆ ನೋಡಿ. ಈ ಆಚಾರರಂಗ ಸೂತ್ರ ಭಾಷೆ ಇದೆಯಲ್ವಾ, ಇದು ಕೂಡ ನಿಮಗೆ ಜೈನ ಧರ್ಮಕ್ಕೆ ಸಂಬಂಧಿಸಿದೆ. ಹಾಗೆ ಮೋಕ್ಷದ ಬಗೆಗಳೆಷ್ಟು? 4 ಬಗೆಗಳಿದ್ದಾವೆ. ಹಾಗೆ ಗೊಮಟೇಶ್ವರ ಮೂರ್ತಿ ಎಷ್ಟಿದೆ? 57 ಅಡಿ ಇದೆ. ಹಾಗೆ ತೀರ್ಥಂಕರರ ಪ್ರತಿಮೆ, ದಿಗಂಬರ ಅಂದ್ರೇನು? ನಗ್ನ ಸ್ಥಿತಿ ಅಷ್ಟೇ. ಅಜೀವ ತತ್ವ ಯಾವುದು? ಜಡ ವಸ್ತುಗಳು. ಹಾಗೆ ಖಗೋಳ ಶ್ರೇಣಿಯ ಸ್ಥಿತಿ ಯಾವುದು? ಲೋಕಾವಕಾಶ ಇದೆ. ಹಾಗೆ ವಿಶ್ವಸ್ವರೂಪ ಯಾವುದು? ಅನೇಕಾಂತವಾದವಾಗಿದೆ. ಹಾಗೆ ಮುಖ್ಯ ತತ್ವ ಯಾವುದಾಗಿದೆ? ಅಹಿಂಸನೆ ಇವರ ಮುಖ್ಯ ತತ್ವವಾಗಿದೆ. ಹಾಗೆ ಜೈನ ಧರ್ಮದ ತತ್ವಬೋಧನೆ ಯಾವುದಾಗಿದೆ? ಸರ್ವ ಪ್ರಾಣಿಗಳ ಕ್ಷೇಮವೇ ಜೈನ ಧರ್ಮದ ಮುಖ್ಯ ತತ್ವವಾಗಿದೆ. ಅದಕ್ಕೆ ಅವರು ಕೃಷಿಯಲ್ಲಿ ಕಂಡುಬರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಏನು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅವರು ಕೂಡ ಇದ್ರೇನೋ ಪಾತ್ರ ವಹಿಸ್ಬೋದು. ಬಟ್ ಅವ್ರದ್ದು ಮೇನ್ ತತ್ವ ಏನಂದರೆ, ನಾನು ಪ್ರಾಣಿಗಳಿಗೆ ಅಥವಾ ನಾನು ಯಾವುದೇ ಒಂದು ಜೀವಿಗೆ ಅಹಿಂಸೆ ಮಾಡಲ್ಲ ಅನ್ನೋದು ಅವ್ರ ತತ್ವವಾಗಿದೆ, ಸರಿನಾ. ಸೊ ಇದರಲ್ಲಿ ಎಲ್ಲದರಲ್ಲೂ ಕೂಡ ನಾವು ಹುಡುಕಿದ್ರೆ ತಪ್ಪಿರೋದನ್ನು, ಕೆಟ್ಟದನ್ನು ಹುಡುಕಬಹುದೇ. ಓಕೆ, ಹುಡುಕಬಹುದು ನಾವು. ಸೊ ಎಂತಹ ಮಹಾನ್ ಗ್ರೇಟ್ ವ್ಯಕ್ತಿ, ಇವಾಗ APJ ಅಬ್ದುಲ್ ಕಲಾಂ ಅಂತ ನಾನು ಹೇಳಿದೆ. ಓಕೆ, ಸೊ ಇಂತಹ ಮಹಾನ್ ಗ್ರೇಟ್ ವ್ಯಕ್ತಿ ನನ್ನ ಇನ್ಸ್ಪಿರೇಷನ್ ಅಂತ ನಾನು ಇವರನ್ನು ತೊಗೊಂಡಿದ್ದೀನಿ ಅಂದರೆ, ನಾನು ಯಾರಿಗೊಬ್ಬರಿಗೆ ಆಗಬರಲ್ಲ. ಬಟ್ ಅವರು ಇವರಲ್ಲಿ ಕೂಡ ಇದ್ರೇನೋ ಕೆಟ್ಟವನ್ನ ಹುಡುಕ್ತಾರೆ. ಓಕೆ, ಸೊ ಅವರಲ್ಲಿ ಹುಡುಕಿದ್ರು ಕೂಡ ನಿಮಗೆ ಸಿಗೋದಿಲ್ಲ. ಬಟ್ ಆದರೂ ಕೂಡ ಹೇಗೆ ಮೊಸರಲ್ಲಿ ಕಲ್ಲು ಹುಡುಕೋದಾಗೆ, ಸರಿನಾ. ಸೊ ಆ ರೀತಿ ಏನು ಮಾಡೋದು ಬೇಡ, ಹುಡುಗರು ಎಲ್ಲೆಲ್ಲ ಕೂಡ ಸಿಗಬಹುದೇನೋ. ಬಟ್ ಇರೋದ್ರಲ್ಲಿ ಒಳ್ಳೆಯದನ್ನು ತೊಗೊಳ್ತಾ, ಒಳ್ಳೆಯದನ್ನು ಮಾಡ್ತಾ, ಒಳ್ಳೆಯದನ್ನು ಕಲಿತಾ, ಹಾಗೆ ಒಳ್ಳೆಯ ಜಾಬ್ನ ನೀವು ತೊಗೊಳ್ಳಿ ಅಂತ ಹೇಳ್ತಾ, ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ನೀವು ಯಾರು ಇನ್ನೂ ಪ್ಲೇಲಿಸ್ಟ್ ಚೆಕ್ ಮಾಡಿಲ್ಲ ಅಲ್ವಾ, ಸೊ ಸೆಂಟ್ರಲ್ ಗೌರ್ಮೆಂಟ್ ಪ್ಲೇಲಿಸ್ಟ್ ಅಂತ ಒಂದು ಪ್ಲೇಲಿಸ್ಟ್ ಹಾಕಿದ್ದೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್.